ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಯೋಗಾಂಗ ತಿಳಿದಿರೋದು ಸ್ವಲ್ಪ ಗಟ್ಟಿ ಹೇಳ್ರಿ, ಸಣ್ಣ ಸಣ್ಣ ಹೇಳಿಕೊಡ್ತೀನಿ. ಬಲ್ಲವರೇ ಬಲ್ಲರು ಎಲ್ಲರಿಗೆ ತಿಳಿಯದು, ಕಲ್ಲೊಳಗೆ ಅನಲ ಇರುವಂತೆ ಇದರನವ ಬಲ್ಲವರಿಗೆ ಅರ್ಥ ತಿಳಿಯುವುದು. ನಾನಾ ಜನ್ಮಗಳೊಳಗೆ ನಾ ತೊಳಲುತ್ತಿರಲು ನೀನೇ ಬಂದೆನಗೆ ಕೃಪೆಯಾದೆ. ಕಾರಣವು ನಾ ನಿಮ್ಮ ಪಾದದೊಳು ಒಡವೆರೆದೆ, ಹಿಂದಣ ಭವವೆಲ್ಲ ಸಂದಿಹವು ಇಲ್ಲಿಗೆ, ಮುಂದಿನ್ನು ಎನಗೆ ಭಯವಿಲ್ಲ. ಗುರುರಾಯ ಹೊಂದಿದೆನು ನಿಮ್ಮ ಚರಣವನು, ಎನ್ನ ಕಾಯುವೆ ಗುರು ಎನ್ನ ಪ್ರಾಣವೇ ಲಿಂಗ, ಎನ್ನಂತರಾತ್ಮ ಶರಲಿಂಗವು. ಎನ್ನಂತರಾತ್ಮ ಶರಲಿಂಗವು. ಆಗಿರಲು ಇನ್ನುಂಟೆ ಎನಗೆ ತನು ಮನವು, ನಲ್ಲೇ ನಲ್ಲನ ಸುಖವ ಎಲ್ಲರಿಗೆ ಅರಹುವಳೆ. ನಲ್ಲೇ ನಲ್ಲನ ಸುಖವ ಎಲ್ಲರಿಗೆ ಅರಹುವಳೆ. ಬಲ್ಲರೆ ಅದರ ತೆರೆದೋಳು. ಲಿಂಗ ಸುಖ ಸಲ್ಲಿಗೆ ಇಂದ ಭಜಿಸುವುದು, ಚಿನ್ನ ಬಣ್ಣಗಳಂತೆ ರನ್ನ ದಿಕ್ತಿಗಳಂತೆ, ಭಿನ್ನವಿಲ್ಲದಲೇ ಬೆರೆದಿಹರು. ಲಿಂಗದ ಒಳಗೆ ಪನ್ನಗದರನ ಶರಣರು, ಪನ್ನಗದರನ ಶರಣರು. ಕಲ್ಯಾಣ ಹೆಬ್ಬಾಳದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ 24ನೇ ದಿನದ ಪ್ರವಚನ, ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯ ಪ್ರವಚನ. ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸಲು ಅನುಕೂಲ ಮಾಡಿಕೊಟ್ಟಂತಹ ಊರಿನ ಎಲ್ಲ ಗುರು ಹಿರಿಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಬಸವ ಮಂಟಪದ ಅನುಭವ ಮಂಟಪದ ಪದಾಧಿಕಾರಿಗಳು ಹಾಗೂ ಎಲ್ಲ ಸೇವಾರ್ಥಿಗಳು, ಎಲ್ಲ ದಾಸೋಹ ಮೂರ್ತಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇಲ್ಲಿ ಪ್ರವಚನದಲ್ಲಿ ಭಾಗಿಯಾದಂಥ ಎಲ್ಲ ಕ್ರಿಯಾಮೂರ್ತಿಗಳನ್ನು ಒಳಗೊಂಡ ಎಲ್ಲ ಶರಣ ಬಂಧುಗಳೇ, ಶರಣೆಯರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ.
ಶರಣೋ ಶರಣಾರ್ಥಿ. ಬಸವ ಮಾರ್ಗದಲ್ಲಿ ತನ್ನ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಅಕ್ಕ ಮಹಾದೇವಿ ತಾಯಿಯವರು ಸಾಗಕತ್ತಿದ್ರು. ಅಲ್ಲಿ ನಿನ್ನೆ ದಿನ ಬಸವ ತಂದೆಗಳನ್ನು ಕುರಿತು ಅಕ್ಕ ಮಹಾದೇವಿಯರು ತಮ್ಮ ವಚನಗಳಲ್ಲಿ ಯಾವ ಥರ ಅವ್ರನ್ನ ಸ್ತುತಿಸಿದ್ರು ನೋಡಿದ್ದೇವೆ. ಇವತ್ತು ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಕುರಿತು ಏನು ಹೇಳ್ತಾರ ನೋಡಿ. ಮರ್ತ್ಯ ಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯ ಶಿವನು, ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತ್ತು. ಪರಮಾತ್ಮನೇ ಇಳಿತಂದನಯ್ಯ ಶಿವನನ್ನು ಪರಮಾತ್ಮನೇ ತಗೊಂಬಂದು ಬಿಟ್ಟನ ಚನ್ನ ಬಸವಣ್ಣ. ಇಳಿತಂದನಯ್ಯ ಭಕ್ತರ ಮರ್ತ್ಯ ಲೋಕದ ಭಕ್ತರ ಮನವ ಬೆಳಗಲೆಂದು ಅಂದ್ರೆ ಎಲ್ಲರ ಹೃದಯವನ್ನು ವಿಕಾಸಗೊಳಿಸಿ, ಜ್ಞಾನವನ್ನು ವಿಕಾಸಗೊಳಿಸಿ, ಅಜ್ಞಾನದಿಂದ ಸುಜ್ಞಾನ ಕಡೆ ಬರಲಿ ಅಂತೇಳಿ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯ ಶಿವನು, ಕತ್ತಲೆಯ ಪಾಳೆಯ ರವಿ ಹೊಕ್ಕಂತಾಯಿತು. ರವಿ ಅಂದ್ರೆ ಸೂರ್ಯದೇವ ಬಂದಂದ್ರೆ ಕತ್ತಲೆ ಹೆಂಗೆ ಆಕತಿ ಓಡೇ ಬಿಡ್ತದೆ ತನ್ನಷ್ಟು ತಾನೇ, ಹೋಗೋದು ಬೇಡ ಏನು ತನ್ನಷ್ಟು ತಾನೇ ಓಡ್ತೈತಿ. ಹಂಗೆ ಚನ್ನ ಬಸವಣ್ಣನವರು ಯಾವಾಗ ಜನಿಸಿ ಬಂದರು, ಅನುಭವ ಮಂಟಪದಲ್ಲಿ ಯಾವಾಗ ಕ್ರಿಯಾಶೀಲರಾಗಿ ಕೆಲಸ ಮಾಡಕತ್ತಲ್ಲ, ಆ ಕತ್ತಲೆ ಅಜ್ಞಾನ ಅನ್ನೋದು ಓಡ್ತು ಅನ್ನೋ ಈ ಮಾತಿನ ಅರ್ಥ. ಚಿತ್ತದ ಪ್ರಕೃತಿಯ ಹಿಂಗಿಸಿ, ಚಿತ್ತದ ಪ್ರಕೃತಿ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಇವೆಲ್ಲದನ್ನು ಮನದ ಬೇರೆ ಬೇರೆ ರೂಪಗಳು. ಚಿತ್ತದ ಪ್ರಕೃತಿ ಅಂದ್ರೆ ಚಪಲತೆ ಚಂಚಲತೆ. ಆ ಚಿತ್ತದ ಪ್ರಕೃತಿಯೇ ಹಿಂಗಿಸಿ, ಚಿತ್ತದ ಪ್ರಕೃತಿಯನ್ನು ನಾಶ ಮಾಡಿ ಮುಕ್ತಿ ಪಥವ ತೋರಿದನಲ್ಲ ಅಸಂಖ್ಯಾತ ಗಣಗಳಿಗೆ, ಒಬ್ಬರಿಗಿಬ್ಬರಿಗೆಲ್ಲ ಅಸಂಖ್ಯಾತ ಗಣಗಳಿಗೆ. ಯಾವಾಗ ಮುನಿ ಚಂದ್ರೇಶ್ವರರು ಲಿಂಗವನ್ನು ಕಳ್ಕೊಂಡು ಬಂದಿರ್ತಾರೆ ಅವಾಗ ಲಿಂಗ ಕಟ್ಕೊಳ್ಬೇಕಂತ ಮಾರ್ಗದರ್ಶನ ಮಾಡಿದರು. ಆಮೇಲೆ ಸೋಲಾಪುರ ಸಿದ್ದರಾಮೇಶ್ವರ ಬರ್ತಾರೆ, ನಾ ದೇವ್ರಕ್ಕಿಂತ ಹೆಚ್ಚಿನ ಓದಿನ ಹೋಮರ ಎಲ್ಲಿ ಯಾರ ಲಿಂಗ ಏನಂದ್ರು, ಜಗತ್ತಿನಲ್ಲಿ ಏನು ಕೇಳ್ತಿ ಕೇಳಿ ಎಲ್ಲ ಸಿದ್ಧಿಗಳದವಂತ ಮಾಡಿ ತೋರಿಸ್ತೀನಿ ಅಂದರು. ಅದೆಲ್ಲ ಸುಳ್ಳದು, ನೀ ಏನು ಬೇಕಾದ್ ಮಾಡಿ ತೋರಿಸು, ಶಿವ ಬಂದ್ರು ಸತ್ ಲಿಂಗ ಕಟ್ಕೋಬೇಕ ಅಂತೇಳಿ ಆ ಲಿಂಗ ತತ್ವವನ್ನು ಚೆನ್ನಾಗಿ ತಿಳಿಸಿ ಹೇಳಿ ಅವ್ರು ಲಿಂಗ ಕಟ್ಕೊಳಂಗೆ ಮಾಡಿದರು. ಅಂದ್ರೆ ಮುಕ್ತಿಯ ಪಥವ ತೋರಿದನಲ್ಲ ಅಸಂಖ್ಯಾತ ಜನರಿಗೆ, ಒಬ್ರು ಇಬ್ರು ತಿಂಗಳ ಇಬ್ಬರು ಹೆಸರು ಹೇಳಿದೆ, ಹಿಂಗೆ ಅಸಂಖ್ಯಾತ ಜನರಿಗೆ ಮುಕ್ತಿಯ ಪಥವನ್ನು ತೋರಿದನಲ್ಲ. ತನುವೆಲ್ಲ ಸ್ವಯಲಿಂಗ, ಮನವೆಲ್ಲ ಚರಲಿಂಗ, ಭಾವವೆಲ್ಲ ಘನಲಿಂಗದ ಬೆಳಗು. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಮ್ಯಕ್ ಜ್ಞಾನಿ. ಸಮ್ಯಕ್ ಜ್ಞಾನಿ ಅಂದ್ರೆ ಅವಿರಳ ಜ್ಞಾನಿ, ಎಲ್ಲಿ ಒಂದು ಚೂರು ಬಿಟ್ಟು ಬಿಡ್ಲಾರ್ದಂಗೆ ಏನು ಕೇಳಿದ್ರು ಹೇಳ್ತಿದ್ರು. ಪರಿಪೂರ್ಣ ಜ್ಞಾನಿಯಾಗಿದ್ದರು, ಅದಕ್ಕೆ ಅವ್ರಿಗೆ ಸಮ್ಯಕ್ ಜ್ಞಾನಿ ಅಂತಾರೆ. ಪರಿಪೂರ್ಣ ಜ್ಞಾನಿಗಳಾಗಿದ್ದರು. ಬೇಕಾದ ವಿಷಯ ಕೇಳಿ ಎಲ್ಲದಕ್ಕೂ ಏನು ಮಾಡ್ತಿದ್ರು, ಉತ್ತರ ಕೊಡ್ತಿದ್ರು. ಇದನ್ನ ಪ್ರವಚನ ಪಿತಾಮಹ ಲಿಂಗಾನಂದಪ್ಪವ್ರು ಹಿಂಗೆ ಮಾಡ್ತಿದ್ರತ್ರಿ. ಅವರು ಪ್ರವಚನದಾಗ ಹಂಗೆ ಮಂದೆಲ್ಲ ಕೂಡ್ತಿದ್ರಲ್ರಿ, ಯಾರಾದರೂ ಪ್ರಶ್ನೆ ಕೇಳ್ಬೋದು ಅನ್ನೋದು. ಅಂದ್ರೆ ಅಷ್ಟು ಅಧ್ಯಯನ ಮಾಡಿದ್ರು ಅವ್ರು. ಅಲ್ಲಿಂದ ಏನಾಕತ್ರಿ, ಪ್ರಶ್ನೆ ಕೇಳೋದು ಭಾಳ ಆಕತ್ತು, ಪ್ರವಚನ ತುಸು ಆಗ್ತು, ಪ್ರಶ್ನೆ ಕೇಳೋದೇ ಬಂದು ಭಾಳ ಆಕತ್ತು. ಅದಕ್ಕೆ ಅಲ್ಲಿಂದ ಅಲ್ಲಿಯವ್ರು ಎಲ್ಲರೂ ಏನು ಮಾಡಿರುತ್ತೆ, ಇಲ್ಲ ನಮ್ಮ ಕಲ್ಯಾಣದೊಳಗೆ 108 ಅಡಿ ಮೂರ್ತಿ ಕಟ್ಟಾಕ್ತೀವಿ, ಅದಕ್ಕೆ ರೊಕ್ಕ ಬೇಕಾಗೈತಿ. ಕುಂಬಳಗೂಡದ ಸಾಲಿಗೆ ಎದಕ್ಕೆ ಬೇಕಾಗೈತಿ, ಅದಕ್ಕೆ ಒಂದೊಂದು ಪ್ರಶ್ನೆ ಕಿಟ್ಟು ರೊಕ್ಕ ಮಾಡೋಣ್ರಿ ಅಂದ್ರತ್ತ. ನಾನು ಎಷ್ಟು ಮಾಡೋದು, 100 ರೂಪಾಯಿ ಮಾಡಿದ್ರತ್ರಿ, ಅಲ್ಲಿಂದ 500 ಮಾಡಿದ್ರತ್ತ, 1000 ಮಾಡಿದ್ರತ್ತ. ಈಗ ಒಂದು ದಿವಸ ಅಂತೂ ಲಾಸ್ಟ್ ಏನಾಯ್ತತ್ರಿ, ಹೊಟ್ಟೆ ಒಂದ ಪ್ರಶ್ನೆ ಕೇಳೋಪ್ಪ, ಇವತ್ತು ಟೈಮ್ ಇಲ್ಲ, ಯಾರು ಬೇಕಾದ್ರೂ ಕೇಳ್ರಿ ಒಂದೇ ಪ್ರಶ್ನೆ ಅಂದ್ರತ್ತ. ಒಬ್ಬ ಅಂದ್ರೆ ನಾ 10,000 ರೂಪಾಯಿ ಕೊಡ್ತೀನಿ, ನಾ ಪ್ರಶ್ನೆ ಕೇಳ್ತೀನಿ ರೀ ಅಂದತ್ತ. ಒಬ್ಬ ಅಣ್ಣ ಮತ್ತೆ ಯಾರಾದ್ರೂ ಹೇಳ್ರಿ, ಒಬ್ಬ 15,000 ಅನ್ನತ್ತ. ಒಬ್ಬ ಮುಸಲ್ಮಾನರು ಕೂತಿದ್ದತ್ತ, ನಾ 20,000 ರೂಪಾಯಿ ಕೊಡ್ತೀನಿ ರೀ, ಒಂದ ಪ್ರಶ್ನೆ ಐತಿ, ಆ ಪ್ರಶ್ನೆ ಉತ್ತರ ಹೇಳಿದ್ರೆ ಸಾಕ್ರಿ. ಆಯ್ತಪ್ಪ ಕೇಳಂದ್ರು. ಅವ ಕುರಾನದೊಳಗಿನ ಕೆಲವೊಂದು ವಿಷಯಗಳನ್ನು ಭಾರಿ ಕ್ಲಿಷ್ಟಕರವಾದಂಥ ವಿಷಯಗಳನ್ನು ಕೇಳಿದ. ಆ ವಿಷಯ ಟಕ್ 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 ಉತ್ತರ ಕೊಟ್ಟು, ಹಿಂಗೈತಿಲ್ಲ ಅದು, ಇದು ಸರಿ ಇಲ್ಲ ಅಂದ್ರತ್ತು. ಅಪ್ಪ ಸರಿ ಆಯ್ತ್ರಿ ಅಪ್ಪ ರೀ, ನಾನು ಮೊಹಮ್ಮದ್ ಪೈಗಂಬರ್ರಿಂದ ಕುರಾನ್ ಕೇಳ್ದಂಗೆ ಆಯ್ತು ಅಂತ ಹೇಳಿದ್ರತ್ತು. ಅಂಥ ಜ್ಞಾನಿಗಳು ಲಿಂಗಾನಂದಪ್ಪ ಅವರು. ಅದಕ್ಕೆ ಈ ಚನ್ನ ಬಸವ ತಂದೆಗಳು ಅವಿರಳ ಜ್ಞಾನಿಯಾಗಿದ್ರು. ಯಾರು ಬೇಕಾದ ವಿಷಯ ಕೇಳ್ಬೋದು. ಈ ಸಂಸಾರಿಕ ವಿಷಯ ಕೇಳಲಿ, ನಮ್ಮ ಇದು ಕರುಣಾಶಿ ಒಳಗೆ ಏನು ಬರ್ತೈತಿ ರೀ, ನಮ್ಮ ಶರೀರ ಶಾಸ್ತ್ರನೇ ಬರ್ತೈತಿ ಅಲ್ರಿ. ಮಗು ಹೆಂಗೆ ಹುಡ್ತೈತಿ, ಏನು ಈ ಶರೀರ ಹೆಂಗೆ ಬೆಳಿತೈತಿ, ಕಣ್ಣು ಎಷ್ಟು, ನರ ಎಷ್ಟು, ಏನು ಯಾವ ಇಂದ್ರಿಯ ಹೆಂಗೆ ಕೆಲಸ ಮಾಡ್ತಾವೆ, ವಾಯುಗಳು, ದಶವಾಯುಗಳು, ಹೌದು, ಇವ್ರೆಲ್ಲ ಚಿಂತನೆ ಮಾಡೋದು. ಅಂದ್ರೆ ಇಂಥ ಒಂದು ವಿಷಯ ಗೊತ್ತೈತಿ, ಇಂಥ ಒಂದು ವಿಷಯ ಗೊತ್ತಿಲ್ಲ ಅನ್ನೋಂಥ ವಿಚಾರ ಇದ್ದಿಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಗರ್ಭಲಿಂಗ ಸಂಸ್ಕಾರ ಆಗಿತ್ತು. ಯಾವಾಗ ಗರ್ಭಲಿಂಗ ಸಂಸ್ಕಾರ ಆಕೈತಿಲ್ಲ, ಆ ಕ್ಷಣದಿಂದ ಹೊಟ್ಟೆ ಒಳಗಿರುವಂಥ ಮಗುವಿಗೆ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳ ಜ್ಞಾನ ಬಂದುಬಿಡ್ತೈತಿ.
ಅಂದ್ರ ಗುರು ಲಿಂಗದ ಮೇಲೆ ಕೈ ಇಟ್ಟು ಅವ್ರ ತಾಯಿ ಮೇಲೆ ಕೈ ಇಟ್ಬಿಟ್ರೆ ಅದು ಮಗುವಿನ ತಲೆ ಮೇಲೆ ಕೈ ಇಟ್ಟಂಗೆ ಅದು ಅವಾಗಿಂದ ಅದು ಜ್ಞಾನೋದಯ ಆಗಕ್ಕೆ ಚಲೋ ಆಗ್ತದೆ. ಹಂಗ ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಗರ್ಭಲಿಂಗ ದೀಕ್ಷೆಯಾಗಿ ಹುಟ್ಟಿದವರೇ ಚನ್ನಬಸವಣ್ಣನವರು. ಅದಕ್ಕೆ ಅವರು ಅವಿರಳ ಜ್ಞಾನಿಯಾಗಿದ್ರು. ಅವರಿಗೆ ಸಮ್ಯಕ್ ಜ್ಞಾನೇನು ಅತ್ತ ಎನ್ನ ಭವಂ ನಾಸ್ತಿ ಆಯಿತಯ್ಯ ಪ್ರಭುವೆ ಅಂದ್ರ ಈ ಚನ್ನಬಸವಣ್ಣನ ಒಡನಾಟದಿಂದ ನನ್ನ ಭವ ಎಲ್ಲ ಏನಾಯ್ತು, ನಾಶ ಆಗೋಯ್ತು ಅಂತ ಹೇಳ್ತಾರೆ. ಹೀಗೆ ನೇರವಾಗಿ ಅಕ್ಕನವರು ಶರಣರನ್ನು ಸ್ತುತಿಸಿದ್ದು ಕಡಿಮೆ, ಅಂದ್ರ ಮಿಶ್ರಣದಲ್ಲಿ. ಈಗ ಇವ್ರನ್ನೂ ನೆನ್ಸ್ಯಾರ, ಅವ್ವನ್ ನೆನ್ಸ್ಯಾರ, ಇವ್ರನ್ನೂ ನೆನ್ಸ್ಯಾರ, ಇವ್ರು ನೆನ್ಸ್ಯಾರ. ಅಂದ್ರ ಸಿದ್ದರಾಮ, ಗುಡ್ಡಾಪುರ ದಾನಮ್ಮ, ಮೋಳಿಗೆ ಮಾರಯ್ಯನವರು, ಅಲ್ಲ ಬೋಂತಾದೇವಿ, ಹಿಂಗೆಲ್ಲ ಅಂದ್ರೆ ಮಿಶ್ರವಾಗಿ ಸ್ಮರಿಸ್ಯಾರ. ಹಂಗ ಮಿಶ್ರವಾಗಿ ಶರಣರನ್ನು ಸ್ಮರಿಸಿದ ವಚನಗಳಲ್ಲಿ ಹೆಚ್ಚು ಕಡಿಮೆ ಕಲ್ಯಾಣ ಒಳಗ ಆ ಸಮಯದಲ್ಲಿ ಇದ್ದಂಥ ಎಲ್ಲ ಶರಣರು ಅವ್ರು ಸ್ಮರಿಸ್ಬಿಟ್ಟಾರ. ಹಂಗ ಈಗ ನೇರವಾಗಿ ಸ್ಮರಿಸಿದಂಥ ಒಂದಿಬ್ಬರು ಶರಣರು, ಬಸವಣ್ಣನವ್ರದ್ದು, ಚನ್ನಬಸವಣ್ಣವ್ರದ್ದು ನೋಡಿದೆ. ಆಮೇಲೆ ಅಲ್ಲಂ ಪ್ರಭುದೇವರನ್ನು ಸ್ಮರಿಸಿದ್ದು ಮಾಡಿದ್ದು ಅದು ಮಾನ್ಯ ಸಂವಾದ ಬಂದ್ಬಿಟ್ಟೈತಿ. ಅದು ಪರೀಕ್ಷೆ ಒಳಗ ಅಕ್ಕ ಮಹಾದೇವಿ ತಾಯಿ ಪರೀಕ್ಷೆ ಒಳಗೆ ಬಂದೈತಿ. ಕಿನ್ನರೆಯಿಂದ ಬಂದೈತಿ. ತುರಗಾಯಿ ರಾಮಣ್ಣ ಸಂವಾದ ಅವ್ರಿಗೆ ಬಂದೈತಿ. ಅದಕ್ಕೆ ಗುರು ಬಸವ ತಂದೆಗಳನ್ನ ಹಿಂದಿ ಈಗಾಗಲೇ ನೋಡಬಿಟ್ಟೈತಿ. ಇಲ್ಲಿ ಗುರುಗಳು ಅನ್ನೋದು ಒಂದು ಮಾತು ಬರ್ತೀನಿ. ಗುರು ಬಸವಣ್ಣನವರು ಅಂದ್ರೆ ಒಬ್ಬ ಶಿಷ್ಯ ಇದ್ದನ್ರಿ. ಅವ ಶಿಷ್ಯ ಅಂದ್ರೆ ಹೆಂಗ್ರಿ, ಅವ ಊರಾಗ ಉಪೇರಿತ್ತು ಮನುಷ್ಯ. ಅವ್ರ ಮನ್ಯಾಗ ಎಲ್ಲ ಕೆಲಸ ಮಾಡು, ಏನಾರ ಕೆಲಸ ಮಾಡು, ಏನೋ ಇರ್ಲಿಕ್ಕೇನು ಸ್ವಾಮಿಗಳದಾರ ಅಲ್ಲೇರು ಹೋಗ್ಬೇಕು. ಮಠದಾಗ ಸ್ವಾಮಿಗಳದಾರ ಅಲ್ಲೇರು ಹೋಗು, ನಮ್ಮ ಮಗ ಮಠಕ್ಕರಿಗೆ ಹೋದ್ರೆ ಶಾಣೆ ಹಾಕಂದ ಇವ ಅನ್ನತ್ತ ಬರಬ್ಬರಿ. ಮಠದಾಗ ದಿವಸ ಏನಿರ್ತೈತ್ರಿ, ಪ್ರಸಾದ ಸ್ಪೆಷಲ್ ಇರ್ತೈತಿ. ಯಾಕೆ ಎಲ್ಲರೂ ಎಡಿ ಮಾಡ್ಕೊಂಡ್ ಬರ್ತಿರ್ತೀರಿ. ಮಾಡ್ಕೊಂಡು ನಾವು ಎಷ್ಟು ಬ್ಯಾಡ ಅಂದಿರ್ತೇವಲ್ಲ, ನೀವು ಅದಕ್ಕೆ ಸ್ಪೆಷಲ್ ತೊಗೊಂಡ್ಬರ್ತೀರಿ. ನಾವು ಒಂದು ಬ್ಯಾಡ ಅಂದಿರ್ತೇವೆ, ಅವು ಬಿಚ್ಚಿಡು ನಾವು ಹಂಗೆ ಒಂದು ತೋಳಕ್ಕೆ ಚಲೋ ಮಾಡ್ತೀವಿ. ಅವ್ರು ಸ್ಪೆಷಲ್ ಮಣಗಂಡ ಚಲೋ ಪ್ರಸಾದ ಬರ್ತೈತಿ. ಮಣಗಂಡಿಗೆ ಇದು ಇರ್ತೈತಿ, ಆರಾಮ್ ನಿದ್ದೆ ಮಾಡಕ್ ಬರ್ತೈತಿ. ಕೆಲಸ ಕಮ್ಮಿ ಇರ್ತೈತಿ, ಪ್ರಸಾದ ಚಲೋ ಇರ್ತೈತಿ. ಅಲ್ಲಿ ಯಾರು ಕಾಡೋದ್ರಿಂದ ತಿಳ್ಕೊಂಡು ಏನ್ ಮಾಡಿದೆ, ಶಿಷ್ಯ ಬಂದು ಗುರುಗಳಿಗೆ ಭೇಟಿ ಅದ. ಯಾಕಲ್ಲ ಮಠಕ್ಕೆ ಹೊಕ್ಕಿನತ್ತೆ ಬಂದು ಗುರುಗಳು ಭೇಟಿ ಅದ. ಗುರುಗಳ ಹಿಂಗ ನಾ ನಿಮ್ಮ ಸೇವಾ ಮಾಡ್ಕೋತ ನಿಮ್ಮಂತಕ್ಕೆ ಇರ್ಬೇಕಂತ ಮಾಡೀನಿಪ್ಪ. ಹೌದಾ, ಯಾರು ಬೇಕಂತ ಇರೋದು. ಮತ್ತೆ ಏನು ಕೆಲಸ ಮಾಡೋದು ಕೇಳ್ರಿ. ಕೆಲಸಪ್ಪ ಇವು ಚಹಾ ಅಂಗಡಿಗೆ ಹೊಕ್ಕಿ, ಹೋಟೆಲ್ ಕದ ಹೊಕ್ಕಿವ್ರು. ಏನು ನಾಷ್ಟಕ್ಕೆ ಏನು ಇಡ್ಲಿ, ದೋಸೆ, ಉತ್ತಪ್ಪ, ಉಪ್ಪಿಟ್ಟು, ಚೊಚೋಬಾತ ಹಿಂಗೆ ಪಟ 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 ಹೇಳ್ಬಿಡ್ತಾರೆ. ಏನು ಹೇಳಿದ್ರು ನಮ್ಗೆ ಗೊತ್ತಲ್ಲ. ಹಂಗೆ ಇವ್ರು ಮುಂಜಾನೆ 6ರಿಂದ ರಾತ್ರಿ 10 ತನಕ ಏನೇನು ಕೆಲಸ ಪಟ 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 ಹೇಳ್ರು. ಶಿಷ್ಯ ಗಾಬರಿ ಅದ, ಮನೆಗೆ ಪಾಡಿತಲ್ಲಿ ಈ ಗುರುಗಳು ಮಕ್ಕಳ ಅಷ್ಟೆಲ್ಲ ಏನೂ ಇಲ್ಲ. ಗುರುಗಳ ನನಗೆ ಹಾಗೆ ತಿಳಿದ ಅಂತ ಏನೋ ಮದ್ದು ಐತಿ, ನೀವೇನು ಮಾಡ್ರಿ, ಟೈಮ್ ಟೇಬಲ್ ಪ್ರಕಾರ ಒಂದು ಲಿಸ್ಟ್ ಮಾಡಿ ಬರೆದು ಒಂದು ಅಲ್ಲೊಂದು ಹಚ್ಚಿರಿ, ನನ್ನ ಕೈಯಾಗ ಒಂದು ಕೊಡ್ರಿ ಅಂದ. ಯಾಕೆ ನಕ್ತು ಮತ್ತೊಬ್ಬ ಶಿಷ್ಯ ಹೇಳಿದ್ನಲ್ಲ, ಟೈಮ್ ಟೇಬಲ್ ಮುಂಜಾನೆ 6ಕ್ಕೆ ಕಸ ಹೊಡಿಬೇಕು, 7 ಕಸ ಹೊಡಿಬೇಕು, ನೀರು ಹಿಡಿಬೇಕು, ರಂಗೋಲಿ ಹಾಕಬೇಕು, ದನಗಳು ಹೆಣ್ಕಾಸು ಮಾಡಬೇಕು, ಅಲ್ಲಿಂದ ಕಡಿಬೇಕು. ಹಿಂಗೆ ಒಂದು ರಾತ್ರಿ 10 ತನಕ ಗುರುಗಳು ಕಾಲು ಒತ್ತಿ ಅವ್ರ ಗುರುಗಳು ನಿದ್ದೆ ಎತ್ತಿಂದ ಹೋಗಿ ಮಕ್ಕೋಬೇಕು. ಅಲ್ಲೇ ಗುರುಗಳು ಜ್ಞಾಪಕೊಂಡಿರ್ತಾರೆ, ನೀವು ತೆಳ ಮಕ್ಕಳು ಇಟ್ಟು ಕೆಲಸ ನೋಡಿದ ಗಾಬರಿ ಅದ. ಆಯ್ತು, ಟೈಮ್ ಟೇಬಲ್ ಹಾಕಿಕೊಟ್ಟಾರ, ಮುಂದೆ ವಿಚಾರ ಮಾಡೋದಂದ ಅಣ್ಣ. ಮತ್ತು ಮರುದಿವ್ಸ ಯಾರೋ ಒಂದು ಕಡೆ ಪೂಜೆಗೆ ಕರೆದ್ರಿ. ಹಿಂಗೆ ಅವ್ರ ಮನೆ ಪೂಜೆಗೆ ಹೋಗೋಕೆ ಗೊತ್ತು. ಇವ್ರು ಗುರುಗಳು ಅವಾಗೆಲ್ಲ ಹಿಂದಕ್ಕೆ ಏನು ತೊಗೊಂಡು ಹೋಗ್ತಿದ್ರು, ಕುದುರೆ ಮೇಲೆ ಹಾಕ್ತಿದ್ರು. ಕುದುರೆ ಮೇಲೆ ತಮ್ಮ ಸಾಮಾನುಗಳೆಲ್ಲ ಹೇರ್ಕೊಂಡು ಮಾಡ್ಕೊಂಡು ಹೋದ್ರಲ್ಲಿ ಅವು ಹೊಂಟಿದ್ರು. ಹೋಗೋತ್ತೆ ದಾರ್ಯಾಗ ಸಿಕ್ಕಾಬಿಟ್ಟು ಮಾನ್ಯ ಮಳೆ ಆಗೈತಿಲ್ರ, ಮಳೆ ಆಗಿ ನಡ್ಬಾರ್ಕೊಂದು ಹಳ್ಳದಾಗ ಹುದಲ ಕುದುರೆ ಸಿಕ್ಕೊಂಡ್ಬರ್ತೀರಿ. ಸಿಕ್ಕೋಣನೆ ಶಿಷ್ಯ ಅಂದ್ರೆ ಆ ಶಿಷ್ಯ ಹಿಂದೆ ಬೆನ್ನತ್ತಿದ್ನಲ್ಲ, ಬಾರ್ಲೆ ಕುದುರೆ ಸಿಕ್ಕೊಂಡೈತಿ, ಒಂದರ ಬಡಿಗ್ಲಿ ತೊಗೊಂಡು ಬರ್ತಾ ಬಡದು ಬಾಯ್ ಮಾಡು, ಕುದುರೆ ಕಿತ್ಕೊಂಡ್ ಬರ್ತೈತಿ ಅಂದ್ರು. ಗುರುಗಳು ತಡ್ರಿ ಅಂದ. ಯಾಕೋ ಅಂದ್ರು, ಟೈಮ್ ಟೇಬಲ್ ನೋಡ್ತೀನಿ, ಈ ಕೆಲಸ ಈ ಲಿಸ್ಟ್ನಾಗ ಐತಿ ನೋಡ್ಕೋತೀನಿ ಅಂದ. ಇಲ್ಲಿ ಗುರುಗಳು ಈ ಲಿಸ್ಟ್ನಾಗ ಕೆಲಸ ಇಲ್ಲ, ನಿಮ್ಮ ಕುದುರೆ ನೀವೇ ಹೊಡ್ಕೊಂಡು ಹೋಗ್ರಿ ಅಂದ್ರು. ಗುರುಗಳು ಏನದೀವನೇ ಗುರುಗಳು ಏನು ಹೇಳಿದ್ರು ಮಾಡ್ಬೇಕು, ಬುದ್ಧಿ ಐತಿಲ್ಲ ನಾನು ಹಿಂಗೆ ಬೇದಿರಪ್ಪ. ಇವನು ಶಟಕ್ ಪಟಕ್ ಮಾಡ್ಕೊತ ಗುರುಗಳು ಹೇಳೋದೊಂದು ಮಾಡ್ತಾರೆ, ಮತ್ತೊಂದು ಹೇಳ್ತಾರೆ. ಟೈಮ್ ಇಲ್ಲ, ಟೇಬಲ್ ಇಲ್ಲ, ಹಂಗೆ ಮತ್ತೆ ಬಂದು ಏನೋ ಚಪ್ಕಿಲಿ ಬಡ್ದ ಕುದುರೆ ಕಡೆ ಕಾಯ್ತು. ಬಾಯ್ ಮಗನ ಹಿಂದೆ ಬೇಡ, ನಿಮ್ಮ ಮಗಲ್ಪ ಅಂದ. ಚಲೋತೆ ಬುದ್ಧಿ ಹೇಳಕತ್ರಿ. ಯಾಕೆ ನಿನ್ನೇನು ಬಂದನ ಶಿಷ್ಯ ತಿಳಿಸಿ ಹೇಳ್ಬೇಕು. ಚಲೋತೆ ಬುದ್ಧಿ ಹೇಳಕತ್ತ. ನೋಡಪ್ಪ, ಹಿಂಗೆ ಮಾಡಬಾರ್ದು. ಗುರುಗಳು ಏನು ಹೇಳಿ ಕೇಳಬೇಕು. ಗುರುಗಳು ಅಂದ್ರೆ ದೇವ್ರ ತಿಳ್ಕೋಬೇಕು, ಸೇವಾ ಮಾಡಬೇಕು. ಸೇವೆಯೇ ಸೌಭಾಗ್ಯ. ಮತ್ತು ಎಲ್ಲ ಮನೆಗೆ ಹೊಕ್ಕೆವು, ಅವ್ರ ಮನೆ ತುಂಬ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ, ಬೇರೆ ಬೇರೆ ಭಾಳ ಮೌಲ್ಯಯುತ ವಸ್ತುಗಳು ಇರ್ತವೆ. ಅಕ್ಕ ಯಾವ ಕೂಡ ದೃಷ್ಟಿ ಹಾಸ್ಬಾರ್ದು. ಅಕಸ್ಮಾತ್ ಅವ್ರು ಏನಾರ ತಪ್ಪಿ ತೊಗೊಂಡು ಬರಬಾರ್ದು. ಅವ್ರವ್ರ ಸಾಮಾನು ಅಲ್ಲೇ ಬಿಟ್ಟು ನಮ್ಮ ಏನದ ಅಟ್ಟೆ ಕಟ್ಕೊಂಡು ಬರಬೇಕು. ಹಿಂಗೆ ನಮ್ಮ ಸಾಮಾನು ಬಿಟ್ಟು ಮತ್ತೊಬ್ಬರ ಸಾಮಾನ
ಮುಟ್ಟಬಾರ್ದು ಹಿಂಗೆಲ್ಲ ಹೇಳಿದ್ರು. ಹ್ಞೂನ್ರಿ ಅಂತ ಮನೆ ಬಂದ ಪೂಜೆ ಆಯ್ತು, ಎಲ್ಲ ಆಯ್ತು. ಪೂಜೆ ಪ್ರಸಾದ ಎಲ್ಲ ಸಾಮಾನುಗಳು ಕಟ್ಕೊಂಡು ಮತ್ತೆ ಇದು ಮಾಡ್ಕೊಂಡು ಹೊಂಟ್ರು. ಹೋಗುವತ್ತ ಏನಾಯ್ತು ರೀ, ಗುರುಗಳು ಕುದುರೆ ಜರ ಕುಡ್ದು ಹೊಂಟಿತ್ತದು. ಅವರು ಪೂಜಾ ಸಾಮಾನು ಮಗ್ಲಿಗೆ ಹಾಕಿರ್ತಾರಲ್ಲ, ಅದ್ರ ಒಂದು ತಾಮ್ರ ಚರಿಗೆ ಜಾರಿ ತೆಳಗ್ ಗೊತ್ತಿರ ಅದು ಗುರುಗಳಿಗೆ ಗೊತ್ತಾಗಲಿಲ್ಲ. ಇವ ಅದನ್ನ ನೋಡಿ ಹಿಂಗೆ ಮಗ್ಲು ಕಾಯ್ದು ಬಂದ. ಬಂದ ಗುರುಗಳು ಸಂಜೆ ಪೂಜೆ ಟೈಮ್ ಚರಿಗೆ ಅದಲ್ಲ ತಂಬಿ ಇಲ್ಲದೋ ಅನ್ನಕತ್ರ ಬಿಚ್ಚಿದ್ರು ಗಂಟ. ಗುರುಗಳು ಮತ್ತೆ ಅಲ್ಲಿ ದಾರ್ಯಾಗ ಬಿತ್ತಲ್ರಿ ಅಲ್ಲೇ ದಾರ್ಯಾಗ ಬಿದ್ದರು ತುಂಬ ಅಲ್ರಿ ಮತ್ತೊಬ್ರು ಸಾಮಾನು ಮುಟ್ಟಬಾರ್ದು ಹೇಳಿಲ್ಲ ನೀವು ಅಂದ. ಅಲ್ವಾ ನಾನು ಗುರುಗಳದೇವು, ನೀ ಶಿಷ್ಯ ಅದೇ, ನಮ್ಮ ಸಾಮಾನ ನಿಮ್ಮ ಸಾಮಾನ ಬೇರೆ ಅದಾವ, ನನ್ನದೇನು ಬೇರೆ ಇರ್ತಾವ ಮಣ್ಣ ಎಂಥವದಿ ಓ ಬೇದರು ಅಣ್ಣ. ಆಯ್ತು ಗುರುಗಳು ಯಾಕೆ ಒಂದಕ್ಕೆ ಇವತ್ತು ತಿಳ್ಕೊಂಡು ನೋಡ್ರಿ ಅಣ್ಣ. ಮತ್ತೆ ಮರದಿವ್ಸ ಮತ್ತವ್ರಿಗೆ ನೀವು ಪೂಜೆಗೆ ಹೋಗುದು ಬತ್ರಿ. ಹೋದ್ರು ಅವ್ರನ್ನ ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಡು ಬಂದು ಕುದುರೆ ಮೇಲೆ ಗುರುಗಳು ಹತ್ತಿ ಹೊಂಟ್ರು. ಕುದುರೆ ಮತ್ತು ಹಿಂಗೆ ಮುದ್ಕೊಂಡು ಒಂದಿಟ್ಟು ಲದ್ದಿ ಹಾಕ್ತು. ಪತ ಒಂದಿಟ್ಟು ಲದ್ದಿ ಹಾಕ್ತು. ಬಡ ಟಾವೆಲ್ ಹಾಸಿದ. ಯಾಕಂದ್ರೆ ಅದು ಕುದುರೆ ಯಾರ್ದು? ಗುರುಗಳು. ಈ ಗುರುಗಳು ಯಾರು? ನಮ್ಮವರು. ಈ ಲದ್ದಿ ಯಾರ್ದು? ನಮ್ದು ಏನು ಬಿಟ್ಟು ಬರಬಾರ್ದು ಅಂದ್ರೆ ಬಿದ್ರೆ ಏನು ಬಿಟ್ಟು ಬರ್ಬಾರ್ದು. ಪಟ ಹಾಕಿ ತಲೆ ಮೇಲೆ ಗಂಟು ಕಟ್ಕೊಂಡು ಇಟ್ಕೊಂಡು ಬರಾಕತ್ತ. ಗುರುಗಳು ಹೇಳಿದ್ರು, ಅವ್ರು ನೀ ಪೂಜೆಗೆ ಹೋಗಿದ್ದೇವಲ್ಲ, ಊರ ಕಾಯಿಪಲ್ಲಿ ಬೆಳೆ ಬೆಳಿತಾರ, ಸೌತೆಕಾಯಿ ರಾತ್ರಿ ಗೋಬಿ ಕ್ಯಾಬೇಜ್ ಕೊಟ್ಟ ಬಂದ್ರು. ಅಲ್ಲಿ ಪೂಜೆ ಟೈಮ್ ಆ ಗಾಜರಿ ಏನೋ ಕೊಟ್ಟಿದ್ರು, ಕಾಯಿಪಲ್ಲಿ ತೊಗೊಂಬಾರು ಹೆಚ್ಚು ಕೊಡು ಅಂದ್ರು. ಯಾವ್ದ್ರಿ ಏನು ಮತ್ತೆ ತಲೆ ಮೇಲೆ ಇಟ್ಕೊ ಲದ್ರಿ ಬುದ್ಧಿ ಲದ್ಯವ ಅಂದ. ಇಂಥ ಶಿಷ್ಯರಿರ್ತಾರೆ. ಅದಕ್ಕೆ ಗುರು ಬಸವ ತಂದೆಗಳ ಕುರಿತು ಹಿಂದೆಲ್ಲ ವಿಚಾರ ಮಾಡಿವು. ಅಲ್ಲಮ್ಮ ಪ್ರಭುದೇವರನ್ನು ಕುರಿತು ಅಕ್ಕ ಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ನೋಡಿ. ಅಂಗೈ ಲಿಂಗದಲ್ಲಿ ಕಂಗಳ ನೋಟ, ಸದಾಕಾಲ ಅವ್ರ ನೋಟ ಅಂಗೈ ಲಿಂಗದಲ್ಲಿ. ಸ್ವಯವಾದ ಇರವ ನೋಡ, ತನ್ನ ಸ್ವಾನುಭಾವದ ಉದಯದಿಂದ ಅಂದ್ರೆ ಅಲ್ಲಮ್ಮ ಪ್ರಭು ತಂದೆಗಳು ಅಕ್ಕ ಮಹಾದೇವಿ ತಾಯಿಯ ಕುರಿತು ಹೇಳಕತ್ತಾರೆ. ಅಕ್ಕ ಮಹಾದೇವಿ ತಾಯಿಯವರು ಹೆಂಗಿದ್ರು ಅನ್ನೋದು. ಅಂಗೈ ಲಿಂಗದಲ್ಲಿ ಕಂಗಳ ನೋಟ, ಸ್ವಯವಾದ ಇರವ ನೋಡ ಅಂದ್ರೆ ಅವ್ರ ದಿನದ 24 ತಾಸಿನಲ್ಲಿ ಅತಿ ಹೆಚ್ಚು ಸಮಯವನ್ನು ಎದರಲ್ಲಿ ಕಳಿತಿದ್ರು? ಅವರು ಶಿವಯೋಗದಲ್ಲೇ ಕಳಿತಿದ್ರು. ಸದಾಶಿವಗ ಅದೇ ಧ್ಯಾನ ಸದಾಕಾಲ ಬರಲಿ. ಒಂದ್ ಸ್ವಲ್ಪ ಟೈಮ್ ಸಿಕ್ಕ ಸಾಕು ಪಟ್ನಿ ಚೀಲ್ದಂತ ಲಿಂಗ ನೋಡ್ಕೋತ ಕೂತ್ಬಿಡೋರು. ಅಂದ್ರೆ ಸದಾಕಾಲ ಲಿಂಗನೇ ನೋಡ್ಕೋತಿದ್ರು. ತನ್ನ ಸ್ವಾನುಭಾವದ ಉದಯದಿಂದ ತನ್ನ ತಾನರಿದು ನಿಜ ಶಕ್ತಿಯ ನೋಡ ಅಂದ್ರೆ ಅಕ್ಕ ಮಹಾದೇವಿ ತಾಯಿಯನ್ನ ಯಾರೂ ತಯಾರು ಮಾಡಿಲ್ಲ, ತನ್ನಷ್ಟು ತಾನೇ ಅರಿವು ಜಾಗೃತಿಯಾಗಿ ಹಿಂಗೆ ಬೆಳ್ಕೋತ ಬಂದು. ಗುರುಗಳು ಹೇಳೋರು ಪ್ರವಚನ ಹೇಳೋರು ಎಲ್ಲರಿಗೂ ಹೇಳ್ತಿರ್ತೀವಿ, ದೀಕ್ಷಾ ಮಾಡೋರು ಎಲ್ಲರಿಗೂ ಮಾಡ್ತಿರ್ತೀವಿ, ಹೌದಲ್ರಿ? ಎಲ್ಲರಿಗೂ ಅದನ್ನೇ ಹೇಳ್ತಿರ್ತೀವಿ. ಇಲ್ಲಿ ನಮ್ಮ ಶ್ರೀಶೈಲ ಅವ್ರು ಅದಾರ, ಈ ಶ್ರೀಶೈಲ ಅವ್ರ ಅಕ್ಕಾರು ಒಂದ್ ದಿವ್ಸ ಅವ್ರ ಮೇಲೆ ತಕರಾರು ಬಂದ್ಬಿಡ್ತ್ರಿ. ಇವ್ರಿಗೆ ಮೊದ್ಲ ಸಣ್ಣ ಲಿಂಗ ಕೊಟ್ಟಿದ್ದೀನಿ, ಒಂದು ಲಿಂಗ ಕೊಟ್ಟೆ, ಮೊದಲು ನಾಗೋಶ್ ಕೊಟ್ಟಣ ಬಂದಾಗ ಒಂದು ಕೇಳವ, ಯಪ್ಪ ಜಗಲಿಂಗ ಇಟ್ಟಿನ್ರಿ, ಗೂಟಕ್ಕೆ ಹಾಕಿನ್ರಿ, ಹೊಲ್ದಾಗ ಗಿಡಕ್ಕೆ ಹಾಕ್ಯಾರ ಕಸ ತೆಗಿಯಕತ್ತಿದ್ದೆ, ಮಾರ್ತ ಬಂದೀನಿ ಕತಿ ಹೇಳೋರು. ಹೇಳೋದು ಹಂಗ ನಾ ಬೇಕು ಮಾಡ್ಕೋತಿರ್ತಿದ್ದೆ. ಒಂದು ಅಲ್ಲಿಂದ ಬಾಟ್ ಬೇಕಂತ ಏನ್ ಮಾಡಿದ್ರು ಗೊತ್ತೈತೇನ್ರಿ? 1 ವರ್ಷ ನಾನು ಸರಿಯಾಕೆ ಬರ್ಲಿಲ್ಲ. ಇವ್ರು ಇಲ್ಲದಾರ ಶ್ರೀಶೈಲವ್ರಿ 1 ವರ್ಷ ನಾನು ಸರಿಯಾಕೆ ಬರ್ಲಿಲ್ಲ. ಯಾಕೆ ಬರೋಲ್ಲ? ನಾ ಏನು ಬೈದ್ನು, ಏನು ತಪ್ಪು ಮಾತಾಡಿದ್ನು, ಏನಾರ ನನ್ನಿಂದ ಏನು ನೋವಾಗಿರ್ಬೇಕು. 1 ವರ್ಷ ಆಗಿಂದ ಹಗೂರ್ಕೊಮ್ಮೆ ಸುಲಗಾಯಿ ತೊಗೊಂಬಂದ್ರು ಗುರುಗಳು ಹೊಲಕ್ಕೆ ಇದ್ದೆ ಸುಲಗಾಯಿ ತೊಗೊಂಡು ಹ್ಯಾಂಗ್ರಿ ಅಲ್ಲಿ ಬನ್ನಿ ಬಾ ಬರ ಅಂತಂದ್ರೆ ಲಿಂಗ ಅಂದೆ. ಅಣ್ಣ ಇಲ್ರಿ ಅದು ಕಳೆದೈತಿ ಬ್ಯಾರೆ ಲಿಂಗನೇ ತೊಳಕ್ಕೆ ಬಂದಿನಿ ಬಂದ್ರು. ಅಣ್ಣ ಹಂಗಾರೆ ನಾಗೋಸ್ಕೊಳ್ಳಿ ಇಲ್ಲ ಗುಂಡ್ ಲಿಂಗ ಹಾಕೊಡಿ, ಒಂದಿಷ್ಟ ಸಣ್ಣ ಲಿಂಗ ಒಂದು ಚೀಲ ಹಾಕಿ ಕೊಟ್ಟಿನ್ರಿ. ಹಾಕಿ ಕೊಟ್ಟೆ ಇದು ಮಾಡಿದೆ, ತಾವು ದೀಕ್ಷೆ ಮಾಡಿ ಕೊಟ್ಟು ಕಳಿಸಿದೆ. ಕೊಟ್ಟು ಕಳ್ಸೋಣ ಇವ್ರು ಏನು ಮಾಡಿದ್ರು ಮತ್ತೆ ಹಂಗೆ ನಮ್ಮ ಹೊಟ್ಟೆ ತಪ್ಪಲಿಲ್ಲ, ಒಡನಾಟ ಹೆಚ್ಚಿಗೆ ಆಯ್ತು. ಹೊಲಕ್ಕೆ ಹೋಗಾಗ ಒಂದು ಬರೋರು ಹಿಂಗೆ ಸಂಪರ್ಕ ಬೆಳೆದು ಏನಂತ ನನ್ನ ಜೊತೆನೇ ಹೆಚ್ಚಿನ ಸಮಯ ಕಳೆಯೋರು. ಆಡನೆ ನಾವು ಲಿಂಗ ಪೂಜೆಗೆ ನೋಡ್ಕೊಂಡು ಗುರುಗಳ ನನಗೊಂದು ದೊಡ್ಡ ಲಿಂಗ ಆರ್ಪಾಡಕೈತಿ ಅಂದ್ರೆ ಯಾಕೆ ಒಲ್ಲೆಕ್ರಪ್ಪ ಮತ್ತು ನೀವು ಚೀಲ ಹಾಕೋತೀರ ಗುಂಡ್ಗಡಿ ಇಲ್ಲ ಗುಂಡ್ಗಡಿಗೆ ತೊಗೊಂಡ್ಬರ್ತೀನಿ, ಗುಂಡ್ಗಡಿಗೆ ಪ್ರಕಾರ ಲಿಂಗ ಹಾಕೊಡ್ರಿ ಅಂದ್ರು. ಹೋಗಿ ಒಂದು 6 ತೊಲಿದೇನು 60,000 ರೂಪಾಯಿ 8 ತೊಲಿ ಏಟೋ ಮಾಡ್ಕೊಂಡು ಒಂದಿಟ್ಟು ದೊಮ್ಮನ್ ಗುಂಡ್ಗಡಿ ತೊಗೊಂಡ್ರಿ ಏನಿನ ಇಲ್ಲ ಅದು ತೊಗೊಂಬ ಅದ್ರ ತಕ್ಕ ಒಂದಿಷ್ಟು ದೊಡ್ಡ ಲಿಂಗ ಕೊಟ್ಟಿನ್ರಿ. ಲಿಂಗ ಕೊಟ್ಟು ಮತ್ತೆ ಎಲ್ಲರಿಗೂ ಹೆಂಗೆ ದೀಕ್ಷೆ ಮಾಡ್ತೀವಿ ಹಂಗೆ ಮಾಡಿ ಕಳಿಸಿದೀನಿ. ಅದು ಮುಂದೆ ಏನು ಗೊತ್ತೈತೇನ್ರಿ? ಗಣ ಚೌತಿನೇ ಬರ್ತದ ಮನೆ ಈಗ ಬರ್ತೈತಲ್ಲ ಗಣ ಚೌತಿ. ಈ ಲಿಂಗ ದೀಕ್ಷೆ ಮಾಡಿ ಕಳಿಸಿನಿ ಗಣ ಚೌತಿ ಮನೆ ತಕ್ರಾರು ಚಲೋ ಆಯ್ತು. ನಾವು ಗಣಪತಿ ಕುಂದರ್ಸ್ಬಾರ್ದು, ಲಿಂಗಾಯತರು ಅದಕ್ಕೆ ಇದನ್ನು ಕುಂದರ್ಸ್ಬಾರ್ದು. ಅವ್ರ ಅಪ್ಪವ್ರು ಇವ್ರ ತಂದೆಯವ್ರು ಅದಾರಲ್ರಿ ಬಹಳ ದೊಡ್ಡ ವಿಚಾರವಂತರ ಅದಾರ. ಅವರು ಪ್ರವಚನಕಾರರು, ಭಯಂಕರ ಆಧ್ಯಾತ್ಮ ಜೀವಿಗಳು. ಅವ್ರು ಹೇಳಿದ್ರು ಶಿವಶಿವಗಳು ಬರೋಬ್ಬರಿ ಐತಿ, ನಾವು ಲಿಂಗಾಯತ ಅಂಥವೆಲ್ಲ ಮಾಡಬಾರ್ದು, ಗಣಪತಿ ಕುಂದರ್ಸ್ ಬ್ಯಾಡ ಇವತ್ತು ಸುಳ್ಳು
ಗಣಪತಿ ಕುಂದ್ರಿಸಿದ್ರೆ ಸುಳ್ಳಾಯ್ತು. ಮತ್ತೆ ಏನು ಮಾಡೋದು, ಮತ್ತೆ ಪೂಜೆ ಮಾಡ್ಬೇಕಲ್ಲ, ಹಂಗೆ ಇಲ್ಲ ಒಂದು ಬಸವಣ್ಣವ್ರ ಫೋಟೋ ಇಟ್ಟು ಅದೇ ಗಣಪತಿ ತಿಳ್ಕೊರಿ ನೀವು, ಅದನ್ನೇ ಇಟ್ಟು ಅದಕ್ಕೆ ಹೂವಿನ ಹಾಕಿ ಪೂಜೆ ಮಾಡೋದು. ಯಾಕೆ ಅಲ್ಲಿ ನನಗೂ ಕರಿಯಾಕೆ ಬಂದ್ರು, ನಾನು ಹೋದೆ ಎದಕ್ಕೆ ಇಲ್ಲ ಮನೆಗೆ ಹೋಗಿ ಬರೋಂಬರಿ ಹೋಗಿ ನೋಡ್ತು ನಮ್ಮನ್ಯಾಗ ಗಣಪತಿ ಕುಂದಿರ್ಸಿದ್ದೇವ್ರಿ, ಎಲ್ಲ ಸುಳ್ಳು ಮಾಡಿದಾರೆ. ಇದನ್ನ ಈಗ ಬಸವಣ್ಣಕ್ಕೂ ಭಾಳ ಸಂತೋಷ ಆಯಿತು. ಅವ್ರಿಗೂ ಒಂದು 4 ಮಾತು ಅನುಭವ ಹೇಳಿದೆ. ಎಲ್ಲರೂ ಇಟೇ ಮೂರ್ತಿ ಮಾಡ್ಕೊಂಡು ಅನುಭವ ಕೇಳಿದ್ರು. ಮುಂದೆ ಬತ್ತಲ್ರಿ ಅದು ಮುಗಣೆ ಏನು ಬತ್ರಿ, ದೀಪಾವಳಿನೇ ಬಂದ್ಬಿಡ್ತೀರಿ. ಈಗ ಬರ್ತೈತಿ ನೋಡ್ರಿ ದೀಪಾವಳಿ ಬರೋಣನೆ ಅವು ಕಾಯಿ ಪಾಯಿ ಇಟ್ಟು ಲಕ್ಷ್ಮೀ ಪೂಜೆ ನಾವು ಲಿಂಗಾಯತರಾದವ್ರು ಮಾಡಬಾರ್ದು. ಏನು ಮಾಡೋದು ಅಲ್ಲ, ಏನು ಮಾಡಿದ್ರಲ್ಲ ಬಸವ ಇಲ್ಲ ಯಪ್ಪ. ಮತ್ತೆ ಈಗ ಅದು ಲಕ್ಷ್ಮೀ ಪೂಜೆ ಅಂದ್ರೆ ಹೆಣ್ಮಕ್ಳು ಇರ್ತೈತಿ. ಹಂಗಾರೆ ಗುಡ್ಡಾಪುರದ ಹಣಮ್ ತಾಯಿ ತಂದು ಕೊಡ್ತೀನಿ, ಅಕ್ಕ ಮಾದೇವಿ ತಂದು ಪೋಯಿ ತಾಯಿ ಫೋಟೋ ತಂದು ಕೊಡ್ತೀನಿ, ಅಕ್ಕನ ಪೂಜೆ ಮಾಡಿರಿ ಹೊರತಾ ಇದನ್ನ ಲಕ್ಷ್ಮೀ ಪೂಜೆ ಅಂತ ಮಾಡ್ಬಾರ್ದು. ಅದೇ ಲಕ್ಷ್ಮೀ ತಿಳ್ಕೋರಿ. ಹಣದ ತಕರಾರು ಹೆಚ್ಚಾಯ್ತು ಮೇಡ. ಇಲ್ಲ ನೀನು ಗುಡ್ಡಾಪುರದ ಅನಂತ ಇದು ಅಕ್ಕ ಮಾದೇವಿ ತಾಯಿದು ಅದನ್ನ ತೊಂಬ, ಅದ್ರ ನೋಡಿ ಲಕ್ಷ್ಮೀ ಇಡ್ತೇವೆ. ಅಲ್ಲ ಇದು ಕಾಲ್ಪನಿಕ ಐತಿ ಬ್ಯಾಡ ದೇವ್ರು. ಹಿಂಗೆ ಹೇಳಿ 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 ಜಗಳ ಆಯ್ತ್ರಿ. ಜಗಳ ನಾವು ಇದನ್ನ ಮಾಡೋರೇ ನೋಡತ್ತಂದ್ರು. ಒಬ್ಬರೇ ಮಗ ರೀ, 10 ಎಕರೆ ಹೊಲ ಇವ್ರಿ, ಒಬ್ಬರೇ ಮಗ, 2 ಹೆಣ್ಮಕ್ಳು. ನಾವು ಅದನ್ನ ಮಾಡೋರೇ ನೋಡು ಅಣ್ಣನೆ ನೀವು ಮಾಡೋರು ಮಾಡ್ಕೊತ್ ಕುಂದಿರಿ. ನಾವು ಹೊಕ್ಕಿನಿ ಎಲ್ಲಿ ಹೊಕ್ಕಿ ಹೋಗು ಅಣ್ಣ ಆಮೇಲೆ ಹೊಕ್ಕನತ್ತ ತಿಳ್ಕೊಂಡ್ರಿ ಅವರು. ಬಂದು ಬಿಟ್ರಿ ಬಂದು ಅಲ್ಲಿ ನೇರ ಬಾಗೇಡಿಯಲ್ಲೇ ಅವ್ರ ಬೀಗರ ಅವ್ರ ಮಾಮನ ಊರಿಗೆ ಹೋಗಿಂದ ನನಗೆ ಫೋನ್ ಹಚ್ಚಿದ್ರು. ಗುರುಗಳು ಮತ್ತೆ ನಾಳೆಗೆ ಇದಕ್ಕೆ ಹೋಗು ನಂದಿರ್ಲಿ, ಹಿಂಗೆ ಸುರ್ಕ ಬರ್ತೀನಿ ರೀ ನಿಮ್ಮ ಜೋಡಿ. ಅಲ್ಲ ಜೋಳದ ಕಸ ತೆಗಿದೈತಿ, ಇದು ಮಾಡದೈತಿ, ಸಿಂಪ್ ಹೊಡೆದ ಕಸ ಮೆಟಕಸ ಅದಕ್ಕೆ ತಿನಿ ಮಾಡ್ತಂದಿರ್ಲಿ. ಈಗ ಇಲ್ಲ ಅದೆಲ್ಲ ಮುಂದಕ್ಕಾಗೈತಿ, 4 ದಿವಸ ಹೋಗಿ ಬರುವತ್ತು ಬಂದವ್ರಿ. ಇವತ್ತಿನ ತನಕ ಹೊಳ್ಳೆ ಹೋಗಿಲ್ಲ, ಇವತ್ತಿನ ತನಕ ಅವ್ರ ಊರಿಗೆ ಹೋಗಿಲ್ಲ. ನೀವೆಲ್ಲ ಚಪ್ಪಲ್ ಹೊಡ್ಯಾಕೈತೀರಿ. ಅಲ್ಲಿಂದ ಅವ್ರ ಮನ್ಯಾಗ್ರಿ ಅವ ಸ್ವಾಮಿ ಅದಲ್ಲ ಮೊದಲು ನಮ್ಮ ಮಗ ಒಂದು ಏನೋ ಕೊಟ್ಟ ಸಣ್ಣ ಹುಡುಗರು ಅಂಥದ್ದು ಬರಬರಿ ಇದ್ದ. ಒಂದು ಸಣ್ಣ ಲಿಂಗ ಕೊಟ್ಟ ಬರಬರಿ. ಈ ದೊಡ್ಡ ಲಿಂಗ ಯಾವಾಗ ಕೊಟ್ಟ ನಾ ಗುರು ನೀ ಶಿಷ್ಯ ಅಂತ ಬೆನ್ನೆ ಹಾಕಿಬಿಟ್ಟ. ಅಲ್ಲಿ ನಮ್ಮೂರ ನಮ್ಮ ಅವ್ವ ಬೇಕಿದ್ದಾಳ್ರಿ, ನಮ್ಮ ತಾಯಿ ಹತ್ತ ಆಕಿ ಹೋಗಿ ಬಿಟ್ಟಾರ. ಏನು ಯವ್ವ ಅವನ ಜೋಡಿ ಯಾಕೆ ಕಳ್ಸಿರಿ ಯವ್ವ, ಅದಕ್ಕೆ ಅದ್ರ ಬಾಳೇನೇ ನಡೆಯಿಲ್ಲ ಮುಗಿ ತಗೊಂಡು ಹಂಗ ಅಂದ್ರೆ ತನ್ನಿಂದ ತಾನಾದವರು ತಮ್ಮ ಅರಿವು ಜಾಗೃತಿಯಾಗಿ ಅವ್ರು ಬಂದಾರ, ಹೊರತಾಗಿ ಯಾರು ಒತ್ತಾಯಕ್ಕಲ್ಲ ಯಾರು ಹಂಗ ನಾವು ಸ್ವಾಮಿಗಳಾಗಿದ್ದು, ಹಂಗ ನಮ್ಮ ಅರಿವು ಜಾಗೃತಿಯಾಗಿ ನಾವು ವೈರಾಗಿದ್ದು ಸ್ವಾಮಿಗಳಾಗಿದ್ದು. ಹಂಗ ಅಕ್ಕ ಮಹಾದೇವಿ ತಾಯಿಯವರು ಹಂಗ ಆಗಿದ್ದು. ಭಿನ್ನವಿಲ್ಲದರಿವು ಮನ್ನಣೆ ಮಮಕಾರ ಮೀರಿದ ಭಾವ, ತನ್ನಿಂದ ತಾನೇ ಆದಳು. ಭಿನ್ನವಿಲ್ಲದರಿವು ಆ ಲಿಂಗೈ ಮಲ್ಲಿಕಾರ್ಜುನ ಅಂದ್ರೆ ಯಾರು, ಪತಿ, ನಾನು ಸತಿ, ಗಾಂಡ ಹೇಳ್ತೇನ ನೀವು ಒಂದು ಚೂರು ಭಿನ್ನತೆ ಇಲ್ಲ. ಮನ್ನಣೆ ಮಮಕಾರ ಮೀರಿದ ಭಾವ, ಯಾರು ಮನ್ನಣಿದ್ರ ಹೋಗೋದು, ಮಮಕಾರ ಅಂದ್ರೆ ಸ್ವಲ್ಪ ದಯಾಮಯ, ಇಂಥವ್ರು ಇವ್ರನ್ನ ಎಲ್ಲ ಮೀರಿದ ಭಾವ. ತನ್ನಿಂದ ತಾನಾದಳು ನಮ್ಮ ಗುಹೇಶ್ವರ ಲಿಂಗದಲ್ಲಿ ತನ್ನಿಂದ ತಾನಾದ ಮಹಾದೇವಿ ಅಕ್ಕಂಗಳ ನಿಲುವಿಗೆ ನಮೋ ನಮೋ ಎನ್ನುತ್ತಿದ್ದೇನು. ಇಲ್ಲಿ ನೋಡ್ರಿ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ತನ್ನಿಂದ ತಾನಾದ ಅಂದ್ರ ಈಗ ಎಲ್ಲ ಕೆಲವೊಂದು ಇರ್ತಾವ್ರಿ, ಮಠ ಇರ್ತಾವ. ಒಂದು ಮಠಕ್ಕೆ ಉತ್ತರಾಧಿಕಾರಿನ ಹೆಂಗ್ ಮಾಡ್ತಾರ್ರಿ, ಇಟ್ಟಿರ್ತಾವ ಇಟ್ಕೊತೈತಲ್ಲ, ಇಟ್ಟಿರ್ತಾವ ಹಿಡ್ಕೊಂಡ್ಬಂದು ಮತ್ತು ಗುರುಗಳ ಮ್ಯಾತ್ಗಾದ್ರು ಗುರುಗಳ ಸಾತ್ರ ಏನ್ ಮಾಡ್ತಾರೆ, ಇಂಥವ್ರು ಯಾರು ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದು ನೀ ಇವತ್ತು ಸ್ವಾಮಿ ಆದೈತಪ್ಪ, ಅವ ಆ ರುಂಬಲ್ ಗಿಂಬಲ್ ತೆಗೆದು ಅದ್ರ ಮೇಲೆ ಇಟ್ಟು ಸ್ವಾಮಿ ಆದೈತೆ ಹೇಳ್ಬಿಡ್ತಾವ. ಅದು ಇಟ್ಟ ಹುಡುಗ ಮತ್ತು ಅವ್ರು ಏನು ಮಾಡ್ತಾರ, ಉಳ್ಕಿದ್ರು ನಮ್ಮ ಅಣ್ಣನೇ ಸ್ವಾಮಿ ಇದ್ದ ಮತ್ತು ನನ್ನ ಮಗನ ಕೊಟ್ಟು ಈ ಒಟ್ಟು ಆಸ್ತಿ ಉಳಿಸ್ಕೋಬೇಕಲ್ರಿ, ಇದೆಲ್ಲ 100 ಎಕರೆ ಆಸ್ತಿ ಬಂಗಾರ ಬೆಳ್ಳಿ ಭಕ್ತರು ಇರ್ತಾರೋ ಎಲ್ಲರೂ ಉಳಿಸ್ಕೋಬೇಕಂತ ಹಿಂಗೇನು ಮಾಡಿಬಿಡ್ತಾರೆ. ಇವು ಅದೇನು ಸ್ವಾಮಿ ಆಗ್ಬೇಕು ಅನ್ನೋದಲ್ಲ ಏನಲ್ಲ, ಸುಮ್ಮನೆ ಎಲ್ಲಾರು ಕೂಡ ಸ್ವಾಮಿ ಮಾಡಿ ಏನಾಕೈತದು 100ಕ್ಕೆ 90ರಷ್ಟು ಕೆಡು ಪರಿಸ್ಥಿತಿ ಹೇಳ್ತಾರೆ. ಅದಕ್ಕೆ ಅದು ಏನೇ ಇರೋದಿಲ್ಲಲ್ಲ. ಅಂದ್ರೆ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ನೋಡಿ, ಅದಕ್ಕೆ ಸ್ವಾಮಿಗಳನ್ನ ಎಂದೂ ಮಾಡಬಾರ್ದು. ಸ್ವಾಮಿಗಳು ತಾವೇ ಆಗ್ಬೇಕು. ನಮ್ಮ ಅಪ್ಪಗಳದಾರಿ ಅವ್ರನ್ನ ಯಾರೇ ಮಾಡ್ಯಾರನ್ರಿ, ಅಲ್ಲಿ ತಮ್ಮಟ ತಾವೇ ಆಗಿ ಬಂದಾರ. ಈಗ ನಿನ್ನೆನೆ ಪ್ರಸಾದ ಕೂತಾಗಂದ್ರು, ಬುದ್ಧಿ ಅವ್ವ ಫೋನ್ ಮಾಡಿದ್ಲು, ಬಾಯಪ್ಪ ಅಲ್ಲೇನು ಮಾಡ್ತಿ ಮನೆಗೆ ಹೊಳಿ ಬಾಲಾಗ್ತಾರೆ ಹೆಂಗೆ ಮಾಡ್ರಿ ಅಂದರು. ಬುದ್ಧಿ ಮತ್ತು ಅದು ನಿಮ್ಮ ವೈಯಕ್ತಿಕ ವಿಚಾರಪ್ಪ, ನಿಮ್ಮ ವೈರಾಗ್ಯ ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ವಿಚಾರ ಇಲ್ರಿ ಬುದ್ಧಿ. ಒಂದು ಹೆಜ್ಜೆ ಮುಂದೆ ಇಟ್ಟಿನಿ ಅಂದ್ರೆ ನಾನು ಜೀವನದಾಗೆ ಹೊಳ್ಳಿ ಹೋಗೋದಿಲ್ಲ. ಇದೇ ಭಾವ ಗಟ್ಟಿ ಇರಲಿ. ಇನ್ನೊಂದು ಸ್ವಲ್ಪ ಫೋನ್ ಮಾಡಿದ್ರು ಹೇಳ್ರಿ, ಅವ್ವ ಇನ್ನೇನು ಫೋನ್ ಮಾಡಿದ್ರು ಹೇಳು, ನೀನು ಮಾತಾಡು ಏನು ಬೇಕಾಗ ಇನ್ನೇನು ನೀ ಬಾ ಅಂದೆ ಅಂದ್ರೆ ನಿನ್ನ ನಂಬರ್ ಬ್ಲಾಕಿಗೆ ಹಾಕ್ತೀನಿ, ಹೊಳ್ಳಿ ಬರಂಗಿಲ್ಲ ಅಂತ ಹೇಳ್ರಿಪ್ಪ ಅಂದೆ. ಆ ಪ್ರಕಾರ ಅಂದ್ರೆ ಇದು ತನ್ನಿಂದ ತಾನೇ ಆದವರು ಹೇಳಿ ಮಾಡಿದ್ದು. ಅದಕ್ಕೆ ಏನಂತಾರಲ್ರಿ, ಹೊತ್ಕೊಂಡು ಬಂದು ನಾಯಿ ಬ್ಯಾಟಿ ಹಂಗ್ಲತ್ತ, ಆ ನಾಯಿನೇ ಬಂದು ಹೊತ್ಕೊಂಡಿರ್ತಾವ ಹೋಗಿ ಮಲ ಐತಿ ನೋಡು ಆ ಕಡೆ ನೋಡಿ ಬ್ಯಾಟಿ ಹಿಡಿತೈತಿ. ಅದು ಮಾಲಕ್ಕಿಂತ ಮುಂದೆ ಓಡಾಡ್ಕೊತಿತ್ತು. ಮಾಲಕ್ ಹಗ್ಗ ಹಿಡಿದು ಕೆರೆ ಬ್ಯಾಟಿ ಆಡೋ ನಾಯಿ ಹಗ್ಗ ಹಿಡಿದು ಜಗತ್ತಿರ್ತಾರೆ, ಬ್ಯಾಟ್ಕೊಂಡು ಬಿಟ್ಟು ಬಿಡ್ತಿರ್ತಾರೆ, ಅದು ಓಡ್ ಹಿಡಿತೈತಿ. ಇವು ಹೊತ್ಕೊಂಡು ಬಂದು ನಾಯಿ ಹೆಂಗೆ ಮರ ಹಿಡಿತಾವ್ರಿ, ಹಿಂಗೆ ಯಾರನ್ನ ಇರ್ತಾರೆ ಪಟ್ಟಕ್ಕೆ ಕುಂದಿರ್ಸಿದ್ರೆ ಇದು ಮಾಡಿದ್ರೆ ಅವು ಆಗುದಿಲ್ಲ. ಅಕ್ಕ ಮಹಾದೇವಿ ತಾಯಿಯವರು
ನಮ್ಮ ಗುಹೇಶ್ವರ ಲಿಂಗದಲ್ಲಿ ತನ್ನಿಂದ ತಾನೇ ಆಗಿದ್ದಳು. ಮಹಾದೇವಿ ಎಕ್ಕಂಗಳ ನಿಲುವಿಗೆ ನಮೋ ನಮೋ ಎನ್ನುತ್ತಿದ್ದೇನು ಕಾಣ. ಚನ್ನ ಬಸವಣ್ಣನವ್ರ ಮುಂದೆ ಮಹಾದೇವಿ ಅಕ್ಕ ಮಹಾದೇವಿ ತಾಯಿ ಕುರಿತು ಅಲ್ಲಂ ಪ್ರಭು ತಂದೆಗಳು ಹೇಳಿದರು. ಅಕ್ಕ ಮಹಾದೇವಿ ತಾಯಿಯ ನಿಲುವು ಎಂಥದಿತ್ತು ಅಂದ್ರೆ ಅವ್ರು ಯಾವ ಥರ ಇದ್ರು. ತನುಗುಣ ನಾಸ್ತಿಯಾಗಿ ಲಿಂಗ ಸಂಗಿಯಾದಳು, ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು, ಭಾವಗುಣ ನಾಸ್ತಿಯಾಗಿ ಮಹಾಪ್ರಭೇತಾನಾದಳು. ತಾನು ಇದುರು ಎಂಬ ಎರಡಳಿದು ಅಂದ್ರ ತಾನು ಇದುರು ಅಂದ್ರೆ ಇದುರಂದ್ರೆ ಯಾವ್ದ್ರಿ ಲಿಂಗಯ್ಯ, ತಾನು ಲಿಂಗಯ್ಯ ಭೇದನೆ ಇಲ್ಲನಂತದ್ದು. ನಮ್ಮ ಮಹೇಶ್ವರ ಲಿಂಗದಲ್ಲಿ ಸ್ವಯಲಿಂಗಿಯಾದ ಮಹಾದೇವಿ ಅಕ್ಕಂಗಳ ನಿಲುವಿಗೆ ಶರಣೋ ಶರಣಾರ್ಥಿಗಳು. ಅಂದ್ರ ಅಲ್ಲಮ್ಮ ಪ್ರಭು ತಂದೆಯವರು ಶೂನ್ಯ ಪೀಠದ ಅಧ್ಯಕ್ಷರು ಹೊಗಳಬೇಕಾದ್ರೆ ಸುಮ್ಮನೆ ಯಾರನ್ನೂ ಹೊಳ್ತಿಲ್ಲ. ಫಸ್ಟಿಗೆ ಬಂದಾಗ ನಿನಗೆ ಅಣ್ಣನ ಹೆಸರು ಹೇಳಿದ್ರು ಕುಂದ್ರು ಇಲ್ಲಿಗೆ ಹೋಗಂದ್ರು. ಅಲ್ಲಿ ಮುಂದೆ ಏನಂದ್ರು ಬಂದಿದ್ದು ಚಲೋ ಆಯ್ತಳ ಅಂದ್ರು. ಈಗೇನು ಮಾಡಾಕ್ತಾರ ಹೊಗಳಾಕತ್ತಾರ. ಅಂದ್ರೆ ನಮ್ಮ ಗುಹೇಶ್ವರ ಲಿಂಗ ಅಂದ್ರೆ ಬೇರೆ ಅಲ್ಲ ತಾಯಿ, ನೀ ಅಂದ್ರೆ ಬೇರೆ ಅಲ್ಲ. ನಾನು ಯಾವ ಗುಹೇಶ್ವರನ ನಾನು ನೆನೆಸ್ತಿಲ್ಲ, ಆ ಗುಹೇಶ್ವರ ಬೇರೆ ಅಲ್ಲ, ನೀ ಸಾಕ್ಷಾತ್ ಕಣ್ಣಿಗೆ ಕಾಣು ಗುಹೇಶ್ವರನೇ ಇದೆ ಅಂತೇಳಿ ಅಕ್ಕ ಮಹಾದೇವಿ ತಾಯಿಯನ್ನು ನುಡಿಗೆ ಎಡಗೊಡದೆ ಘನವ ಹಿಡಿದು ಒಡಬಂದಿಯಾದಳು. ಅಲ್ಲಂ ಪ್ರಭು ತಂದೆಗಳೇ ಮಾತು ಹೇಳಾಕ್ತಾರೆ ಇನ್ನೊಂದು ವಚನದಾಗ. ನುಡಿಗೆ ಎಡಗೊಡದೆ ಲೋಕಾಪವಾದ, ಲೋಕನಿಂದೆಗಳು, 108 ಇರ್ತಾವಲ್ರಿ ಸಣ್ಣ ಸಣ್ಣ ಮಕ್ಕಳು ಮನೆ ಬಿಟ್ಟು, ಅದ್ರ ಹೆಣ್ಮಗಳು ಮನೆ ಬಿಟ್ಟು ಬಂದ್ರೆ ಎಷ್ಟು ಕಷ್ಟ ಇರ್ತೈತಿ. ಅದನ್ನ ಯಾವುದಕ್ಕೂ ಎಡೆಗೊಡದೆ ಘನವ ಹಿಡಿದು ಒಡಬಂದಿಯಾದಳು ಅಂದ್ರೆ ಪರಮಾತ್ಮನಲ್ಲೇ ಒಂದಾಗಿಬಿಟ್ಲು, ಒಡಲಲ್ಲೇ ಬಂಧಿಸಿಬಿಟ್ರು. ಪರಮಾತ್ಮ ತಾನೇ ಪರಮಾತ್ಮ, ತನ್ನಲ್ಲೇ ಪರಮಾತ್ಮನಾಗ ಒಂದಾಗಿಸಿಬಿಟ್ರು. ಎಡೆ ಇಲ್ಲದ ಪರಿಪೂರ್ಣದೊಳಗೆ ನಡೆ ನುಡಿಗೆಟ್ಟಳು. ಎಡೆ ಇಲ್ಲದ ಪರಿಪೂರ್ಣ ಅಂದ್ರೆ ಪರಮಾತ್ಮನ ಒಂದು ಕಡೆ ಎಡೆ ಅಂದ್ರೆ ದಾಂಡಿ ಅಂತ, ಯಾವುದೂ ದಂಡಿನೇ ಇಲ್ಲಾರಂತ, ದಾಂಡಿಲ್ಲ ದಬಟಿಲ್ಲ ಹಿಂದಿಲ್ಲ ಮುಂದಿಲ್ಲ ಅಂಥವ್ ಜೋಡಿ ಒಂದೇ ಆಗಿಬಿಟ್ಲು. ತನ್ನ ನಿಲುಪಡೆಯ ನಿಜವ ತಾನರಿಯದಂತೆ ಎನ್ನಿಂದ ಕೇಳಿ ಸ್ವಯವಾದಳು. ಅಕ್ಕ ಮಹಾದೇವಿ ತಾಯಿ ನನಗೆ ನಿನ್ನ ಜೀವನದಲ್ಲಿ ನಾನು ಯಾವ ಕಡೆ ಹೋಗಲಿ, ಏನು ಮಾಡಲಿ ಅನ್ನೋಂಥ ಮಾರ್ಗದರ್ಶನವನ್ನು ಅಲ್ಲಮ್ಮ ಪ್ರಕೃತಿಗಳಿಂದ ಕೇಳಿ ತಿಳ್ಕೊಂಡ್ರು ಅನ್ನೋಂಥ ಈ ವಚನ ಹೇಳ್ತಾರೆ. ಗುಹೇಶ್ವರ ಲಿಂಗದ ಸಾಕ್ಷಿಯಾಗಿ ಮಹಾದೇವಿ ಅಕ್ಕನ ನಿಲವು ಕಂಡು ನಿಲವ ಕೊಂಡಾಡುವುದಕ್ಕೆ ತೆರಹಿಲ್ಲ ಕಾಣ ಮಡಿವಾಳಯ್ಯ. ಮಡಿವಾಳ ಮಾಚಿ ತಂದೆಗಳ ಮುಂದೆ ಹೇಳ್ತಾರೆ, ಈ ಅಕ್ಕ ಮಹಾದೇವಿ ಕುರಿತು ಆಗ ಹೊಗಳಾಕ, ಆಕೆ ಹಿಂಗದ ಅಂತ ಹೇಳಾಕ ಯಾವ ಶಬ್ದಗಳು ಸಾಲೋದಲ್ಲ, ಯಾವ ಅಕ್ಷರಗಳು ಸಾಲೋದಲ್ಲ. ಅಂಥ ಮೇರು ಪರ್ವತಕ್ಕಿಂತ ಎತ್ತರವಾದಂಥ ನಿಲುವು ಯಾರ್ದು? ಅಕ್ಕ ಮಹಾದೇವಿ ತಾಯಿಯದು. ಅಂದ್ರ ಅಕ್ಕ ಮಹಾದೇವಿ ತಾಯಿ ಏನು ತಿಳ್ಕೊಂಡಿದ್ಲು? ಆತ್ಮಲಾಭವೇ ಲಾಭ, ಮಿಕ್ಕಿದ ಲಾಭಗಳು ಲಾಭ ಅಲ್ಲ. ಅಂದ್ರೆ ನಾನು ನೋಡಿದ್ರೆ ಏನು ನೋಡ್ಬೇಕು? ಲಿಂಗೈನೇ ನೋಡ್ಬೇಕು. ಲಿಂಗೈನ ನೋಡೋದೇ ಲಾಭ. ನೆನೆದ್ರೆ ಏನು ನೆನಿಬೇಕು? ಲಿಂಗೈನೇ ನೆನಿಬೇಕು. ಕೇಳಿದ್ರೆ ಏನು ಕೇಳಬೇಕು? ಲಿಂಗೈನ ವಚನಗಳನ್ನೇ ಕೇಳಬೇಕು. ಹಂಗ ಅದೇ ಲಾಭ ತಿಳ್ಕೊಂಡಿದ್ರು. ನಾವು ಸಂಸಾರಿಕರೆಲ್ಲ ಯಾವ ಲಾಭ ತಿಳ್ಕೊಂಡಿರ್ತೇವ್ರಿ? ನಾವು ಸಂಸಾರಿಕರದೊಂದು ಸಣ್ಣ ಕಥೆ ಹೇಳ್ತೀವಿ ನೋಡ್ರಿ. ಇಬ್ರು ಭಾಳ ಜಿಪ್ಪಣ ಗಂಡ ಐತಿ. ಎಲ್ಲಾರ ಮನೆ ಹೆಂಗಿರ್ನ ಗಂಡ ಜಿಪ್ಪಣ ಇರ್ತಾನ ಹೆಂಚಿ, ಒಬ್ಬರೇ ಸ್ವಲ್ಪ ಕೈ ಬಿಚ್ಚಿದ್ರು. ಅವ್ರ ಮನೆ ಹೆಂಗಿತ್ತವ್ರಿ? ಇಬ್ಬರು ಜಿಪ್ಪಣ್ರಿ, ಕೆಟ್ಟ ಜಿಪ್ಪಣ. ನಾವು ಹೊಲಕ್ಕೆ ಜೋಳದಾಗ ಕಸ ಬಂದಿತ್ತು, ಜೋಳ ಹೊಡಿ ಹಾಕಿತ್ತು, ಕಸಕ್ಕೆ ಬಂದಿತ್ತು. ಕಸಕ್ಕೆ ಹೋಗಿ ಕಸಕ್ಕೆ ಹಚ್ಚಿದ್ರು, ಎಡೆ ಹೊಡ್ಯಾಕೆ ಬರೋದಲ್ಲತ್ತೆ ಕಸಕ್ಕೆ ಹಚ್ಚಿದ್ರು. ಹಚ್ಚಿ ಒಂದು 6 ಮಂದಿನ ಆಳು ಹೇಳಿದ್ರಿ. ಹೇಳಿ ಅವ್ರಿಗೇನು ಗುತ್ತಿಗೆ ಹಿಡಿಸ್ಲೋದ್ರೆ ಅವ್ರು ಹುರುಪ್ ಹಾಕಿ ಯವ್ವ ಎಕ್ಕ ತಂದು ಅಂದು ನೀ ಹಂಗೆ ಹಿಂಗೆ ಹಚ್ಚಿದ್ರೆ ಕೆಲಸ ಮಾಡಿಸ್ಕೊಂಡು ಬಿಟ್ಟನ್ರಿ. ಅದು ಏನಾಗಿರ್ತವೆ 3ಕ್ಕೆ ಮುಗಿದು ಬಿಡ್ತೀವಿ. 10ಕ್ಕೆ ಕೆಲ್ಸಕ್ಕೆ ಬರೋದು, ಸಂಜೆ 6ದಾಗ ಬಿಡುದಿರ್ತೈತಿ ರೀ. 3 ಗಂಟೆ ಕೆಲಸ ಮುಗಿತು ಅಣ್ಣ. ಅವರು ಓಡಾಡಿ ಕೆಲಸ ಮಾಡಿದ್ರು. ಅಣ್ಣ ಎಲ್ಲ ಕೆಲಸ ಮುಗಿತಪ್ಪ, ನಾವು ಹೊಕ್ಕೇನು. ನೀವೇನು ಇದು ಗುತ್ತಿಗೆ ಬಂದಿರ, ಹಾಜರಿ ಬಂದಿರಿ, ಹಾಜರಿ 6ದಾಗ ಕೆಲಸ ಮಾಡೋದು. ಅಣ್ಣ ಮತ್ತೆ ಎಲ್ಲ ಕೆಲಸ ಮಾಡೋದು ಏನು ಮಾಡೋದು ಹೇಳ ಅಯ್ಯಪ್ಪ ಅಂದ್ರೆ. ಏನು ಮಾಡೋದು? ಇನ್ನು 2 ತಿಂಗಳು ಬಿಟ್ಟು ಜೋಳ ಕಿತ್ತೋದೈತಿ, ಮತ್ತು ಅವಾಗಿಂದ ಹಚ್ಚಿ ಈಗ ಕಿತ್ತಿರಿ ಅಂದ. ಹೊಡಿ ಹಾಕಿ ಜೋಳ ಎಲ್ಲ ಕಿತ್ತಿ ಅವ್ರನ್ನು ಯಾಕಲ್ಲ ಕಿತ್ತು ಬಡ ಒಟ್ಟು ಕಿತ್ತಿಟ್ಟು ಮನೆಗೆ ಬಂದು ಮಾಡೋಣ ಲಾಭ ಆಯ್ತು ಇವತ್ತು ಅನ್ಕೋತೀವಿ ಅಂದಾರೆ. ನೋಡಿ, ಈ ಭೌತಿಕ ಲಾಭದ ಕಡೆ ಗಂಟು ಬಿದ್ರಿ. ಈ ಕಡೆ ಮನ್ಯಾಗ ಹೇಳ್ತಿ ಗಂಡ ದಿವಸ 5:30-6 ಸುಮಾರು ಬರವ, 5:30-6 ಸುಮಾರು ಬರವಲ್ರಿ. ಇವ ಒಬ್ಬ ಹಡಪಿಗ ಹಾಯ್ದು ಹೊಂಟಿದ್ದ ಕಟ್ಟ ಮಾಡವ. ಯಾರು ಕಟಿಂಗ್ ಐತೇನ್ರಿ, ತೆಲಿಗೋಸು ಐತೇನ್ರಿ ಹಂಗೆ ಬರ್ತಿದ್ರು. ಅವ್ರು ಹಸಿಬಿ ತೊಗೊಂಡು ಅವ್ರು ಹಿಂದಕ್ಕೆ ಬರ್ತಿದ್ರು, ಯಾರ್ದಾರ ಕಟಿಂಗ್ ಐತೇನೆ ಅಂತ ಕೇಳ್ಕೊತಿ. ಈಗೆಲ್ಲ ನಾವೇ ಅಂಗಡಿ ಹೋಗೋದೈತಿ. ಹಂಗೆ ಬರೋಣ ಏನೊಂದು 2 ಮಕ್ಳಿದ್ದು, 2 ಮಕ್ಳು ತಲೆ ಹುರ್ರಾಗಿದ್ದು, ಭಯಂಕರ ಕೂದಲ ಬಿಟ್ಟು ಒಂದು ಯಪ್ಪ ಬಾ ಎಣ್ಣ ಬಾ ನಮ್ಮ ಮಕ್ಕಳದ ತಲೆ ಕಟ್ಟು. ಒಂದು ತೆಲಿಗೆ 8 ಕೇಳಿ, ಒಂದು ತೆಲಿಗೆ 10 ರೂಪಾಯಿ. ಅಲ್ಲ ಅಕಸ್ಮಾತ್ 2 ತಲೆ ಮಾಡಿಸಿದ್ರೆ 2 ತೆಲಿಗೆ 20. ಗಂಡಂದು ಒಂದೈತಿ,
3 ತೆಲಿಗೆ 3 ತೆಲಿಗೆ 30 ಇಲ್ಲ, ಹಂಗಿಲ್ಲ. ನಮ್ಮ ಮನ್ಯಾಗ ಒಮ್ಮೆ 3 ತೆಲಿ ಮಾಡಿಸ್ಬಿಡ್ತೀವಿ. ಒಂದೇ ರೇಟ್ ರಿಸನೇಬಲ್ ಮಾಡಂದು ಅಣ್ಣೆ. ನೋಡ್ರಿ ಅವ ಹೆಂಗ ಏನು ಇಲ್ಲಪ್ಪ, ಒಂದು ಕುತ್ ಮೆಟದ ಮೇಲೆ 3 ತೆಲಿ ನಿನಗ ಪಟ 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 ಮುಗಿತೈತಿ. ಏನು ಹೊಳ್ಳಿ ಹೇಳೋದಿಲ್ಲ, ಕುಂದ್ರದಿಲ್ಲ, ಏನೈತಿ ನಿನ್ ಕೆಲಸ? ಒಳ್ಳೆ ಬದ್ನಿಕಾಯಿ ವ್ಯಾಪಾರ ಮಾಡ್ದಂಗೆ ಮಾಡಿ ಮುಗಿಸ್ಬಿಡ್ತು. 20 ರೂಪಾಯಿಗೆ 3 ತೆಲಿ. ಪಟ 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 ಇವನು ಮತ್ತೆ ಗುತ್ತಿಗೆ ಹಿಡಿದಿದ್ನಲ್ರಿ, ಸೊಕಾಸ್ ಮಾಡಕ್ಕೆ ಏನೈತಿ? ಪರ ಚರ 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 2 ನೀರು ತಪ್ಪ ತಪ್ಪ ಬಡ್ದು 2 ಬೋಳಿಸ್ಬಿಟ್ಟ. 3ನೇ ತೆಲಿ ಐತಿ, ಬಗ್ಗೆ ಬರ್ರಿ, 3ನೇ ತೆಲಿ ಏನೈತಿ ಬರ್ರಿ, 3ನೇ ತೆಲಿ ಏನಿ ಬರ್ಲಿ ಅಂದ. ದಾರಿ ನೋಡಿದ್ಲು ಏಯವ್ವ ಇನ್ ದೊಡ್ಡ ನುಕ್ಸಾನ ಆಕೈತೆ, ನಂದೇ ಬಳಸತ್ ಕೂತ್ಬಿಟ್ಲ. ಬಂದು ಆ ಕಡೆ ಹೊಲ್ದು ಮಾನಗಾಡಿ ಕೆಲಸ ಆಯ್ತು ಅಂತಂದ. ಸೆರಗ್ ಹಾಕೊಂಡ್ ಕೂತಿದ್ನು, ಮಾನಗಾಡಿ ಕೆಲಸ ಆಯ್ತು. ಏನ್ ಲಗುನ 3 ಕೆಲಸ ಮುಗಿತ್ಲೆ, ಜ್ವಾಳ ಕೆಚ್ಚಿಸ್ಬಿಟ್ಟ. ನಾವು ಇವ ಮನ್ಗಂಡ ಆಗೈತ್ರಿ ಕೆಲಸ. 20 ರೂಪಾಯಿನ 3 ತೆಲಿ ನೀವು ಲೇಟ್ ಮಾಡಿ ನಾನೇ ಬಳಸ್ಕೊಂಡು ನೋಡಿದ ಅಂದ. ಹಂಗ ಈ ಲೌಕಿಕ ಲಾಭಗಳು ಅದಾವಲ್ಲ, ನೀವು ಬಂಗಾರ ತಗೊಳ್ಳಿ, ಫಲ ತಗೋರಿ, ಮನಿ ಕಟ್ಟಿಸ್ರಿ, ಏನ್ ಯಾಕೆ ಮಾಡ್ರಿ, ಈ ಲಾಭಗಳು ನಮ್ಮ ಅಲ್ಲ. ಅದಕ್ಕೆ ಹೇಳಿದ್ರ ಚಳಬುರ್ಕಿ ತಾತ ಮನೆ ಹೇಳಿಲ್ಲಲ್ರಿ, ಅಂಬಲಿ ಕಾಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ. ಅದಕ್ಕೆ ಅದು ಮನೇನು ಹೇಳಿ ಮತ್ತೆ ಮಾಡ್ತಾರನ್ನದ, ಕೂಡಿದ್ದೆಲ್ಲ ಚೆದರುತ್ತದೆ, ಅಲ್ಲಿಂದ ಸಂಪತ್ತೆಲ್ಲ ತನ್ನ ವಿಪತ್ತಿಗೆ. ಈ ಸಂಪತ್ತು ಭಾಳ ಇದ್ರೆ ಜಗಳ ಆಗೋದಲ್ರಿ. ನನಗೆ ಕೊಡ್ಲಿಲ್ಲ, ನೀವು ಗಂಡಸ್ ಮಕ್ಳಿಗೆ ಕೊಟ್ಟಿ, ಹೆಣ್ಮಗಳದ್ದು ಅದೇ ಇಲ್ಲ. ಅಲ್ಲಿ ಇವರು ಸ್ವಸ್ಥ ಇರತ್ತಾರ, ಬರೀ ಹೆಣ್ಮಗಳಿಗೆ ತುಂಬತಿ, ನಮ್ಮ ಕಡೆ ಕಾಳಜಿ ಇಲ್ಲ. ಸಂಪತ್ತಿದ್ರಲ್ಲ ಏನು ಇರ್ಲಿಕ್ಕಂದ್ರ ಅದ್ರದ್ದು ಏನೈತೆ ಸುಮ್ಮನೆ ಇರಂಗಿರ್ತಾರೆ. ಹೌದಲ್ಲ? ಸಂಪತ್ತೆಲ್ಲ ತನ್ನ ವಿಪತ್ತಿಗೆ, ಕೂಡಿದ್ದೆಲ್ಲ ಚೆದರುತ್ತದೆ, ಅಂಬಲಿ ಕಾಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ. ಅದಕ್ಕೆ ಈ ಭೌತಿಕವಾದ ಲಾಭಗಳನ್ನು ಗಳಿಸಾಕ ಗೊಳೆ ಹಾಕೋದ್ ಕಡೆ ಭಾಳ ಇದು ಮಾಡಾರ್ದೇನೆ ನಾವು ಲಿಂಗಾಯತರಾದವರು ಲಿಂಗ ಸಾಧನೆಯ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿ ತಾಯಿ ಕುರಿತಿಯನ್ನು ಹೇಳ್ತಾರೆ. ಹಿರಿಯರು ಅಂದ್ರ ಯಾರು? ಏನು ಇವ್ರು ಹಿರಿಯರು? ಅಲ್ಲಿ ಗುರುಗಳು ಕೂತಾರ, ಅವ್ರು ಹಿರಿಯರು. ಅಲ್ಲಿ ಹಿಂದ್ ಕೂತಾರ ಹಿರಿಯ, ಅವ್ರು ಹಿರಿಯರು. ಹಿರಿಯರು ಅಂದ್ರೆ ಯಾರು? ಅಜಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ. ಅಜಕೋಟಿ ಕಲ್ಪ ಅಂದ್ರೆ ಅಜಯ ಅಂದ್ರ ಬ್ರಹ್ಮ. ಅವ್ನ ಆಯುಷ್ಯ 1 ಕೋಟಿ ವರ್ಷ ಇರ್ತವತ್ರಿ. ಒಬ್ಬ ಬ್ರಹ್ಮಗ 1 ಕೋಟಿ ವರ್ಷ. ಆ ಬಟ್ಲ ಹಾಕಿಬಿಡ್ತೀರಿ ನೋಡ್ರಿ, ಸ್ವಲ್ಪ ಸೌಂಡ್ ಕಂಬರ್ತದೆ. ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ ಅಂದ್ರ ಅಜಗ ಅಂದ್ರ 1 ಕೋಟಿ ವರ್ಷ ಇರ್ತದ. ಅವ್ನು ಹಿರಿಯ ಅನ್ನಕ್ ಕೊಡ್ತೈತೇನು? ಆ ಬ್ರಹ್ಮ ಎಟ್ಟೆಟ್ಟು ಕೆಲಸ ಮಾಡ್ಯಾನ, ಎಂತಿಂತ ಮಾಡ್ಯಾನ. ಬ್ರಹ್ಮನ ಮಗಳು ಯಾರು? ಸರಸ್ವತಿ. ಆಕಿನ ಲಗ್ನ ಆಗ್ತಾನ. ಇವ್ ಹೆಂಗ್ ಹಿರಿಯ ಆಗೋದು? ಅಜಕೋಟಿ ವರ್ಷದ ಹಿರಿಯರೆಲ್ಲ, ವರ್ಷದವರೆಲ್ಲರೂ ಹಿರಿಯರೇ. ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲರೂ ಹಿರಿಯರೇ. ತಪಸ್ ಮಾಡಕ್ ಕೂತ್ರ ಎಲ್ಲ ಹುತ್ತು ಬೆಳೆದವತ್ತ, ಗಿಡ ಗಂಟಿ ಬೆಳೆದವತ್ತ, ಏನೇನೋ ಆಗೈತತ್ತ. ಅವ್ರಿಗೆಲ್ಲ ಹಿರಿಯರು ಅನ್ನಕ್ ಬರ್ತೈತೇನ? ನಡು ಬಾಗಿ ಗುಡುಗೂರಿ, ನಡು ಬಾಗಿ ಗುಡುಗೂರು ಬಂದು ಗುಡುಗುತ್ತಿರ್ತಾರೆ. ಹಂಗ್ಯಾಂಗ್ ಹಿಂಗ್ಯಾಂಗ್ ಅದು ತಂದೇನೆ ಇದು ತಂದೇನೆ ಐತಿರ್ತಾರ. ಮುಂದೆ ಹೋದಂಗ ಚಾ ತುಂಬ ಅನ್ನೋದಿಲ್ರಿ. ಮೊದಲು ಆ ಗುಡುಗ ಮೊದಲು ಗುಡುಗ್ತಿದ್ರಲ್ಲ, ಆ ಗುಡುಗ ಹೋಗ್ತೈತಿ. ಇವ್ರು ಗುಡುಗಿರ್ತೈತಿ. ಅವಾಗ ಎಲ್ಲಿ ಚಾ ಕುಂದಿರ್ತಿಲ್ಲ. ಗುಡುಗೂರಿ ತಲೆ ನಡುಗಿ ನೆರೆ ಹೆಚ್ಚಿ ಒಟ್ಟು ಬೆಳ್ಳ ತಿಳ್ಕೊಂಡ್ ಬೆಳಕುನ್ನ ಹಾಗೆ ಮತಿಗೆ ಎಟ್ಟು 1 ನಾಡಿ ಹೋಗಿ 9 ನಾಡು. ಏನೋ ಸುಮ್ ಕುಂದ್ರೆ ಯಾರ ಮುಂದೆ ಏನ್ ಮಾತಾಡ್ಬೇಕು ಗೊತ್ತ, ಸುಮ್ ಕುಂದಿರ್ತಾರೆ ಎಲ್ಲ ಮನಿ ಮಾಲತಿ ಎಲ್ಲ ಬಾಳೆ ಮಾಡ ಸಂಸಾರ ಮಾಡ. ಇವ್ರ ಇಟ್ಟು ಹುಡುಗಿರ್ತಾವ, ಅಜ್ಜೆ ಸುಮ್ ಕುಂದ್ರ, ಅಜ್ಜ ಸುಮ್ ಕುಂದಿರ್ತಾವ. ಅವ್ರು ತೆಲಿ ಕಟ್ಟು ಮಾತಾಡೋರ್ಲ ಯಾರು ಬಂದು ಒಂಚೂರು ಮಾತಾಡ್ಸಿ, 1 ಮಾತಾಡೋರು 9 ಮಾತಾಡ್ತಿರ್ತಾವ. ಎಲ್ಲರೂ ಸುಮ್ ಕುಂದ್ರು. ಮತಿಗೆಟ್ಟು 1 ನಾಡು ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಇವ್ರಿಗೆಲ್ಲ ಹಿರಿಯರಲ್ಲ ಕೊಡ್ತೈತೇನ ಅರಿವು? ಇವ್ರಿಗೆಲ್ಲ ಹಿರಿಯರಲ್ಲ ಕೊಡ್ತೈತೇನ ಅಂದ್ರೆ ಹಿರಿಯರ್ದಂತ ಕತಿ ಹೇಳ್ರ ಅದು ಸಾಣದು. ಒಬ್ಬರ ಮನ್ಯಾಗ ಅದು ಹೆಣ್ಣು ಮಕ್ಕಳಿಗೆ ಮಗನ ಮಕ್ಕಳ ಮೇಲೆ ಜೀವಾನು, ಹೆಣ್ಣು ಮಗಳ ಮಕ್ಕಳ ಮೇಲೆ ಜೀವ ರೀ. ಹೆಣ್ಣು ಮಗಳ ಮಕ್ಕಳು ಅಂದ್ರೆ ಭಾಳ ಜೀವ. ಅವು ಗಂಡಿರ್ಲಿ ಹೆಣ್ಣಿರ್ಲಿ ಭಯಂಕರ ಜೀವ. ಹೆಣ್ಣಿದ್ದವ್ರು ಏನಂತಾರ, ಇದಕ್ಕೆ ನನ್ನ ಸೌತಿಗೆ ಯೂತಿರ್ತಾರೆ. ಗಂಡಿದ್ದು ಅಂದ್ರೆ ಏನಂತಾರ, ನಾನು ಗಾಂಡ ಹಾಕಿರ್ತಾರ. ಹಿಂಗೇನೋ ಸ್ವಾಭಾವಿಕ ಅದು. ಹಂಗೆ ಅವ್ ಮಕ್ಕಳನ್ನ ಆಡ್ತಿದ್ದೆ, ಯಾವ ನಿನ್ ಗಂಡ ಯಾಕ ನಿಮ್ಮ ಅಪ್ಪದನ ಯಾವ ಇದ್ಯಾಕೆ ನನ್ನ ಗಂಡ ಹಿಂಗೆ ಆಡ್ತಿರ್ತಾರೆ, ಹಿಂಗೆ ಮಾಡ್ತಿರ್ತಾರೆ. ಆಡನೆ ಅದು ಹುಡುಗ ಭಾಳ ಉಡಾ ಹುಡುಗಿತ್ತು. ಇಟ್ಟೈತೆ ಒಂದು 3 ವರ್ಷ ಹುಡುಗಿತ್ತು. ಅಟ್ಟೆ ಚಡ್ಡಿನ ಹಾಕೋತಿಲ್ಲ. ನಾವು ಬಾಕಿದ್ದೆ ಬುದ್ಧಿಗೇಡಿ ನಿನ್ನ ರಾಮೇಶ್ವರಿ ಎಲ್ಲರಿಗೂ ತೋರಿಸ್ಬೇಡ ಹಾಗೆ. ರಾಮೇಶ್ವರ ಮತ್ತ ಚಡ್ಡಿ ಹಾಕಬೇಕು, ನಿನ್ನ ರಾಮೇಶ್ವರಿ ಎಲ್ಲರಿಗೂ ತೋರಿಸ್ಬೇಡ ನೀನು. ಹಂಗೆ ಅನ್ಕೋತಾರ. 1 ದಿವಸ ಆಟನೇ ಚಡ್ಡಿ ಹಾಕೋತಿದ್ದ ಮಾಡ್ತಿದ್ದೆ, ನಡೆದು ತೊಟ್ಟೆ
ಒಂದ್ ದಿವಸ ಮಕ್ಕಳಿಗೆ ಮನೇನ ಅಜ್ಜಿ ಬಂದು ಯವ್ವ ಅಲ್ಲಿ ಓಣ್ಯಾಗ ಎಲ್ಲಾರು ಪ್ರವಾಸಕ್ಕೆ ಹಿಂಗ ಶ್ರೀಶೈಲ, ಕಾಶಿ, ಕೇದಾರ, ರಾಮೇಶ್ವರ ಹಿಂಗೆಲ್ಲ ಹೊಂಟಾರವ. ನಾ ಹುಡುಕಿದ್ದೆಲ್ಲ ನೋಡಿ ಹೇಳ್ತಂಗಿ ರಾಮೇಶ್ವರ ನೋಡಿದ್ರು ಒಂದ ಬಾಚಿ ಉಳ್ದೈತಿ. ಹುಡುಗ ಅಲ್ಲ ಕೂತಿದ್ದವ ಅಜ್ಜಿ ರಾಮೇಶ್ವರ ನೋಡ್ಬೇಕ ಯಪ್ಪ ಅದೇ ಒಂದ್ ಬಾಕಿ ಅಡ್ಗಿ ಒಳಗೆ ಚಾ ಮಾಡಕ್ ಹೋಯ್ತು ಇವ್ರ ಚಾ ತಗೊಳಕ್ ಹೋಯ್ತು. ಈ ದನಿ ಕೇಳ್ತಾಳ ಎಲ್ಲ 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 ನೋಡ್ಗೆ ರಾಮೇಶ್ವರ ತೋರ್ಸೇ ಬಿಟ್ಟಿದ್ದ. ಹಂಗ ಮತಿಗೆಟ್ಟು ಒಂದು ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಅರಿವನರಿದು ಘನವ ಬೆರೆಸಿ ಹಿರಿದು ಕೆರೆದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿಯ ಕಂಗಾಯಿತು. ಎಲ್ಲ ಅಲ್ಲಮ್ಮ ಪ್ರಭುದೇವರು ಇಡೀ ವಿಶ್ವಕ್ಕೆಲ್ಲ ಮಾರ್ಗದರ್ಶನ ಮಾಡಿದವರು ಸಹಿತ ಅವರು ಅಕ್ಕ ಮಹಾದೇವಿ ತಾಯಿಗಳ ಮಾತುಗಳನ್ನು ಕೇಳ್ತಿದ್ರು. ಅಂದ್ರೆ ಯಾರು ದೊಡ್ಡವ್ರು ಅನ್ಸ್ಕೋತಾರ, ಯಾರು ದೊಡ್ಡವ್ರು ಅನ್ಸ್ಕೋತಾರ ಅಂದ್ರೆ ನೋಡ್ರಿ ಯಾರು ಬೇಕಾದ್ರೂ ದೊಡ್ಡವ್ರು ಆಗೋದು. ಯಾರಿಗೆ ಆಶೆ ಇರುವುದಿಲ್ಲ, ಯಾರಿಗೆ ಆಶೆ ಇರುವುದಿಲ್ಲ ಅವನೇ ದೊಡ್ಡ, ಯಾರಿಗೆ ಆಶೆ ಇರ್ತೈತಿಲ್ಲ ಅವನೇ ಸಣ್ಣ. ಆಸೆ ಯಾರಿಗೆ ಇರ್ತೈತಿ ಅವ್ರು ಸಣ್ಣವ್ರಕ್ಕ. ಯಾರಿಗೆ ವೈರಾಗ್ಯ ಭಾವನೆ ಬರ್ತಲ್ಲ ಅವ್ ದೊಡ್ಡವ 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 ದೊಡ್ಡವನೇ ಅನ್ಸ್ಕೊತಕ್ಕ. ಏನ್ ಮಾಡ್ತು ಉಂಡೆ ತಗೋ ರೊಟ್ಟೆ ತಗೋ ಇಲ್ರಿ ನಮ್ಗೆಲ್ಲ ಸಾಕು ನೀವು ತೊಗೊಂಡಾಗ ಅವತ್ತು ತೊಗೊಂಡು ತಿನ್ನಕತ್ತಂದ್ರ ಇಂಥ ವೈರಾಗ್ಯ ಭಾವನೆ ಇತ್ತಂದ್ರ ಅವ ಆಟೋಮೆಟಿಕ್ ದೊಡ್ಡವ ಹಾಕೋಗುತ್ತಕ್ಕನ. ಅದಕ್ಕ ನಾವೆಲ್ಲರೂ ದೊಡ್ಡವರಾಗಬೇಕಂದ್ರ, ನಾವೆಲ್ಲರೂ ಹಿರಿಯರಾಗಬೇಕಂದ್ರೆ ಏನ್ ಮಾಡಬೇಕು, ಈ ವೈರಾಗ್ಯ ಭಾವನೆಯನ್ನು ತಾಳಬೇಕು. ವೈರಾಗ್ಯ ಭಾವನೆ ಮತ್ತೆ ಆಪಗಳಿಗೆ ಮನೆ ಬಿಟ್ಟು ಹೋಗುದಾಗಿತ್ತು ಹಂಗೇನು ಬೇಡ. ನೀವು ನಿಮ್ಮ ಎಮ್ಮೆ ನಿಮ್ಮ ಸಂಸಾರ ಬಾಳೆ ಅಲ್ಲೇ ಇರ್ರಿ ಇದ್ದು ಇನ್ನೊಬ್ಬರಿಗೆ ಏನೋ ಕಷ್ಟ ತೊಂದರೆ ಬಂದಾಗ ಅಲ್ಲಿ ನಿಮ್ಮದು ಕಷ್ಟಗಳನ್ನು ನೋಡ್ಬೇಡ್ರಿ, ನಿಮ್ಮ ತೊಂದರೆಗಳನ್ನು ನೋಡ್ಬೇಡ್ರಿ, ಮೊದಲು ಅವರು ಸರಿ ಮಾಡ್ರಿ. ಅದಕ್ಕೆ ನಮ್ಮಂತಕ್ಕೊಂದು ಮಾತಿಲ್ರಿ, ಹೊಟ್ಟಿಲೆ ಹುಟ್ಟಿದವ್ರನ್ನ ಬಿಡಬೇಕು, ಬೆನ್ನಿಲೆ ಬಿದ್ದವ್ರನ್ನ ಬಿಡಬಾರ್ದು ಅನ್ನೋಂಥ. ಬೆನ್ನಿಗೆ ಬಿದ್ದವ್ರಂದ್ರೆ ಅಕ್ಕ ತಂಗಿಗಳು ಎಲ್ಲರೂ ಕೊಟ್ಟಿರ್ತಾರ, ಅವ್ರ ಗಂಡ ತಿರ್ಕೊಂಡು ಅವೇನೋ ಮನೆಗೆ ಬಂದು ಅಂದ್ರೆ ತಮ್ಮ ಮಕ್ಕಳಿಗೆ ಒಂದರ ಕೊರತೆ ಆಗಲಿ, ತಮ್ಮ ಮಕ್ಕಳಿಗೆ ಒಂದೇ ಹಿಂದೆ ಉಳಿಸಿದ್ರು ಆ ಮಕ್ಕಳ ಮೆಟ್ಟಿಗೆ ಹಚ್ಚಬೇಕು. ಯಾಕಂದ್ರೆ ಅವು ಯಾರು ನಂಬೇವು, ನಮ್ಮನ್ನೇ ನಂಬೇವು. ಹಂಗ ನಾವು ಈ ಥರದ ನಮ್ಗೆ ಯಾರೋ ಒಂದು ಏನೋ ಕೇಳಾಕ್ ಬಂದ್ರು ಮಾಡಿದ್ರು ನಮ್ಮಂತೆ ಕಿತ್ತು ಅಂದ್ರೆ ಅದು ಹೊಟ್ಟೆ ಮುಚ್ಚಿಟ್ಕೊಳಂಗಿಲ್ಲ. ಅದೇನು ನಾಳೆ ನಮ್ಗೆ ಇರ್ಲಿಕ್ಕೆ ಬಿಡ್ಲಿ ಅಲ್ಲೇ ಕೊಡುವಂತ ಇಂಥ ಪರಿಭವ ಬುದ್ಧಿಯನ್ನು ಮತ್ತೆ ಬತ್ತಂದ್ರೆ ನಾವೇನಾಗ್ಬಿಡ್ತೇವೆ, ಅಟೇ ಬಿಟ್ಟು ದೊಡ್ಡವರಾಗಿಬಿಡ್ತೇವೆ. ನಿಜ ಪದವಿಯನ್ನು ಹೇಗೆ ಗಳಿಸಬೇಕು, ನಿಜ ಪದವಿಯನ್ನು ಹೆಂಗೆ ಗಳಿಸಬೇಕು ಅಂದ್ರೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿ ತಾಯಿ ಅಂತ ಹೇಳ್ತಾರೆ. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ವಿಷಯಗಳೊಳಗಿದ್ದು ವಿಷಯಗಳ ಗೆದ್ದಳು. ಎಲ್ಲಾದ್ರೂ ಗೆದ್ರು ವಿಷಯಗಳಂದ್ರ ಎಲ್ಲ ಲೌಕಿಕ ಜನರ ಜೊತೆನೇ ಇರ್ತಿದ್ರು, ಆ ವಿಷಯಗಳನ್ನೆಲ್ಲ ಗೆದ್ರು. ಮನದೊಳಗಿದ್ದು ತನ್ನಂತಕ್ಕೂ ಒಳಗೆ ಮನಸ್ಸಿತ್ತು, ಆ ಮನಸ್ಸಿನೊಳಗಿದ್ದು ಮನಸ್ಸೇ ಗೆಲ್ತಿದ್ರು. ತನುವಿನೊಳಗಿದ್ದು ಈ ಶರೀರದೊಳಗೆ ಇದ್ರು, ನಮ್ಗತ್ತಿನ ಕಣ್ಣ ಕಿವಿ ಅದರ ನಮ್ಮೆಲ್ಲರ್ಕಿಂತ ಸುಂದರವಾಗಿದ್ದು ಅದ್ರ ಒಳಗಾಗಿದ್ದು ಸಹಿತ ಆ ತನುವನ್ನ ಗೆದ್ದಿದ್ದು. ಅಂಗ ಸುಖವ ತೊರೆದು ಭವವ ಗೆದ್ದಳು. ನಾವೆಲ್ಲರೂ ಎಲ್ಲಿ ಫೇಲ್ ಆಗ್ತೇವೆ ಅಂದ್ರೆ ಅಂಗ ಸುಖಕ್ಕೆ ಒಳಗಾಗಿನೇ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳಕತ್ತೀವಿ. ಆ ಅಂಗ ಸುಖವನ್ನು ಹೆಂಗ ಒಲಿದು ಬಂದುದು ಅಂಗ ಸುಖ. ಏನು ನಮ್ಗೈತಿ ಏನು ಒಲದು ಬರ್ತೈತಲ್ಲ ಅದು ಅಂಗ ಸುಖ, ಅದನ್ನ ನಾವು ಅನುಭವಿಸೋದು. ಬಯಸಿ ಬಂದುದು ಲಿಂಗದ, ಬಯಸಿ ಬಂದುದು ಲಿಂಗ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಅಂದ್ರೆ ಬಯಸದೇ ಬಂದಿದ್ದಂದ್ರೆ ಏನಪ್ಪ, ನಮ್ಮ ಮನೆ ನಮ್ಮ ಗಂಡದನ ನಮ್ಮ ಹೆಂಡತಿ ಇವು ಬಯಸೋದು ಬೇಡ, ಅವು ಮನೆ ಸಹಜವಾಗಿರ್ತಾವೆ. ನಮ್ಮನೆ ರೊಟ್ಟಿ ಐತಿ ಇಚ್ಛೆ, ನಮ್ಮನೆ ಇರಷ್ಟು ಬಂಗಾರದವ ಬೆಳ್ಳಿ ಅದ ಬಿಟ್ಟು ನಾವು ಇನ್ನೊಬ್ರು ಬಂಗಾರ ಬೆಳ್ಳಿ ಕಡೆ, ಇನ್ನೊಬ್ರು ಹೊಲಗಳ ಕಡೆ ಮನೆ ಕಡೆ, ಇನ್ನೊಬ್ರು ಗಂಡನ ಕಡೆ ಹೆಂಡತಿ ಕಡೆ ಏನೇ ದೃಷ್ಟಿ ಹಾಕಿದೀವಿ ಅಂದ್ರೆ ಅದು ನಾವು ಬಯಸಿ ತಗೊಂಡಂಗದು. ಆ ಬಯಸಿ ತಗೋದು ಏನೈತಲ್ಲ ಅಂಗಭೋಗ. ಅದು ಸಹಜವಾಗಿ ಬರೋದು ಏನೈತಲ್ಲ ಅದು ಲಿಂಗಭೋಗ, ಅದು ಪರಮಾತ್ಮನ ಭೋಗ. ಅಂಗ ಸುಖವ ತೊರೆದು ಭವವ ಗೆದ್ದಳು. ಅಂಗ ಸುಖವ ತೊರೆದು ಅಕ್ಕ ಮದುವೆ ತಾಯಿ ಊಟ ಮಾಡ್ಲಿಲ್ಲನ್ರಿ, ನಿದ್ದೆ ಮಾಡ್ಲಿಲ್ಲನ್ರಿ, ಎಲ್ಲಾನು ಮಾಡಿದ್ರು. ಆದ್ರ ಅವಕ್ಕೆ ಯಾವಕ್ಕೂ ಅಂಟ್ಕೊಳ್ಳಾರ್ದಂಗೆ ಇದೇ ಬೇಕು, ಹಂಗ ಬೇಕು, ಹಿಂಗ ಬೇಕು. ಆ ತತ್ಕಾಲದಲ್ಲಿ ಏನು ಐತಲ್ಲ ಅದನ್ನ ಲಿಂಗಯ್ಯನ ಮಹಾಪ್ರಸಾದ, ಚನ್ನ ಮಲ್ಲಿಕಾರ್ಜುನ ಮಹಾಪ್ರಸಾದ ಸ್ವೀಕಾರ ಮಾಡ್ಕೊಂಡು ಆನಂದವಾಗಿದ್ದುಳಿದು ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ನಿಜ ಪದವಿಯನ್ನು ಮೀರಿದ ಮಹಾದೇವಿಯ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು. ಅಂದ್ರ ನಾವು ಲಿಂಗವನ್ನ ನೋಡುವಂತೆ ಹೆಂಗ್ ನೋಡ್ಬೇಕಂದ್ರ ಲಿಂಗ ಒಡೆದು ಒಳಗೆ ಹೋಗ್ತು ಆ ಒಂದು ಭರದೊಳಗೆ ನಾವು ಲಿಂಗವನ್ನು ನೋಡ್ತಿರ್ಬೇಕು. ಲಿಂಗ ನೋಡಕತ್ತೇವ ಅಂದ್ರ ಲಿಂಗದ ಮಧ್ಯದಾಗ ನೋಡ್ಕೊಂಡು ಏನ್ಬೇಕು, ಲಿಂಗಯ್ಯ ದಾರಿ ಬಿಡು ನೀನು ಹೊಟ್ಟಿ ಒಡೆದು ಒಳಗೆ ಹೋಗ್ತೀನಿ ಅನ್ನೋ ಆ ದಿಕ್ಕಿನೊಳಗೆ ನಾವು ಲಿಂಗವನ್ನು ನೋಡ್ಕೊತಿದ್ರ ಲಿಂಗಾಂಗ ಸಮರಸ ಬೇಗ ಆಗ್ತೈತಿ ನಮಗ.
ಸೊನ್ನಲಾಪುರದ ಸಿದ್ದರಾಮೇಶ್ವರರು ಅಕ್ಕ ಮಹಾದೇವಿ ತಾಯಿಯ ಕುರಿತು ಏನು ಹೇಳ್ತಾರ? ಅಕ್ಕ ಮಹಾದೇವಿ ಅಕ್ಕ ಏನಾದಳು, ಆಕೆ ಏನಾದಳು? ಮತ್ತೆ ಮತ್ತೆ ತನ್ನ ಚಿತ್ತ ಮುಟ್ಟಿದಲ್ಲಿಗೆ ಹೊತ್ತು ಹೊತ್ತು ತೊಳಲುತ್ತಿದ್ದಳು ಅವ್ವೇ. ಮತ್ತೆ ಮತ್ತೆ ತನ್ನ ಚಿತ್ತ ಮುಟ್ಟಿದಲ್ಲಿಗೆ ಹೊತ್ತು ಹೊತ್ತು ತೊಳಲುತ್ತಿದ್ದಳು ಅವೇ. ಅಂದ್ರ ಈ ಚಿತ್ತ ಐತಲ್ಲ ಅದು ಬದ್ಲಾಕೋತಿರ್ತೈತಿ. ಒಂದ್ ಕತೆ ಹೇಳಿದ್ರ ನಗು ಬರ್ತೈತಿ, ಕತೆ ಓದ್ಬಿಟ್ಟು ಈಗ ವಚನ ಹೇಳಕತ್ತಂದ್ರ ಕಣ್ಣೇನು ಸಣ್ಣ ನಿದ್ರೆ ಚಲೋ ಮಾಡ್ತೈತಿ. ಹೌದಲ್ಲ, ಈ ಚಿತ್ತ ಹಿಂಗ ಆಗುದೇನ ಅದು ಬದ್ಲಾಕೋತಿರ್ತೈತಿ. ಅದನ್ನೆಲ್ಲ ಗೆದ್ದು ಆ ಚಿತ್ತ ಪ್ರವೃತ್ತಿಯನ್ನೆಲ್ಲ ಹಿಡಿತದಾಗ ಇಟ್ಕೊಂಡು ಆ ಚಿತ್ತವನ್ನು ಕಂಟ್ರೋಲ್ ಮಾಡಿಸಲಾಗಿ ಏನ್ ಮಾಡ್ತಿದ್ರು? ಸದಾಕಾಲ ತಾಯಿ ಲಿಂಗ ಯೋಗವನ್ನು ಮಾಡ್ತಿದ್ದು. ಅಂದ್ರ ಎಲ್ಲಿ ಮನಸ್ಸಾಗಬಾರ್ದು, ಎಲ್ಲಿ ಹೊಯ್ದಾಡಬಾರ್ದು. ಹಂಗ ಆಲಾರ್ದಂಗೆ ಎಲ್ಲಿರ್ಬೇಕು. ನಮ್ಗ ನೋಡ್ರಿ 3 ದಿವ್ಸ ಮಳೆ ಹತ್ತಲ್ರಿ, 3 ದಿವ್ಸ ಮಳೆ ಹತ್ತ ಒಂದ್ ತರ ಜೈನ್ ಹಾಕದಂಗ ಆಗ್ಬಿಟ್ಟಿತ್ತು. ಮುಂಜಾನೆ ಒಂದು ವಾಕಿಂಗ್ ಹೋಗಿ ಬಂದೇರಿ, ಮತ್ತೆ ಇನ್ನೊಂದು ಹೋಗಿ ಬಂದೆ. ಯಾರು ಸ್ವಲ್ಪ ವಾಕಿಂಗ್ ಹೋಗಿ ಎಲ್ಲ ಗಿಡ ಗಂಟಿ ಎಲ್ಲ ಅದಾಗ ನೋಡ್ಕೊಂಡ್ ಬಂದೇವು. ಅಂದ್ರ ಇದು ಚಿತ್ತ ಚಾಂಪಲ್ಯ. ಇಲ್ಲಿ ಕೂತು ಜೈನ್ ಹಂಗ ಅಕ್ಕ ಮಹಾದೇವಿ ತಾಯಿ ಹೆಂಗಾಗಿರ್ಲಕ್ಕಿಲ್ಲ. ಸಂಬಂಧಿಕರಿಲ್ಲ, ಬಂಧುಗಳಿಲ್ಲ, ಬಳಗ ಇಲ್ಲ. ಮತ್ತ ಅದ್ರಾಗ ಎಲ್ಲಿರ್ತಿದ್ರು ಅವರು? ಎಲ್ಲಾ ಕಡೆ ಧರ್ಮ ಪ್ರಚಾರ ಮಾಡಿ ಬಂದವರು ಓಣಿಯೊಳಗೆ ಒಂದು ಗವಿ ಮಾಡ್ಕೊಂಡು ಮತ್ತೆ ಏಕಾಂತವಾಗಿ ಇರ್ತಿದ್ರು. ಆ ತಾಯಿಗೆ ಹೆಂಗ ಹಾಕಿಲ್ಲ. ನಾವು ಬರೀ ಬಂದು ಒಂದೇ ದಿವಸ ಕಟ್ಟಿಗೆ ಕುಂದ್ರಲಿಕ್ಕೆ ಎಷ್ಟೋ ತ್ರಾಸ ಆಕತ್. ಕಟ್ಟಿಗೆ ಕೂತು ಅವ್ರವ್ರು ಮಾತಾಡ್ಕೊಳ್ಲಿಕ್ಕಂದ್ರೆ ಎಷ್ಟೋ ತ್ರಾಸ ಆಕತ್ ನಮ್ಗೆ. ಆ ತಾಯಿ ಹಂಗಾಗಿರ್ಬೇಕು. ಅದಕ್ಕೆ ಚಿತ್ತ ಚಂಚಲ ಆಗ್ಲಾರ್ದಂಗೆ ಸದಾಕಾಲ ಲಿಂಗ ಪೂಜೆಯಲ್ಲಿ ಇರ್ತಿದ್ಲು. ಚಿತ್ತ ಪರಿಪಕ್ವವಾದಡೆ ಅವನ ಅಂಗದಲ್ಲಿ ಬೇದಿಸಿ ಏನೆಂದು ಅಂಗ ಅನ್ಯಂಗವಾಗದ ಮುನ್ನ ಲಿಂಗನೇ ಆದಳು. ಅಂಗ ಅನ್ಯಂಗವಾಗದ ಮುನ್ನ ಈ ಶರೀರ ನಾಶ ಆಗೋಕ್ಕಿಂತ ಮೊದಲ ಇದು ಅನ್ಯಂಗ ಆಕೈತಿಲ್ರಿ. ಹೌದಲ್ಲ, ನೀರಿನ ಜೋಡಿ ಕೂಡ್ತೈತಿ, ಮಣ್ಣಿನ ಜೋಡಿ ಕೂಡ್ತೈತಿ, ಇದ್ರಾಗಿರಂತ ಗಾಳಿ ಜೋಡಿ ಹೋಗ್ತೈತಿ. ಹೌದಲ್ಲ, ಇದೆಲ್ಲ ಏನಾಕದು? ತುಕುಡಿ ಆಗಿ ಹೋಗ್ತೈತ್ರಿ. ಈ ಹುಡುಗರು ಗೊಂಬೆ ತಂದಿರ್ತಾವ ಆಟ ತರ ಹೊಸ ಇದೆ ಚಂದ, ಅಲ್ಲಿ ಕೈ ಬೇರೆ ಕಾಲು ಬೇರೆ ಒಟ್ಟು ಮಾಡಿ ಹಿಡಿತಾರ. ಹಂಗೆ ಈ ಭೂಮಿ ಒಳಗೆ ಏನ್ ಬರ್ತದ? ಒಟ್ಟು ನಮ್ಮ ಅಂಗಗಳನ್ನ ಅನ್ಯಂಗ ಮಾಡಿಬಿಡ್ತೈತಿ. ಅದು ಆಗೋಕ್ಕಿಂತ ಮೊದಲ ಲಿಂಗನೇ ಆದಳು. ಅಕ್ಕ ಮಹಾದೇವಿ ತಾಯಿ ಏನಾಗಿಟ್ಲು? ಆ ಲಿಂಗನೇ ತಾನಾದಳು. ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅವ್ಯೇತ. ಅಂದ್ರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತಾಯಿ ಯಾರಪ್ಪ ಅಂದ್ರ ಅಕ್ಕ ಮಹಾದೇವಿ ತಾಯಿ. ಎಷ್ಟೊಂದು ದೊಡ್ಡ ಮಾತುಗಳಲ್ಲಿ ಹೇಳ್ತಾರೆ ನೋಡ್ರಿ. ಕಿನ್ನರಿ ಬ್ರಹ್ಮಯ್ಯ ತಂದೆಗಳು ಪರೀಕ್ಷೆ ಮಾಡಿದ್ರು. ಅವರೊಂದು ವಚನದಾಗ ಇನ್ನೊಂದು ಏನ್ ಹೇಳ್ತಾರೆ ನೋಡ್ರಿ. ವಿಷಯಗಳು ನಿರ್ವಿಷಯವೆಂದು ಕರಣಗಳು ಹರಿದವೆಂದು. ವಿಷಯಗಳು ನಿರ್ವಿಷಯಗಳು. ಅಕ್ರು ಎಷ್ಟು ವಿಷಯಗಳನ್ನ ತೀರ್ಸಕ ಆಗುದೇ ಇಲ್ಲ. ಅಕ್ರು ಬೆನ್ನ ಹತ್ಕೊಂಡು ಹೋದ್ರ ದಾಂಡಿ ಕಾಣುದಿಲ್ಲ. ಎನ್ನ ಅಳುಪೆಂಬ ಅರಿವು ಮಡಿತಿಂದು. ಆ ಕಿನ್ನರಿ ಬ್ರಹ್ಮಯ್ಯ ತಂದೆಗಳಿಗೆ ಏನ್ ಅಳಕಿತ್ತಪ್ಪ ಅಂದ್ರ ನಾ ಕೀಳು ಜಾತಿ ಓದೇನಿ. ಅದನ್ನಂತ ಒಂದು ಅಳಕಿತ್ತು. ಅಕ್ಕ ಮಹಾದೇವಿ ತಾಯಿ ಕಿನ್ನರಿ ಬ್ರಹ್ಮಯ್ಯ ಏನಂದ್ರು? ನಿನ್ನಂತ ಸಹೋದರ, ಕಿನ್ನರನಂತ ಅಪ್ಪ ಸಹೋದರ ನನಗೆ. ಅಂದ್ರ ನಾ ಯಾರೀಗ ಅಕ್ಕ ಮಹಾದೇವಿ ತಾಯಿಯ ತಮ್ಮದಿನಿ, ಅಕ್ಕ ಮಹಾದೇವಿ ತಾಯಿಯ ಅಣ್ಣದಿನಿ. ಅಂದ್ರ ನನ್ನ ಏನು ಹಿಂದಿನ ಕೀಳರಿಮೆ ಐತಲ್ಲ, ಆ ಕೀಳರಿಮೆಗಳು ಅಕ್ಕ ಮಹಾದೇವಿ ತಾಯಿಯಿಂದ ತೊಲಗಿ ಹೋಗ್ಬಿಟ್ಟು ಎನ್ನ ಹೃದಯ ಕಲ್ಮಶ ತೊಡೆಯುತ್ತೆಂದು. ಅಂದ್ರೆ ನನ್ನ ಹೃದಯದ ಕಲ್ಮಶ ಅಂದ್ರೆ ಮನಸ್ಸಿನ ಚಂಚಲತೆ. ಆ ತಾಯಿಯನ್ನು ನೋಡಿ ಕಳ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಾವು ಇದೇ ಊರಾಗಿದ್ದವರು, ಇಲ್ಲೇ ಸುತ್ತಮುತ್ತ ಊರನ್ನವ್ರು ನಾವು. ಆ ತಾಯಿ ಹೆಣ್ಣು ಮಗಳ ಅಲ್ಲಿಂದ ಬಂದು ಇಷ್ಟು ಗಟ್ಟಿ ಅದಾಳಂದ್ರ ನಾವ್ ಹೆಂಗ್ ಚಂಚಲವಾಗಿರೋದು? ಯಾರು ಹೆಂಗ್ ಮಾಡ್ತಿರ್ತಾರ ನೋಡ್ಕೊಂಡು ಹಂಗಂಗ್ ಮಾಡ್ತಿರ್ತಾರ. ಹೌದಲ್ರಿ? ಹಂಗ ಈ ಅಕ್ಕ ಮಹಾದೇವಿ ತಾಯಿ ಲಿಂಗಾಂಗಿ ಯೋಗದಾಗ ಇರೋದ್ರ ನೋಡಿ ಇವ್ರು ಎಲ್ಲ ಸುತ್ತಮುತ್ತಾಗಿರೋರು ಅದೇ ಮಾಡಕತ್ತರು. ಮಾಡ್ಕೊಂಡು ತಮ್ಮ ಚಂಚಲತೆಗಳನ್ನು ಕಳೆದರು. ಮಹಾಲಿಂಗ ತ್ರಿಪುರಾಂತಕ ಮಹಾದೇವಿ ಅಕ್ಕಗಳ ಧರ್ಮದಿಂದ ಹಿಂದಣ ಹುಟ್ಟು ಮುರಿಯಿತ್ತು. ನನ್ನ ಹಿಂದಣ ಅನ್ನೋ ಹುಟ್ಟು ಅಂದ್ರ ನನ್ನ ಹಿಂದೆ ಏನಿತ್ತಲ್ಲ, ಯಾವ್ಯಾವ ಬಂಧನಗಳಿದ್ದಲ್ಲ ಆ ಎಲ್ಲ ಬಂಧನಗಳು ದೂರ ಆದವು. ಗಟ್ಟಿವಾಳೆ ಶರಣರು ಏನ್ ಹೇಳ್ತಾರು? ಇದು ಸಮಯ ಕೊರತೆ ಐತ್ರ. ಇವು ಯಾವ ಶರಣರು ತೋಟಲ್ಲ ಅವ್ರ ಬಗ್ಗೆ ಗಟ್ಟಿವಾಳೆ ಶರಣರು ಯಾರು ಅದ್ರ ಬಗ್ಗೆ ಹೇಳ್ಕೊತ ಹೋಗ್ಬೇಕಾಗಿತ್ತು. ಇಲ್ಲಿ ಸಮಯ ಕೊರತೆ ಐತಿ. ಇವತ್ತಿಷ್ಟು ನಾಳೆ ಸ್ವಲ್ಪ ಐತಿ. ಮತ್ತೆ ಲೋಕದ ಅಂದ್ರ ಗಟ್ಟಿವಾಳೆ ಶರಣರು ಭೇಟಿ ಆದಾಗ ಅಕ್ಕ ಮಹಾದೇವಿ ತಾಯಿ ಕೇಳಿದ್ರು, ಅಲ್ಲಣ ಈ ಮತ್ತೆ ಲೋಕದ ಜಡಜೀವಿಗಳು ಹೆಂಗದಾರ ಅಂತ ಕೇಳಿದ್ರು. ಕೇಳೋಣ. ಅವಾಗ ಗಟ್ಟಿವಾಳೆ ಶರಣರು ಹೇಳ್ತಾರವ್ರು ಉತ್ತರ ಕೊಟ್ರು. ಅಯ್ಯ, ಆದಿ ಅನಾದಿಯಿಂದ ತತ್ತ ಮೀರಿ ತೋರುವ ನಿತ್ಯ ನಿರಂಜನ ಗುರುಲಿಂಗ ಜಂಗಮ ಶಿವಶರಣರ ಸತ್ಯ ಸನ್ಮಾರ್ಗವ ಗೊತ್ತಿನ ಮರ್ಯಾದೆಯನ್ನು ಅರಿಯದೆ. ಅಂದ್ರೆ ಗುರು ಲಿಂಗ ಜಂಗಮ ಇವ್ರು ದೊಡ್ಡವರು, ಇವ್ರು ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರ ಮಾರ್ಗದಾಗಿರಬೇಕು. ಈ ಎಲ್ಲಾ ವಿಚಾರಗಳನ್ನು ಬಿಟ್ಟು ಅರಿಯದೆ, ಸತ್ಯ ಸನ್ಮಾರ್ಗದ ಗೊತ್ತಿನ ಮರ್ಯಾದೆಯನ್ನು ಅರಿಯದೆ
ಮರ್ತ್ಯದ ಜಡಜೀವಿ ಪ್ರಾಣಿಗಳ ಹಾಗೆ. ಮರ್ತ್ಯದ ಜಡಜೀವಿ ಪ್ರಾಣಿಗಳಂದ್ರ ನಾಯಿ, ಬೆಕ್ಕ, ಹಂದಿ, ಕಾಗಿ, ಗೂಗಿ ಏನದಲ್ಲ ಮನುಷ್ಯರ ಗತಿ ಇರೋದು. ಮನುಷ್ಯರ ಬಿಟ್ಟು ಉಳಿದು ಆ ಪ್ರಾಣಿ ಪಕ್ಷಿಗಳದಲ್ಲ ಆಕುರ ಗತಿ. ಮರ್ತ್ಯದ ಜಡಜೀವಿ ಪ್ರಾಣಿಗಳ ಹಾಗೆ ಗುಹ್ಯ ಲಂಪಟಕ್ಕೆ ಗುಹ್ಯ ಲಂಪಟಕ್ಕೆ ಇಚ್ಛಿಸಿ ಅಂದ್ರ ನಮ್ಮ ಅಂತಕ್ಕ ಬುಧ, ಗುಹ್ಯ, ಪಾಣಿ, ಪಾದ, ವಾ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಇವು ಕೂಡ ಇಚ್ಛಾ ಪ್ರಕಾರ ಕೆಲಸ ಮಾಡ್ಕೋತ ಹೋಗ್ತಾರ. ಅಂದ್ರ ಇದನ್ನ ಮಾಡಾಕ ಏನ್ ಮಾಡ್ತಾರ? ದಾಸಿ, ವೇಷಿ, ತೊತ್ತು, ಗೌಡಿಯರ ಪಟ್ಟ, ಉಡಿಕೆ, ಸೋವಿಯಂದು. ಅಂದ್ರೆ ಇಲ್ಲಿ ಏನ್ ಹೇಳಕತ್ತಾರಪ್ಪ ಅಂದ್ರ ದೊಡ್ಡವರು ಮತ್ತೆ ಹೆಂಗ ಮಾಡ್ಬೇಕು ತಮ್ಮ ಚಪ್ಪಲ್ ತಿರ್ಸ್ಕೊಳಕ ಅಂದ್ರ ಅಲ್ಲಿ ಏನ್ ಮಾಡ್ತಿದ್ರು? ದಾಸಿಗಳನ್ನ ತಯಾರು ಮಾಡ್ತಿದ್ರು. ಒಳ್ಳೆ ಚಂದನ ಹುಡುಗಿಯರ್ ತಗೊಂಡು ಅವ್ರ ದಾಸಿಯರನ್ನ ಮಾಡಿಬಿಡ್ತಿದ್ರು. ಅಂದ್ರೆ ಕೆಳವರ್ಗದಾಗ ಇರೋರು ತೊಗೊಂಬಂದು ಆ ದೇವ್ರಿಗೆ ಕೇಳಾಕೈತಿ ನೋಡು. ಅಂದ್ರೆ ಯಾರ ಕಡೆ ಹೇಳ್ಸೋದು? ಅದು ಪೂಜಾರಿ ಕಡೆ ಹೇಳಿಸ್ತಿದ್ರು. ಅಲ್ಲಿ ಪೂಜೆ ಯಾರು ಮಾಡ್ತಿರ್ತ ಅವ್ರ ಕಡೆ ಹೇಳ್ಸೋದು. ನಿನ್ನ ಮಗಳ ದೇವ್ರಿಗೆ ಕೇಳಾಕತ್ತಾಳ. ಅವ್ರ ಮನ್ಯಾಗ ಎಲ್ಲಾರ ಮನ್ಯಾಗ ಕಾಡಾಟ ಕಷ್ಟ ಏನ್ ಇರ್ತಾವ್ರಿ ಅಂತಾವ್ ಏನ್ರ ಬಂದಾಗ ಏನೋ ನಿಮ್ ಮನ್ಯಾಗ ಏನೋ ಕಾಡಾಟ ಗುದೈತಿ ಅದೆಲ್ಲ ಹೋಗ್ಬೇಕಾದ್ರ ನಿನ್ನ ಮಗಳು ಕೊಡ್ಬೇಕು. ಯಾರಿಗೆ? ದೇವ್ರಿಗೆ ಕೊಡ್ಬೇಕು. ದೇವ್ರಿಗೆ ತಂದು ದೇವರ ದಾಸಿಯನ್ನಾಗಿ ಮಾಡಿಬಿಡು. ದೇವರ ದಾಸಿಯನ್ನಂದ್ರೆ ಏನ್ರ? ದೇವ್ರಂದ್ರ ಮತ್ತ ಅವ್ರೇ ಹೇಳೋರು ದೇವ್ರಂದ್ರ ಸಮಾಜ, ಯಾರು ಬೇಕಾದರೂ ಉಪಯೋಗ ಮಾಡಬಹುದು. ಅಂದ್ರ ಒಂದು ಮನಿತನ ಬೆಳೆದಾಕ ಹೋಗುವಂತ ಒಂದು ಹುಡುಗಿನ ತಗೊಂಬಂದು ದೇವ ದಾಸಿಯನ್ನ ಮಾಡ್ತಿದ್ರು. ಆ ದಾಸಿ ಹೋಗಿ ಏನಾಗ್ಬಿಡ್ತಿತ್ತು? ವೇಷ ಹಾಕಿತ್ತು, ತೊತ್ತಾಕಿತ್ತು. ಯಾರ ಒಂದು ತುತ್ತ ಅನ್ನ ಹಾಕಿದ್ರೆ ಸಾಕು, ಏನ್ ಬೇಕಾದ್ ಮಾಡೋಂತ. ಅಲ್ಲೇನ ಗೌಡಿಯರ ಪಟ್ಟ ಅಂದ್ರೆ ಏನು ಊರ ಗೌಡ್ರು ಸಾವುಕಾರ ಇರ್ತಾರಲ್ಲ ಅವ್ರ ಪಟ್ಟ. ಅಂದ್ರ ಕೌಶಿಕ ಮಹಾರಾಜರಿಗೆ ತನ್ನ ಸೇವಕಿಯರು ಇರ್ಲಿಲ್ಲ, ಹಂಗ ದೊಡ್ಡವರೆಲ್ಲ ಇಂಥವ್ರೆಲ್ಲ ಇಟ್ಕೋತಿರು ಗೌಡಿಯರ ಪಟ್ಟ. ಮತ್ತ ಉಡುಕಿ ಸೋವಿಯಂದು ಅಂದ್ರ ಉಡುಕಿ ಮಾಡಿ ಕೊಡಬಾರ್ದು. ಅಂದ್ರ ಗಂಡ ಸತ್ತ, ಏನೋ ಅವ್ನು ವಯಸ್ಸಾಗಿ ಏನೋ ಕರ್ಮ ಆಕ್ಸಿಡೆಂಟ್ ಏನೋ ಆಗಿ ಸತ್ತ ಮಗಳಿಗೆ ವಯಸ್ಸಿತ್ತಾರ ಏನ್ ಮಾಡ್ಬೇಕ್ರಿ? ನಾವೆಲ್ಲರೂ ಏನ್ ಮಾಡ್ಬೇಕ್ರಿ? ಮನೆಗೆ ಇಟ್ಕೊಂಡ್ ಕುಂದಿರ್ಬೇಕನ? ಮದುವೆ ಮಾಡಿ ಕೊಡಬೇಕು. ಜೀವನ ಅನ್ನೋದು ದೊಡ್ಡದೈತಿ, ಜೀವನ ಅನ್ನೋದು ದೊಡ್ಡದೈತಿ. ಅಂಥವೇನೋ ಅನಿವಾರ್ಯ ಪರಿಸ್ಥಿತಿಗಳು ಯಾರ ಮನೆ ಯಾಕೆ ಬರ್ಲಿ. ಯಾಕಂದ್ರೆ 1-2 ಮಕ್ಳಿದ್ರು ಚಿಂತೆ ಮಾಡಬೇಡ್ರಿ. 1-2 ಮಕ್ಳಿದ್ರ ನೀವು ಅಕ್ಕನ ಜಾಕಿ ಮಾಡ್ರಿ. ಯವ್ವ ತಾಯಿ ನಿನ್ನ ಮಗಳದಾವಲ್ಲ ಅಕ್ಕನ್ನ ನನ್ನ ಮಕ್ಕಳ ಜಾಕಿ ಮಾಡ್ತೀವ ತಾಯಿ, ನಿನ್ನ ಮಕ್ಕಳೇ ಎಲ್ಲ ತಿಳ್ಕೊ, ನೀವು ಮದುವೆ ಆಗು ಅಂತ ಮಾಡಿಕೊಡ್ರಿ ಸಮಾಜದವ್ರು. ಆ ತಾಯಿಯ ಬದುಕ ಬಂಗಾರ ಆಕೈತಿ. ಹಂಗ ನಾವು ಅದನ್ನ ಏನ್ ಮಾಡ್ತಿದ್ರು? ಹಂಗ ಯಾರ್ಯಾರು ಕಾಣಿಸಾಯ್ತಲ್ಲ ನೆದರಿಟ್ಟು ಬಿಡೋರು. ಹುಡುಕಿ ಮಾಡಿ ಕೊಡಬಾರ್ದು, ಹುಡುಗಿ ಮಾಡಿ ಕೊಡಬಾರ್ದು ಅಂತೇಳಿ ಮುಂದೆ ಆ ತಾಯಿಯನ್ನು ಇವ್ರು ಅನುಭವಿಸ್ತಿದ್ರು. ಅಂತ ಏನ್ ದೊಡ್ಡವ್ರು ಸಾವುಕಾರ ಪಾಪ ಇರ್ತಿದ್ಲ ಆತ ನಮ್ಮ ಮನ್ಯಾಗ ಅಲ್ಲೇ ಕಸಕ್ ಬರ್ಲಿ, ಒಗ್ಯಾಣಕ್ ಬರ್ಲಿ, ನಮ್ಮನ್ಯಾಗ ಬಾಂಡ್ಯಾಕ್ ಬರ್ಲಿ, ಈ ತರ ಎಲ್ಲ ತಪ್ಪು ಮಾರ್ಗವನ್ನು ಹಿಡಿಸ್ತಿದ್ರು. ಇದನ್ನೆಲ್ಲಾ ನೋಡಿ ಬಸವ ತಂದೆಗಳು ಎಲ್ಲದಕ್ಕೂ ಉತ್ತರ, ಎಲ್ಲದಕ್ಕೂ ಪರಿಹಾರ, ಎಲ್ಲದಕ್ಕೂ ದಾರಿಗಳನ್ನ ತೋರಿಸ್ಕೊತ್ ಬಂದ್ರು. ಮತ್ತ ಅದಕ್ಕತ್ತಾರ ಇಂಥದ್ರೊಳಗ ಮುತ್ತು ಕಟ್ಟುದು, ಇದ್ರಾಗ ಯಾರಿಗೂ ಇರ್ಲಕ್ಕಿಲ್ಲ. ಮುತ್ತು ಕಟ್ಟುತ್ತೆ ಅವನು ಚಲೋ ಮಂದಿನ ಮುತ್ತು ಹಾಕೊಳಕತ್ತಾವ್ರಿ. ಆ ತಾಳಿ ಒಳಗೆ ನಡಬರ್ಕೊಂಡ್ ಕೆಂಪಂದ್ ಏನೋ ಹಾಕೋತಾರ ನೋಡ್ರಿ. ಮುತ್ತು ಕಟ್ಟುದು ಏನೋ ಏನೋ ಯಾವ ಒಂದೆರಡು ಹಾಕೋತಾವ. ಇವು ಏನು ಕೇಳಿ ನಮ್ಮ ಇವು ಮುತ್ರಿ. ಮುತ್ತು ಕಟ್ಟುದು ಅಂತಂದ್ರಿ ಆ ಶಬ್ದದ ಅರ್ಥ ಏನು ಗೊತ್ತೈತೇನ್ರಿ? ವೇಷಿ ಅನ್ನ ಸರ್ಟಿಫಿಕೇಟ್ ಇದ್ದಾನೆ. ಫ್ಯಾಕ್ಟ್ರಿ ಒಳಗೆ ನೌಕರಿ ಹೋದವ್ರು ಇರ್ತೈತೆ ನೋಡ್ರಿ, ಒಂದ್ ಏನ್ ಹಾಕ್ತಾರ್ರಿ? ಐಡೆಂಟಿ ಕಾರ್ಡ್. ಇದು ID ಕಾರ್ಡ್ ಇದ್ದಂಗ ಅದು ಮುತ್ತು ಕಟ್ಟುದಂದ್ರ ID ಕಾರ್ಡ್. ಆಕಿ ನೋಡಿದ್ರೆ ಸಾಕು ಅದಂತ ಈಕಿ ಹೆಣ್ಮಗಳು ಸುಮಾರದಾಳ, ಈಗಿನ ಯಾರಾದ್ರೂ ಬಳಸಬಹುದು ಅಂದಂಗದು. ಅಂತವ್ರು ಯಾರು ನಿಮ್ ಎದುರಿ ಬಂದ್ರ ಸ್ವಲ್ಪ ತಿಳಿಸಿ ಹೇಳ್ರಿವ, ಅಪ್ಪ ಮೊದಲ ತೆಗಿಸಿಬಿಡ್ರಿ. ಅದು ಯಾರ ಹೆಸರು ಮೇಲೆ? ದೇವ್ರ ಹೆಸರು ಮೇಲೆ. ದೇವ್ರ ಹೆಸರು ಮೇಲೆ ಮುತ್ತು ಕಟ್ ಅದ ನೋಡ್ರ. ನಮ್ಮ ಅವ್ರ ಹೆಸರು ಹೇಳೋದ್ ಬೇಡ, ಅವ್ರು ದೊಡ್ಡ ಮಂತಂದವ್ರು ಅಣ್ಣ. ಅವ್ರು ನೋಡಿದೆವು, ಇವ್ರು ಹೇಳಿದ್ರು ಇದು ಗುರುಗಳ ಈ ಅವ್ವ ಅದಾಳ, ಅವ್ರ ಮ್ಯಾಗ ಪಾಲಿಕೆ ಅದಾವತ್ತ, ಇದು ಅದಾವತ್ತ, ಏನೋ ದೇವ್ರು ಬರ್ತೈತೆ ಮುತ್ತು ಕಟ್ಕೊಂಡಾಳ. ಕುತ್ಕೊಂಡು ಚಲೋತೆ ತಿಳಿಸಿದೆ. ಯವ್ವ ಹೆಂಗವ್ವ ನೀ ದೊಡ್ಡ ಮಂತಂದಕ್ಕಿದಿ ಹಿಂಗಂದ್ರ ಅದು ವೇಷಿ ಅನ್ನಂಗ. ಮತ್ತ ಆಕಿ ಯಾರು ಸಾಮಾನ್ಯ ಹೆಣ್ಮಗಳು ಅಂದ್ರೆ ಹೆಡ್ ಮಾಸ್ತರ್ ತಿದಾಳ, ಬರೀ ಮಾಸ್ತರ್ ತಲೆ ಹೆಡ್ ಮಾಸ್ತರ್ ತಿದಾಳ. ಅಂದ್ರ ಅಂತ ಅಜ್ಞಾನದಾಗದಾರತ್ತ. ಅಂದ್ರ ದೇವ್ರ ಹೆಸರ ಮೇಲೆ ಎಂತಿಂತ ಮೋಸಗಳು, ಎಂತಿಂತ ಅನ್ಯಾಯಗಳಾಗ್ತಾವ ನೋಡ್ರಿ. ಅದಕ್ಕೆ ಆ ತಾಯಿ ಹೇಳಿದ್ರೆ ಏನ್ ಮಾಡಿದ್ರು ಗೊತ್ತದೇನ್ರಿ? ಹೂನ್ರಿಪ್ಪ ಅಂದು ಹೊಳ್ಳಿ ನಮ್ ಫೋನು ಬ್ಲಾಕಿ ಹಾಕ್ಬಿಟ್ಲು, ನಮ್ ಸಂಪರ್ಕ ಬಿಟ್ಬಿಟ್ಲು. ಅವ್ರ ಮನೆಯವ್ರಿಗೆ ಸತ್ಯ ಹೇಳ್ಬಿಟ್ಟು ಆ ಸ್ವಾಮಿ ಸುಮಾರ ಅಂತ ಹೊರಗಡ್ತೇ ಬಿಟ್ಲು. ಬರೀ ತಪ್ಪ ಹೇಳ್ತಾನ ಮಾತನ. ಅಂದ್ರ ಇಂಥವ್ರು ಅದಾರ, ಇಂಥ ಅಜ್ಞಾನಿಗಳದಾರ. ಅದಕ್ಕ ಹುಡುಕಿ ಸೋಬಿ ಎಂದು ಮಾಡಿಕೊಂಡು ಮಾಡಿಕೊಂಡು ಅಕ್ಕರ್ನೆಲ್ಲ ಬುಂಜಿಸಿ ಉಪಯೋಗ ಮಾಡಿಕೊಂಡು ಶಟಸ್ಥಲ ಬ್ರಹ್ಮಾನಂದವ ಹೇಳುವ ಕೇಳುವ ಇಂಥವೆಲ್ಲ ಹೊಲಸು ಕೆಲಸನೂ ಅವ್ರ ಜೋಡಿ ಮಾಡಿ ಮತ್ತೆ ಬಂದು ಏನ್ ಹೇಳ್ತಾರ? ಶಟಸ್ಥಲ ಬ್ರಹ್ಮೆಗಳು. ಇಲ್ಲಿ ನೋಡ್ಕೊ ಆಧ್ಯಾಯದಿಂದ ಮೂಲಾಧಾರದಿಂದ ಆಧ್ಯಾತ್ಮಕ 6 ಶಟಸ್ಥಲ ಬ್ರಹ್ಮ ತರ ಅಂದ್ರೆ 6 ಚಕ್ರವನ್ನು ಮೀರಿದವ್ರಂದಾಗ ಶಟಸ್ಥಲ ಬ್ರಹ್ಮಾನುಭವ ಹೇಳುವ ಕೇಳುವ ಮೂಲ ಭಕ್ತಿಯರ ಕಂಡು ಎನ್ನ ಮನ ನಾಚಿತ್ತು.
ಹೇಳುವತ್ನಾಗರೆ ಚಲೋ ಕತಿ 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 ಹೇಳ್ತಾನ, ಮತ್ತೆ ಮಾಡ್ದಲ್ಲ ಅಂತ ಸಣ್ಣ ಸಣ್ಣ ಹೊಲಸು ಕೆಲಸ ಮಾಡ್ತಾನ. ನ್ಯಾಯ ಮಾಡೋರ್ಪ ಅನ್ನೋರು ಏನು ಎಂತೆಂಥ ಮಾತುಗಳು ಬರ್ತಾವ ಅವ್ರ ಬಾಯಾಗ, ಮತ್ತೆ ಹೊಲಸು ಇಂಥವು ಎಲ್ಲರೂ ಮಾಡಿ ಅಂದ್ರೆ ಎಲ್ಲರೂ ಹಂಗೆ ಇರೋದಿಲ್ಲ, ಎಲ್ಲ ಗುರುಗಳು ಹಂಗೆ ಇರುವುದಿಲ್ಲ. ಆರ 100ಕ್ಕ ಹೆಚ್ಚಿನವರು ಇಂಥ ತಪ್ಪು ದಾರಿಯೊಳಗಿರ್ತಾರೆ. ಅವ್ರಿಗಂತ ಮೂಲ ಬೊಕ್ಕಿಯರು ಅಂದ್ರೆ ಎಲಿವಿನ ಒಡದ್ ತುಕಡಿದ್ದಂಗತ್ತ. ಮೂಳ ಬೊಚ್ಚಿಯರು ಎನ್ನ ನೋಡಿ ಎನ್ನ ಮನ ನಾಚಿತ್ತು. ಅವ್ವ ನೀಲವ್ವನ ಮೋಹದ ಮಗಳೇ ಅಂದ್ರ ಅಕ್ಕ ಮಹಾದೇವಿ ತಾಯಿ ಯಾರಂದ್ರ ಬಸವಣ್ಣನವ್ರು ಹೇಳ್ತಿ ನೀಲಮ್ಮ ತಾಯಿಯರ ಮೋಹದ ಮಗಳತ್ತ. ಅವ್ವ ನೀಲವ್ವನ ಮೋಹದ ಮಗಳೇ, ಅಪ್ಪ ಬಸವಣ್ಣನ ಸುಚಿತ್ತದ ಪುತ್ರಿಯೇ ಅಂದ್ರ ಸುಜ್ಞಾನದ ಪುತ್ರಿಯೇ, ನಿಷ್ಕಳಂಕ ಸದ್ಗುರು ಪ್ರಭುದೇವರ ಸತ್ಯದ ಸೊಸೆಯೇ. ಪ್ರಭುದೇವರ ಸೊಸೆ, ಪ್ರಭುದೇವರ ಮಗ ಯಾರು? ಲಿಂಗಯ್ಯ. ಲಿಂಗಯ್ಯನ ಹೆಂಡತಿ ಯಾರು? ಅಕ್ಕ ಮಹಾದೇವಿ ತಾಯಿ. ಅದಕ್ಕೆ ಪ್ರಭುದೇವರಿಗೆ ಸೊಸೆ ಆಗಿದ್ದಿರ್ತ. ನಿಷ್ಕಳಂಕ ಸದ್ಗುರು ಪ್ರಭುದೇವರ ಸತ್ಯದ ಸೊಸೆಯೇ, ಅಣ್ಣ ಮಡಿವಾಳಣ್ಣನ ಭಾವ ಚನ್ನಮಲ್ಲಿಕಾರ್ಜುನನ ಅಂದಾಂಗಿ ಅಂತ. ಅಂದ್ರ ಮಡಿವಾಳದವ್ರು ಎತ್ತಿ ಬೆಳೆದಿರತ್ತ, ಸ್ವಾದರ ಮಾವತ್ ಇದ್ದಿರತ್ತ ಅವ್ ಲಿಂಗಯ್ಯ. ಸ್ವಾದರ ಮಾವತ್ ಕರಿತಿದ್ರತ್ತ ಅವ್. ಅಂದ್ರ ನಮ್ಮ ಅವ್ವನ ಅಣ್ಣ ಹತ್ತಿದ್ರತ್ತ. ಅವ್ರ ಅವ್ವ ಯಾರ ಅಂದ್ರ ಚನ್ನಮಲ್ಲಿಕಾರ್ಜುನ ಅರ್ಧಾಂಗಿ. ಏನು ಅಣ್ಣ ಮಡಿವಾಳಣ್ಣನ ಭಾವ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿಯೇ. ಅವ್ರ ಭಾವ ಏನದಲ್ಲ ಮಡಿವಾಳಯ್ಯನ ಭಾವ, ಅವನು ಹೇಳ್ತೀನಿ ಏನು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಡ ಹುಟ್ಟಿದವಳೆ ಅಂದ್ರೆ ಗಟ್ಟಿವಾಳಯ್ಯನವರ ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಅದು ನನ್ನ ಒಡ ಹುಟ್ಟಿದವಳೆ ಎನ್ನಕ್ಕ ಮಹಾದೇವಿ ಕೇಳವ್ವ, ಮರ್ತ್ಯದ ಜಡಜೀವಿಗಳು ಭ್ರಷ್ಟರು ಬಾಳುವೆ ಇಂತಿರ್ತದ. ಅಂದ್ರೆ ಹೇಳುದೊಂದು ಮಾಡ್ತಾವು, ಮುಂದೆ ಕ್ರಿಯೆ ಒಳಗೊಂದು ಮಾಡ್ತಾರ. ನಡೆ ನುಡಿ ಒಂದಿಲ್ಲಾರ್ದವ್ರಾಗಿರ್ತಾರ. ವೀರಗಣಾಚಾರಿ ಮಡಿವಾಳ ಮಾಚಿ ತಂದೆಗಳು ಅಕ್ಕ ಮಹಾದೇವಿ ತಾಯಿಯ ಕುರಿತು ಏನ್ ಹೇಳ್ತಾರ ನೋಡ್ರಿ. ಕಾಮಿಯಾಗಿ ಕಾಮಿಯಾದಳು, ಸೀಮೆಯಲ್ಲಿರ್ದು ನಿಸ್ಸೀಮೆಯಾದಳು, ಭವಿಯ ಸಂಗವ ತೊರೆದು ಭವಬಾಧೆಯ ಹರಿದಳು, ಬಸವಣ್ಣನೇ ಗತಿ ಎಂದು ಬರಲು. ಅಕ್ಕ ಮಹಾದೇವಿ ತಾಯಿ ಯಾರ ಗತಿ ಅಂತ ಬಂದಳ್ರಿ ಕಲ್ಯಾಣ ಬರ್ಬೇಕಾದ್ರ? ಬಸವಣ್ಣನೇ ಗತಿ ಎಂದು ಬರಲು ನಾನು ಮಡಿಹಾಸಿ ನಡೆಸಿದೆ. ಅಂದ್ರ ಒಳಗೆ ಬರುತ್ತೆ ಮಡಿಹಾಸಿ ನಡೆಸಿದ್ರಿ. ಮಡಿಹಾಸಿ ನಡೆಸಿದೆ, ನಡೆಯುವುದಕ್ಕೆ ಹಾಸಿದ ಮಡಿಯ ಸರ್ವಾಂಗಕ್ಕೆ ಹೊದ್ದಳು. ಇದೊಂದು ಆಧಾರ ನಮಗರೆ. ಅಂದ್ರ ಅಕ್ಕ ಮಹಾದೇವಿ ತಾಯಿ ಕೌಶಿಕನ ಅರಮನೆಯಿಂದ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಚರ್ಚೆ ಮುಗಿಯುವವರೆಗೆ ಮಾತ್ರ ದಿಗಂಬರೇ ಆಗಿದ್ಲು. ಅಂದ್ರೆ ಒಂದು 10-15 ದಿವಸ. ಆಮೇಲೆ ಅದು ನಡೆಯುವುದಕ್ಕೆ ಹಾಸಿದ ಮಡಿಯ ಸರ್ವಾಂಗಕ್ಕೆ ಹೊದ್ದಳು. ಬಸವ ತಂದೆಗಳ ಅನುಗ್ರಹದಿಂದ ಅದನ್ನ ಅದೇ ಬಟ್ಟೆಯನ್ನು ಉಟ್ಕೊಂಡ್ಳು. ಮುಂದೆ ಇಡೀ ಜೀವನವೆಲ್ಲ ಬಟ್ಟೆ ಉಟ್ಕೊಂಡಳು ಅನ್ನಕ್ಕೆ ನಮಗೆ ಇದೊಂದು ಆಧಾರ ಇದೆ. ಆ ಮಡಿಯ ಬಯಲಿನೊಳಗೆ ನಿರ್ವಯಲಾದಳು. ಮತ್ತು ಹೊಳೆ ಆ ಮಡಿ ತೆಗೆದೋಗಿಲಿಲ್ಲ. ಆ ಉಟ್ಕೊಂಡು ಮಡಿಯೊಳಗ ಅಂದ್ರೆ ಆ ಬಟ್ಟೆ ಒಳಗ ತಾನು ಲಿಂಗೈಕ್ಯ ಆದ್ಲು. ಅಂದ್ರೆ ಸಾಯುವವರೆಗೂ ಬಟ್ಟೆನ ಹಾಕೊಂಡೇ ಇದ್ಲು ಅನ್ನಂತ ಅರ್ಥ. ಆ ಮಡಿಯ ಬಯಲಿನೊಳಗೆ ನಿರ್ವಯಲಾದಳು. ಕಲಿದೇವರ ದೇವ ಮಹಾದೇವಿ ಅಕ್ಕಗಳ ನಿಲವ ಕಂಡು ಬದುಕಿದೆನು. ನನ್ನ ಬದುಕಾಕ ಆಶ್ರಯ ಯಾರಪ್ಪ? ಯಾಕಂದ್ರ ಅಲ್ಲಮ್ಮ ಮಡಿವಾಳ ಮಾಚಿ ತಂದೆಗಳಂದ್ರ ಬಹಳ ಕೋಪಿಷ್ಟ್ರು, ಬಹಳ ಗಣಾಚಾರಿಗಳು. ಒಂದು ಸ್ವಲ್ಪ ಇದಾದ್ರೂ ತಳ್ಕೊತಿದ್ಲ. ಆದ್ರೂ ಒಳಗೊಮ್ಮೆ ಮನ್ಸುದು ಏನಪ್ಪ ಇಂತ ಏನದು ನನ್ನ ಜೀವನ ಎದಕ್ಕತ್ತಿವ್ರು. ಆದ್ರ ಅಕ್ಕ ಮಹಾದೇವಿ ತಾಯಿಯ ನಿಲುವನ್ನು ನೋಡಿ ನಾ ಬದುಕಿದ್ಯಾ ಅಂತ ಹೇಳ್ತಾರೆ. ಹೆಂಗ ಅಕ್ಕ ಮಹಾದೇವಿ ತಾಯಿಯವರು ಕಲ್ಯಾಣಕ್ಕೆ ಬಂದು ಒಂದು 10-12 ವರ್ಷಗಳನ್ನು ಕಳೆದ್ರಲ್ಲಿ ಕಲ್ಯಾಣದಲ್ಲಿ. ಅಲ್ಲೇ ಕಲ್ಯಾಣದೊಳಗ 10-12 ವರ್ಷ ಕಳೆದ್ರು. ಕಳೆದು ಅಲ್ಲೆಲ್ಲ ದಿವಸ ಏನೇನು ಕಾಯ್ಕೊಂಡ್ ಮಾಡ್ತಿದ್ರು ಮನೇನ ಹೇಳೈತಿ. ಸುತ್ತಮುತ್ತಿನ ಎಲ್ಲ ಊರುಗಳಿಗೆ ಹೋಗಿ ಧರ್ಮ ಪ್ರಸರಣವನ್ನು ಮಾಡುದು, ಲಿಂಗ ತತ್ವವನ್ನು ಬೋಧನೆ ಮಾಡುದು. ಹೆಂಗ ಪ್ರವಚನ ಹೆಂಗೆ ಯಾರೇ ಪ್ರವಚನ ಕರೆದಲ್ಲಿ ಹೋಗಿ ಇರುವುದು. ಒಂದೊಂದು ಊರಿಗೆ ಹೋದ್ರು ದಿವಸ ಹೋಗುದು ಬರೋದು ಮಾಡ್ತಿದ್ದಿಲ್ರಿ ಅವರು. 20 ಕಿಲೋಮೀಟರ್ ಹೋಗುದು ಬರೋದು ಹೆಂಗ ನಡ್ಕೊತ ಹೋಗುದು. ಅಲ್ಲೇ ಇದ್ದ ಊರೇ ಮುಗಿಸಿ ಊರೇ ಶುದ್ಧ ಮಾಡಿ ಹೊಳ್ಳಿ ಬರ್ತಿದ್ರು. ಹಂಗ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರ, ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು. ಅಕ್ಕ ಮಹಾದೇವಿ ತಾಯಿ ಅನುಭವ ಮಂಟಪಕ್ಕೆ ಬಂದ್ರ ನಂತರ ಬಟ್ಟೆಯನ್ನು ಉಟ್ಕೊಂಡಿದ್ರು ಅನ್ನಕ್ ಮಡಿವಾಳ ಮಾಚಿ ತಂದೆಗಳು ವಚನ. ಆಮೇಲೆ ಅಕ್ಕ ಮಹಾದೇವಿ ತಾಯಿ ತನ್ನ ಸ್ವಂತ ವಚನ, ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗಕ್ಕೆಂದು. ಏನು ಮಾಡಿದ್ರು ಅದು ಯಾರಿಗೆ ಮಾಡ್ತೀನಿ? ಲಿಂಗಕ್ಕೆಂದು. ನೋಡುವೆ ನಾನು ಲಿಂಗಕ್ಕೆಂದು. ಏನ್ ನೋಡಿದ್ರು ಅದು ಏನ್ ನೋಡ್ತೀನಿ? ಲಿಂಗನೇ ನೋಡ್ತೀನಿ. ಮಾಡಿಯೂ ಮಾಡದಂತೆ ತಿಪ್ಪೆ ನೋಡ ಆನು ಚೆನ್ನ ಮಲ್ಲಿಕಾರ್ಜುನ ದೇವರ ಒಳಗಾಗಿ 10ರೊಳಗೆ 11ಆಗಿಪ್ಪುದನು ಏನು ಹೇಳುವೇನಯ್ಯ. 10ರೊಳಗೆ 11ಆಗಿಪ್ಪುದು ಅಂದ್ರ ಇಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲಾರು ನೋಡಿ ಕೂಡಿ ಇವರು ಒಬ್ಬರೇ ಆಗ್ಬಿಟ್ಟಿದ್ರು.
ಅಲ್ಲಿ ಅಕ್ಕ ಮಹಾದೇವಿ ತಾಯಿ ಉಡ್ದಾಡಿಯಿಂದ ಬಂದಾರ, ಹೆಣ್ಮಗಳು ಹರಿದ ಹುಡುಗಿ ಇಂತ ಯಾವ ಭಿನ್ನತೆಗಳಿಲ್ಲ. ಎಲ್ಲಾರು ಹೆಂಗಾಯ್ತು, ಒಬ್ರು ಸೊಸಿ ಹತ್ತಿದ್ರು, ಒಬ್ರು ಅಕ್ಕ ಹತ್ತಿದ್ರು, ಒಬ್ರು ತಂಗಿ ಹತ್ತಿದ್ರು, ಒಬ್ರು ಮಗಳು ಹತ್ತಿದ್ರು. ಹಿಂಗೆ ಎಲ್ಲಾನು ಸಂಬಂಧದೊಳಗೆ 10ರೊಳಗ 11 ಈ ಅನುಭವ ಮಂಟಪದಲ್ಲಿ ಈ ಶರಣ ಸಂಕುಲದಲ್ಲಿ ಇದ್ಯಾ ಅಂತ ಹೇಳ್ತಾರೆ. ಕಲ್ಯಾಣದ ಸುತ್ತಲಿನ 50-60 ಕಿಲೋಮೀಟರ್ ತಕನು ಏನು ಊರುಗಳು ಬರ್ತಾವಲ್ಲ, ಎಲ್ಲಾ ಊರುಗಳಿಗೆ ಧರ್ಮ ಪ್ರಚಾರವನ್ನು ಮಾಡ್ಕೋತ ಅಕ್ಕ ಮಹಾದೇವಿ ತಾಯಿ ಅವರು ಇದ್ರು. ತಮ್ಮ ಸ್ವಯಕ್ತಿಕ ಸಾಧನೆಯನ್ನು ಮಾಡ್ತಿದ್ರು, ಧರ್ಮ ಪ್ರಚಾರನೂ ಮಾಡ್ತಿದ್ರು. ಅದಕ್ಕಿಂತ ದೂರ ಊರುಗಳಿಗೆ ಹೋಗಕ್ ಹಾಕಿಲ್ಲ. 50-60 ಕಿಲೋಮೀಟರ್ ಅಂದ್ರೆ ಹೋಗಾಕ ಒಂದ್ ದಿವ್ಸ, ಬರಾಕ ಒಂದ್ ದಿವ್ಸ, ಅಲ್ಲಿ ಒಂದ್ ತಿಂಗಳ ಇರ್ತಿದ್ರು. ಹಿಂಗ ಆಗಿ ಒಂದ್ ದಿವ್ಸ ಗುರು ಬಸವ ತಂದೆಗಳ ಹತ್ರ ಅಕ್ಕ ಮಹಾದೇವಿ ತಾಯಿ ಕೇಳ್ತಾರೆ, ಅಪ್ಪರೇ ಮತ್ತ ಇಲ್ಲಿ ಸುತ್ತ ಹಿಂಗ 50-60 ಕಿಲೋಮೀಟರ್ ಎಲ್ಲಾ ಊರಾಗೂ ನಾ ಧರ್ಮ ಪ್ರಸಾರ ಮಾಡೋ ಕೆಲಸ ಮುಗಿತು. ಮತ್ ನನಗೂ ಒಂದ್ ಕಡೆ ಮಾರ್ಗ ತೋರಿಸ್ರಿ, ನಾನು ಧರ್ಮ ಪ್ರಸಾರ ಮಾಡ್ಕೋತ ಯಾಕಡೆ ಹೋಗ್ಬೇಕು ನನಗೆ ಹೇಳ್ರಿ ಅಣ್ಣ. ಅವಾಗ ಭಾಳ ಚಲೋ, ಇಲ್ವಾ ಇಲ್ಲೇ ಇದ್ಬಿಡು, ಸುಮ್ಕ ಆ ಕಡೆ ಎಲ್ಲಿ ಹೋಗಿ ಹೆಣ್ಮಗಳು ಅಂದ್ರು. ಇಲ್ಲಪ್ಪಾಜಿ ಇಲ್ಲೇ ಹಾಕಿರ್ಲಿ, ಯಾಕಂದ್ರೆ ಇಲ್ಲಿ ವಯಸ್ಸದಾರ, ಇಂಥ ಹಿರಿಯರ್ ಅದಾರ, ಮೋಳಿಗೆ ಮಾರಯ್ಯನವರು ಹಿರಿಯರ್ ಅದಾರಲ್ಲ, ಹಿರಿಯರ್ ಇದ್ದರು. ಮತ್ತೆ ಇಲ್ಲಿ ಕಲ್ಯಾಣದ ಭಾಳ ಮಂದಿನೂ ಅದಾರ. ಇಲ್ಲಿ ಸಮೀಪದಾಗ ಕೆಲಸ ಮಾಡ್ತಾರ. ನನಗಿನ್ನ ವಯಸ್ಸೈತಿ, ನನಗೆ ಧರ್ಮ ಪ್ರಸಾರ ಮಾಡಕ್ಕೆ ಒಂದ್ ಕಡೆ ಅವಕಾಶ ಮಾಡಿಕೊಡು, ಆ ಭಾಗದಾಗ ಹೋಗಿ ನಾನು ಧರ್ಮ ಪ್ರಸಾರ ಮಾಡ್ತೀನಿ. ಅವಾಗ ಬಸವ ತಂದೆಗಳು ಹೇಳ್ತಾರ, ನೋಡುವ ಈ ಅನುಭವ ಮಂಟಪದ 2 ಯುವರತ್ನಗಳು, 2 ಸ್ತ್ರೀ ಕುಲದ ಯುವರತ್ನಗಳು ಯಾರಪ್ಪ ಅಂದ್ರ, ಒಂದು ದಾನಮ್ಮ ತಾಯಿ, ಒಂದು ಅಕ್ಕ ಮಹಾದೇವಿ ತಾಯಿ, ನೀವು ಇಬ್ಬರದಿರಿ. ಈಗಾಗಲೇ ದಾನಮ್ಮ ತಾಯಿಗೆ ಇಲ್ಲೇ ಇದ್ರು, ಈ ಅಕ್ಕ ಮಹಾದೇವಿ ತಾಯಿ ಮಾಡಿದ ಕೆಲಸನೇ ಅವರು ಮಾಡಿದ್ರು, ಸುತ್ತ ಎಲ್ಲ ಧರ್ಮ ಪ್ರಚಾರ ಮಾಡ್ತಿದ್ರು. ಅವಾಗ ಬಸವ ತಂದೆಗಳಿಗೆ ಮತ್ತೆ ಇಲ್ಲೆಲ್ಲ ಊರು ಮುಗಿದ್ರು, ಎಲ್ಲಿ ಹೋಗು ನೋದ್ ಕೇಳೋಣ. ಅವ್ರು ಏನ್ ಹೇಳಿದ್ರು, ನೀನು ನಿಮ್ಮ ಊರಿಗೆ ಹೊಳ್ಳಿ, ಅವ್ರ ಊರು ಯಾವ್ದ್ರಿ? ಉಮರಾಣಿ. ನಿಮ್ಮ ಊರಿಗೆ ಹೊಳ್ಳಿ ಹೋಗಿ ಲಗ್ನ ಆಗಂದ್ರು. ಯಪ್ಪ ನಾವು ಅಲ್ಲಿ ಅಂದ್ರು, ಇಲ್ಲ ಅದು ಸಂಗೈನ ಆಜ್ಞೆ ಹಂಗೈತಿ, ನೀನು ಊರಿಗೆ ಹೋಗಿ ಲಗ್ನ ಎಂದಿನ ಹಂತಾದೇ ನಡೆಸಿರ್ತಾನ ಮಾಡಿ ಗಂಡ ಹೆಂಡತಿ ಇಬ್ರು ಕೂಡ ಧರ್ಮ ಪ್ರಚಾರ ಮಾಡ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಗುಡ್ಡಾಪುರ ತಾಯಿ ದಾನಮ್ಮ ತಾಯಿ ಬಂದ್ರು, ಕಲ್ಯಾಣ ಮಹೋತ್ಸವ ಮಾಡ್ಕೊಂಡ್ರು. ವಿಶ್ವದಲ್ಲಿಯೇ ಪ್ರಥಮ ಸಾಮೂಹಿಕ ವಿವಾಹವನ್ನು ನಡೆಸಿದ್ದು ಗುಡ್ಡಾಪುರ ದಾನಮ್ಮ ತಾಯಿ. ಅದಕ್ಕಿಂತ ಮೊದಲು ಸಾಮೂಹಿಕ ವಿವಾಹ ಇದ್ದಿದ್ದಿಲ್ಲ. ಅದಕ್ಕೆ ನಾವೆಲ್ಲರೂ ಕಲ್ಯಾಣ ಹಬ್ಬದಾಗ ಇರೋರು ಈ ತರ ಮಾಡ್ಬೋದಾ, ಅದನ್ನ ವಿಚಾರ ಮಾಡಿ. ಕೋತುಗಳವರು, ಗುಂಡಿಯರು, ಚೌಗಲಾರು, ಒಟ್ರು ಅಂತಂದ್ರೆ ಯಾರ್ದಾರ ಒಂದ್ ಮನ್ಯಾಗ ಕಾರ್ಯ ಇದ್ದಾಗ ಮತ್ತೊಂದು ಹಾಕಿ ಒಂದ್ರಾಗ ಒಂದ್ ಜೋಡಿಸ್ಬೋದಾ ವಿಚಾರ ಮಾಡ್ರಿ. ಇಲ್ಲೊಬ್ರು ಇವ್ರು ಅದಾರ, ಯಾರ್ರಿ? ಅಣ್ಣಾ ಹಜಾರೆ ಅವರು ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಆ ಭಾಗದೊಳಗೆ ಮಳಿ ಇದ್ದಿದ್ಲ, ಅಲ್ಲೆಲ್ಲ ಗಿಡಗಳು ಹಚ್ಚಿಸಿ ಮಾಡಿ, ಕೆರೆಗಳು ತೋಡಿಸಿ, ಹರಿ ನೀರನ್ನೆಲ್ಲ ನಿಂದಿರಿಸಿ ಮಾಡಿ ಬಹಳ ದೊಡ್ಡ ಕ್ರಾಂತಿ ಮಾಡ್ಯಾರ ಅಣ್ಣಾ ಹಜಾರೆ ಅವ್ರ ಊರು ನೋಡಾಕ ಜಗತ್ತಿನಿಂದ ಬೇರೆ ದೇಶದಿಂದ ಬರ್ತಾರತ್ತ. ಅಲ್ಲಿ ಕೆಟ್ಟ ಗುಡ್ಡಗಾಡು ಪ್ರದೇಶ, ಅಲ್ಲೆಲ್ಲ ನಂದನ ವನ ಆಗಿ ಹೋಗ್ತದೆ, ಯಾರಿಗೂ ಏನು ಕೊರತೆ ಇಲ್ಲ. ಹಂಗೆಲ್ಲರೂ ಪರಿವರ್ತನೆ ಮಾಡ್ಯಾರ. ಅಲ್ಲಿ ಅವ್ರ ಊರಾಗ ಒಂದು ಏನ್ ರೂಲ್ಸ್ ಐತಿ ಗೊತ್ತೈತೇನ್ರಿ? ವರ್ಷಕ್ಕೆ ಒಂದೇ ದಿವ್ಸ ಲಗ್ನ, ವರ್ಷದಕ್ಕೆ 4 ದಿವ್ಸ ಕುಬ್ಸ, 3 ತಿಂಗಳು 1 ದಿವ್ಸ ಕುಬ್ಸ, ಯಾರ್ಯಾರ ಮನ್ಯಾಗ ಹೊಟ್ಲದಾರ ಒಟ್ಟರು ಒಮ್ಮೆ ಕುಬ್ಸ ಮಾಡ್ಬಿಡುದು. ಅಂದ್ರ ಯಾಕೆ ಇದನ್ನ ಮಾಡ್ತಾರಪ್ಪ ಅಂದ್ರ, ಅದನ್ನ ನೀವು ಮಾಡಾಕತ್ತೀರಿ ಪಟಕನ ಯಾದಿನ ಶಾದಿ ಮುಗಿಸಿ ಮಧ್ಯಾಹ್ನ ಬರ್ತಾರ, ಸಂಜೆ ತಕ ಮುಗಿಸಿ ಹೊಕ್ಕಿರಿ. ಆದ್ರೆ ಇದಕ್ಕಿಂತ ಸರಳ ಅವ್ರು ಮಾಡ್ಯಾರ. ಹಂಗ ನಾವು ಮಾಡ್ಬೋದಾ? ಇವ್ ನೋಡ್ರಿ, ಈಗ ಗಟ್ಟಿ ಮಾಡಿ 2 ಕೂಡ ಒಂದೇ ದಿವ್ಸ ಗಟ್ಟಿ ಮಾಡಿದ್ರೆ ಏನಕ್ಕದ? ಇವ್ರು ಕುಂಬಾರ ಅದಾರ, ಇವ್ರು ಬಡಿಯಾರ ಅದಾರ, ಇಬ್ರದ್ದು ಒಂದೇ ಜಾಗದಾಗ ಗಟ್ಟಿ ಮಾಡಿ ಅಡಿಗೆ ಒಂದೇ ಕಡೆ ಮಾಡುದು. ಇವ್ರದ್ದು ಒಂದ್ ಕಡೆ ಗಟ್ಟಿ ಮಾಡಿ ಮುಗಿಸಿ, ಇವ್ರೊಂದ್ ಕಡೆ ಗಟ್ಟಿ ಮಾಡಿ ಮುಗಿಸಿ, ಒಟ್ಟರು ಕೂಡ ಒಂದೇ ಕಡೆ ಊಟ ಹಾಕಿ ನಡೀತದಲ್ರಿ. ಅಂದ್ರೆ ಎಲ್ಲರೂ ಒಂದೇ ಕಡೆ ಓಡಾಡ್ಬೋದು, ಹಿಂಗೆಲ್ಲ ಮಾಡ್ಬೋದು. ಅದಕ್ಕೆ ಅನುಕೂಲ ಆಕೈತಿ. ಅದಕ್ಕೆ ನಮಗ ಗುಡ್ಡಾಪುರ ದಾನಮ್ಮ ತಾಯಿ ಮತ್ತು ಅಕ್ಕ ಮಹಾದೇವಿ ತಾಯಿ 2 ಯುವರತ್ನಗಳದ್ರಿ ನಮ್ಮ ಅನುಭವ ಮಂಟಪದ್ದು. ಗುಡ್ಡಾಪುರ ದಾನಮ್ಮ ತಾಯಿ ಈಗಾಗಲೇ ಈ ಕಲ್ಯಾಣದ ಪಶ್ಚಿಮ ಭಾಗದಲ್ಲಿ, ಆ ಕಲ್ಯಾಣದಿಂದ ಈ ಕಡೆ ಪಶ್ಚಿಮ ಭಾಗದಲ್ಲಿ ಬಂದು ತನ್ನ ಗಂಡನ ಕರ್ಕೊಂಡು ಧರ್ಮ ಪ್ರಚಾರ ಮಾಡಾಕತ್ತಾಳ. ಇಡೀ ಕರ್ನಾಟಕ, ಮಹಾರಾಷ್ಟ್ರ 2 ರಾಜ್ಯಗಳಲ್ಲಿ ಧರ್ಮ ಪ್ರಚಾರ ಮಾಡಾಕತ್ತಾರ ಗುಡ್ಡಾಪುರ ದಾನಮ್ಮ ತಾಯಿ ಮತ್ತು ಸೊಲಾಪುರ ಸಿದ್ದರಾಮೇಶ್ವರರಿಂದ ಮತ್ತು ಕನ್ನೇರಿಯ ಕಾಡ ಸಿದ್ದೇಶ್ವರರು. ಇವ್ರು 3 ಜನ ಪ್ರಮುಖರು. ಇನ್ನೂ ಬಹಳ ಜನ ಅಲ್ಲೆಲ್ಲ ಕೆಲಸ ಮಾಡಿರ್ಬೇಕು. ಆದ್ರೆ ಈ 3 ಜನರಿಂದ ಈ ಏನಿದು ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಭಾಗ ಐತ್ಲ, ಇಲ್ಲೆಲ್ಲ ಬಹಳ ಚೆನ್ನಾಗಿ ಧರ್ಮ ಪ್ರಚಾರದ ಕೆಲಸ ನಡೀತು. ಹಂಗಾರ ಅಪ್ಪಾಜಿ ನಾ ಯಾಕಡೆ ಹೋಲ್ರಿ? ಅಕ್ಕ ಮಹಾದೇವಿ ತಾಯಿ ಬಸವಣ್ಣವ್ರು ಕೇಳಿದ್ರು, ನೀನು ಪೂರ್ವ ಭಾಗಕ್ಕೆ ಹೋದ್ರೆ ಚಲೋ ಆಕೈತಿ ನೋಡುವ. ಹಂಗಾರ ಪೂರ್ವ ಭಾಗದಾಗ ಹೋಗಿ ಎಲ್ಲಿ ಇರ್ಲ್ರಿ ಅಂದ್ರೆ ಇವ್ರು ಹೇಳಿದ್ರು, ನೀನು ನಿಮ್ಮ ಊರಿಗೆ ಹೋಗಿ ಇರು ಅಂತ ಹೇಳಿದ್ರು ಗುಡ್ಡಾಪುರ ದಾನಮ್ಮ ತಾಯಿಗೆ. ಅವ್ರು ಏನ್ ಮಾಡಿದ್ರು, ತಮ್ಮೂರ್ ಸಂಘ ಇದ್ರ ನಡ್ಬೇಕು, ಅಲ್ಲೇ ಅನುಕೂಲ ಆಗ ಗುಡ್ಡಾಪುರ ಅನ್ನೋ ಒಂದ್ ಜಾಗದಾಗ ಅಲ್ಲಿದ್ರು. ಅದನ್ನ ಕೇಂದ್ರ ಮಾಡ್ಕೊಂಡು ಸುತ್ತು ಕಡೆ ಎಲ್ಲ ಧರ್ಮ ಪ್ರಚಾರ ಮಾಡ್ತಿದ್ರು. ಮತ್ತ ಇದು ಮುಗಿದಾಗ ತಮ್ಮ ಮೆಟ್ಟಕ್ಕೆ ಇರ್ತಿದ್ರು. ಹಂಗ ನಾ ಎಲ್ಲಿ ಇರ್ಲಿ, ನನಗೊಂದು ಜಾಗ ಹೇಳಿಲ್ಲ ಅಂತ ಅಕ್ಕ ಮಹಾದೇವಿ ತಾಯಿ ಕೇಳಿದ್ರು. ಅವಾಗ ಅಲ್ಲಂ ಬಸವ ತಂದೆಗಳು ಹೇಳಿದ್ರು, ಈ ವಿಚಾರವಾಗಿ ನೀನು ಅಲ್ಲಂ ಪ್ರಭುದೇವರನ್ನು ವಿಚಾರ ಮಾಡು.
ನನಗೆ ಈ ಕಡೆ ಭಾಗದ ಅಷ್ಟು ಸಂಪರ್ಕ ನನಗಿಲ್ಲ. ಮತ್ತು ಹೊಳ್ಳಿ ಗುಡ್ಡಾಪುರದ ಅನಂತಾಯಿ ಸರಳಿಯಾಗಿ ಏನು ಹೇಳಿದ್ರು, ನಿಮ್ಮ ಊರಿಗೆ ಹೋಗಿ ಧರ್ಮ ಪ್ರಚಾರ ಮಾಡಿದೆ. ಮತ್ತೆ ಉಡ್ತಡಿಗೆ ಹೆಂಗೆ ಹೋಗತ್ತೆ ಹೇಳುದು, ಆಕೆ ಹೊಳ್ಳಿ ಹೋಗುದಿಲ್ಲ ಅಂತಂತ ಪ್ರತಿಜ್ಞೆ ಮಾಡಿ ಬಂದಾರ. ಅದಕ್ಕೆ ನೀವು ಪೂರ್ವ ಭಾಗದಾಗ ಹೋಗು ನೋಡಿದ್ರೆ ಅಲ್ಲಂ ಪ್ರಭುದೇವ್ರನ್ನ ಕೇಳು. ಅವಾಗ ಬಂದು ಅಕ್ಕ ಮಹಾದೇವಿ ತಾಯಿಯವರು ಅಲ್ಲಂ ಪ್ರಭುದೇವ್ರ ಮುಂದೆ ಬಂದು ನಡೆದಂಥ ವೃತ್ತಾಂತವನ್ನೆಲ್ಲ ಹೇಳ್ತಾಳೆ. ಅದಕ್ಕೆ ನಾನು ಧರ್ಮ ಪ್ರಚಾರ ಮಾಡ್ಕೊತ ಹೋಗ್ಬೇಕೈತಿ, ಈ ಪೂರ್ವದ ಕಡೆ ಧರ್ಮ ಪ್ರಚಾರ ಮಾಡ್ಕೊತ ಹೋಗಂದಾರ. ನಾನು ಪೂರ್ವದ ಕಡೆ ಯಾವ ಕಡೆ ಹೋಗಿ ಧರ್ಮ ಪ್ರಚಾರ ಮಾಡಲಿ, ಯಾವುದನ್ನ ಕೇಂದ್ರವಾಗಿ ಧರ್ಮ ಪ್ರಚಾರ ಮಾಡಲಿ ಅಂದಾಗ ಅಲ್ಲಂ ಪ್ರಭು ತಂದೆಗಳು ಹೇಳ್ತಾರ, ನಿನ್ನಂಥ ಜ್ಞಾನಿ ಜಗತ್ತಿನೊಳಗೆ ಯಾರ್ಯಾರೂ ಇಲ್ಲ. ಗಂಡ್ಮಕ್ಳೊಳಗ ಚನ್ನಬಸವಣ್ಣ, ಹೆಣ್ಮಕ್ಳೊಳಗ ಅಕ್ಕ ಮಹಾದೇವಿ, ನಿಮ್ಮ ಇಬ್ಬರಂತೂ ಜ್ಞಾನಿಗಳನ್ನೇ ಯಾರು ನೋಡಿಲ್ಲ. ನೀನು ಶ್ರೀಶೈಲವನ್ನು ಕೇಂದ್ರವಾಗಿ ಇಟ್ಕೊಂಡು ಧರ್ಮ ಪ್ರಚಾರ ಮಾಡು. ನಾನು ಅಕ್ಕ ಮಹಾದೇವಿ ತಾಯಿ ತಾಳೆ ಏನ್ರಿ ಶ್ರೀಶೈಲ ಮತ್ತು ಭಯಂಕರ ಕಾಡ್ನ್ಯಾಗ ಐತಿತ್ತ, ಅಲ್ಯಾರು ಬರೋರು ಹೋಗೋರು ಅಲ್ಯಾರು ಕಳಿಸ್ತೀರಿ, ಮತ್ತೆಲ್ಲರೂ ಮಂದಿದ್ದಲ್ಲಿ ಇಂಥ ಹೆಬ್ಬಾಳ ಪಬ್ಬಾಳ ಕಳಿಸ್ರಿ, ಹೋಗಿ ಆ ಊರಾಗಿದ್ದ ಎಲ್ಲ ಕಡೆ ಮಾಡ್ತೀನಿ, ಚಲೋ ಚಲೋ ಪ್ರಸಾದ ಕೊಡ್ತಾರೆ ಇಲ್ಲಿ ಯಾಕೆ ಅಣ್ಣ. ಇಲ್ಲ, ನೀನು ಶ್ರೀಶೈಲವನ್ನೇ ಕೇಂದ್ರವಾಗಿ ಇಟ್ಕೊಂಡು ಧರ್ಮ ಪ್ರಸಾರ ಮಾಡು. ಯಾಕೆ ಶ್ರೀಶೈಲವನ್ನೇ ಕೇಂದ್ರವಾಗಿ ಇಟ್ಕೊಂಡು ಧರ್ಮ ಪ್ರಸಾರ ಮಾಡ್ಬೇಕಂದ್ರ, ನಮ್ಮ ದೇಶದಲ್ಲಿರುವಂಥ 2 ಮುಖ್ಯವಾದಂಥ ಶೈವ ಕೇಂದ್ರಗಳು ಯಾವಪ್ಪ ಅಂದ್ರ, ಒಂದು ಉತ್ತರದಲ್ಲಿ ಹಿಮಾಲಯ ಬೆಟ್ಟ, ದಕ್ಷಿಣದಲ್ಲಿ ಶ್ರೀಶೈಲ ಪರ್ವತಗಳು. ಇಲ್ಲಿ ಏನೈತಿಲ್ಲ, ಆ ಬೆಟ್ಟ ಹಿಮಾಲಯ ಬೆಟ್ಟದೊಳಗೂ ಉಳ್ಳಾಕ ತಿಲ್ಲಾಕ ಗಡ್ಡೆ ಗೆಣಸು, ಒಳ್ಳೆ ಪ್ರಕೃತಿ, ಶುದ್ಧವಾದಂಥ ನೀರ, ಮತ್ತು ಜ್ಞಾನಿಗಳಿಗೆ ಇರಾಕ ಗುಹೆಗಳು, ಪ್ರಾಕೃತಿಕವಾಗಿ ಭಾಳ ಹೇರಳವಾಗಿ ಅಲ್ಲೆಲ್ಲ ಸಿಗ್ತೈತಿ. ಅದೇ ಪ್ರಕಾರವಾಗಿ ಸಿಗುವಂಥ ಇನ್ನೊಂದು ಜಾಗ ಅಂದ್ರೆ ಇಡೀ ದಕ್ಷಿಣ ಭಾರತದೊಳಗೆ ಈ ಶ್ರೀಶೈಲ ಪರ್ವತ ಬೆಟ್ಟಗಳು. ಅಲ್ಲಿ ಗಡ್ಡೆ ಗೆಣಸು ಮತ್ತು ಔಷಧಿ ಗುಣಗಳು, ಸದಾಕಾಲ ನೀರಿನ ಅನುಕೂಲ, ಒಂದು ಗವಿ ಮತ್ತು ಜನವಸತಿ ಕಮ್ಮಿ. ಆ ಶ್ರೀಶೈಲ ಕೇಂದ್ರದಿಂದ ಹಿಡ್ಕೊಂಡಿರುವ 100-150 200 ಕಿಲೋಮೀಟರ್ ತನಕ ಕಾಡೇ ಐತ್ರಿ. ಅದು ಶ್ರೀಶೈಲ ನಡ್ಬಾರ್ಕ್ ಹಿಡಿದ್ರೆ ಭಾಳ ದಟ್ಟವಾದಂಥ ಕಾಡ, ಭಾಳ ದಟ್ಟ. ನಮ್ಮ ಸಹ್ಯಾದ್ರಿ ಬೆಟ್ಟ ಬಂದ್ಬಿಟ್ರೆ ಭಾಳ ದಟ್ಟವಾದಂಥ ಕಾಡಿರೋದು ಈ ಶ್ರೀಶೈಲ ಈ ಭಾಗದೊಳಗೆ. ನೀವು ಮೊಬೈಲ್ದಾಗ ಹಿಂಗೆ ತೆಗೆದು ನೋಡ್ರಿ, ಫುಲ್ ಹಸಿರು 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 ತೋರಿಸ್ತದ ಶ್ರೀಶೈಲ ಸುತ್ತಮುತ್ತಲ ಭಾಗ. ಭಾಳ ದೊಡ್ಡ ವಿಷಯ, 200-300 ಕಿಲೋಮೀಟರ್ವರೆಗೂ ಕಾಡೈತಿ. ಅಂಥ ಜಾಗ ಭಾಳ ಚಲೋ ಐತಿ. ಅಲ್ಲಿ ಯಾರು ಬರ್ತಾರ, ಸಾಧಕರು ಬರ್ತಾರ. ಹಿಮಾಲಯದಾಗ ಇದ್ದವರು ಹೆಚ್ಚಿನ ಸಾಧನೆ ಮಾಡಕ್ಕೆ ಇಲ್ಲಿ ಬರ್ತಾರ, ಇಲ್ಲಿ ಅವರು ಸಾಧನೆ ಮಾಡಕ ಅಲ್ಲಿ ಹೊಕ್ಕಿರ್ತಾರ. ಆ ಸಾಧಕರಿಗೆ ಭೇಟಿ ಆಗಕ್ಕೆ ಯಾರು ಬರ್ತಾರ, ಎಲ್ಲ ಹಳ್ಳಿಗಳದನ್ನವರು ಊರನವರು ಜನ ಬರ್ತಿರ್ತಾರ. ಶ್ರೀಶೈಲಕ್ಕೆ ಎದಕ್ಕೆ ಹೋಗೋದು ಗೊತ್ತೈತೇನ್ರಿ? ಈಗೆಲ್ಲ ಹೋಗೋ ಕಲ್ಲಿಗೆ ಬಡ್ಕೊಂಡು ಟಿಕೆಟ್ ತೆಗಿಸಿ ಕಲ್ಲಿಗೆ ಬಡ್ಕೊಂಡು ಪಾಳೆ ಹಚ್ಚಿ ಏನೇನು ಮಾಡ್ಕೊಂಡ್ ಬರ್ತಾವ. ಅವ ಹಿಂದೆ ಹಂಗಿದ್ದಿಲ್ಲ. ಹಿಂದಕ್ಕೆ ಶ್ರೀಶೈಲಕ್ಕೆ ಹೋಗೋ ಪದ್ಧತಿ ಅಂದ್ರೆ ಏನು, ಜ್ಞಾನಿಗಳ ಜೊತೆ ಭೇಟಿಯಾಗಿ ಒಡನಾಟ ಮಾಡಿ ಜ್ಞಾನವನ್ನು ತಗೊಂಡ್ಬರಕ್ ಹಾಕಿದ್ರು. ಮತ್ತೆ ಎದಕ್ಕೆ ಹೊಕ್ಕಿದ್ರಂದ್ರ, ರೋಗ ರುಜಿನಿ ಕಾಯಿಲೆಗಳ ಬರ್ತಿದ್ವಲ್ಲ, ಅವು ಡಾಕ್ಟರ್ ಹೋಗಿ ಬರ್ತಿದ್ರು. ನೀವು ಹೋಗು ಶ್ರೀಶೈಲದಾಗ ಹೋಗಿ ಆ ಭಾಗದ ಕಾಡಿನ್ಯಾಗ ಒಂದು 6 ತಿಂಗಳ ವರ್ಷ ಹೋಗಿ ಬಾತ್ ಕಳಿಸಿದ್ರು. ಇವ ಅಲ್ಲಿ ಹೋಗಿ ಬಂದ್ರೆ ಅಲ್ಲಿ ನೀರ, ಅಲ್ಲಿ ಗಾಳಿ, ಅಲ್ಲಿ ವಾತಾವರಣಕ್ಕೆ ಅವನ ರೋಗ ಎಲ್ಲ ಕಮ್ಮಿ ಆಕಿತ್ತು. ಅಲ್ಲಿರುವಂಥ ಜ್ಞಾನಿಗಳಿಂದ ಜ್ಞಾನಾರ್ಜನೆ ಮಾಡ್ಕೊಂಡು ಹೊಳ್ಳಿ ಬರ್ತಿದ್ದ. ಇಂಥ ಒಂದು ಕೇಂದ್ರ ಶ್ರೀಶೈಲಾಗೈತಿ. ಅದಕ್ಕೆ ಜ್ಞಾನಿ 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 ಅಂತ ಅತಿರಥ ಮಹಾರಥರಲ್ಲಿ ಎಲ್ಲಾರು ಬರ್ತಾರ. ಅದಕ್ಕೆ ಅವು ಏನ್ ಮಾಡತ್ತಾವ, ತಪ್ಪ ದಾರಿ ಹಿಡಿಯಾಕತ್ತವು. ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕೈತಿ. ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕಾದ್ರೆ ನಿನ್ನಂತ ವೈರಾಗ್ಯ ಮೂರ್ತಿಗಳೇ ಬೇಕಾಕೈತಿ. ಅದಕ್ಕೆ ನೀ ಶ್ರೀಶೈಲವನ್ನು ಕೇಂದ್ರವಾಗಿಟ್ಕೊಂಡು ಅಲ್ಲಿ ಧರ್ಮ ಪ್ರಸಾರಣ ಮಾಡತ್ ಹೇಳಿದ್ರು. ಹಿಂಗ ಅಕ್ಕ ಮಹಾದೇವಿ ತಾಯಿಯವರು, ಗುರು ಬಸವಣ್ಣನವರು, ಗುರು ಬಸವಣ್ಣನವರು ಪೂರ್ವ ದಿಕ್ಕಿಗೆ ಹೋದ್ರು. ಅಲ್ಲಂ ಪ್ರಭು ತಂದೆಗಳು ಈ ಶ್ರೀಶೈಲವನ್ನು ಕೇಂದ್ರವಾಗಿ ಇಟ್ಕೊಂಡು ಧರ್ಮ ಪ್ರಸಾರ ಮಾಡಂದ್ರು. ಆಯ್ತು, ಅಕ್ಕ ಮಹಾದೇವಿ ತಾಯಿ ಅದಕ್ಕೆಲ್ಲ ಒಪ್ಕೊಂಡು ಇನ್ನು ಕಲ್ಯಾಣವನ್ನು ಬಿಟ್ಟು ಇನ್ನು ಧರ್ಮ ಪ್ರಸಾರಣಕ್ಕೆ ಹೋಗುವ ಒಂದು ವ್ಯವಸ್ಥೆ ಮಾಡಿದ್ರು. ಆ ವಿಚಾರಗಳನ್ನು ನಾಳೆ ನೋಡೋಣ. ಶರಣೋ ಶರಣಾರ್ಥರು, ಶರಣೋ ಶರಣಾರ್ಥರು. ಮೂಢನಂಬಿಕೆಗಳ ಒಳಪಡೆದುಕೊಂಡು ರೂಢಿಗೊಪ್ಪವಾಗಿ ಎಂದು ಅತ್ಯಂತ ಆರ್ಥಿಕವಾಗಿ ಪ್ರಕಟಿಸಿದ ಪೂಜೆಗೆ ಪೂರ್ವಕ ಶ್ರಮಿಸಲಾಗುತ್ತದೆ. ಇವತ್ತೆಲ್ಲ ಸಾಕವಾಗಿ ಕಾಣಿಕೆ ಸಲ್ಲಿಸಿದರು.